ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ. ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಕಾನೂನು ಬಾಹಿರವಾಗಿ ಹೂತಾಕಲಾಗಿದೆ. ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ನೂರಾರು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ, ಕೊಲೆಯಾಗಿದೆ. ಹೀಗೊಂದು ಆರೋಪವನ್ನ ಮಾಡ್ತಾ ಕರ್ನಾಟಕ ಮಾತ್ರವಲ್ಲ, ಇಡೀ ವಿಶ್ವದ ಮುಂದೆನೆ ಈ ಪದವನ್ನ ಬಳಸಲಿಕ್ಕೆ ಹಿಂದೆ ಸ್ವಲ್ಪ ಮುಜುಗರ ಪಡಬೇಕಾಗಿತ್ತೇನೋ, ಇವತ್ತು ನಿರಾತಂಕವಾಗಿ ಬಳಸಬಹುದು. ನವರಂಗಿ ನಾಟಕ ಮಾಡ್ತಾ ಇಡೀ ವಿಶ್ವದ ಮುಂದೆ ನವರಂಗಿ ನಾಟಕ ಮಾಡ್ತಾ ಬಂದಿದ್ದ ಈ ಬುರುಡೆ ಗ್ಯಾಂಗ್ನ ಅಸಲಿಯತ್ತು ಇವತ್ತು ಮತ್ತೊಮ್ಮೆ ಬಯಲಾಗಿದೆ. ರಿಪಬ್ಲಿಕ್ ಕನ್ನಡ ಸತತವಾಗಿ ಜೂನ್ ಜುಲೈ ತಿಂಗಳಿನಿಂದ ಈ ಬುರುಡೆ ಗ್ಯಾಂಗ್ನ ಸದಸ್ಯರ ಒಂದೊಂದೇ ಸುಳ್ಳು ಆರೋಪಗಳ ಮುಖವಾಡವನ್ನ ಕಳಚ್ತಾ ಬಂದಿತ್ತು. ಇವ್ರು ಹೇಳ್ತಾ ಇರೋದು ಅಪ್ಪಟ ಕಟ್ಟು ಕತೆ ಅನ್ನೋದನ್ನ ಸಾಕ್ಷಿ ಸಮೇತ ಬಯಲು ಮಾಡ್ತಾ ಬರ್ತಾ ಇತ್ತು. ಹಾಗೆಲ್ಲ ಇವರಿಗಿರುವ 2-3 ಬೆಂಬಲಿತ ಯೂಟ್ಯೂಬ್ ವಾಹಿನಿಗಳು ಅದ್ರ ಮೂಲಕ ಅರೆ ಈ ಬುರುಡೆ ಮಾಧ್ಯಮಗಳು ಇವ್ರು ಹೇಳ್ತಿರೋದೆಲ್ಲ ಸುಳ್ಳು, ಇವ್ರು ಅತ್ಯಾಚಾರಿಗಳ ಪರವಾಗಿ ನಿಂತಿದ್ದಾರೆ, ಇವ್ರಿಗೆ ಯಾರು ಮಾಹಿತಿ ಕೊಟ್ಟಿದ್ದು, ಇವ್ರು ಕೊಡ್ತಿರುವ ಮಾಹಿತಿ ಸುಳ್ಳು, ಹೀಗೆ ಪುಂಖಾನುಪುಂಖವಾಗಿ ಮೇನ್ ಸ್ಟ್ರೀಮ್ ಮೀಡಿಯಾಗಳ ಮೇಲೇನೆ ಆರೋಪಗಳನ್ನು ಮಾಡ್ತಾ ಇದ್ದ ಬುರುಡೆ ಗ್ಯಾಂಗ್ ಇದೀಗ ಸೈಲೆಂಟ್ ಆಗಿದೆ. ಮಾಧ್ಯಮಕ್ಕೆ, ಅದರಲ್ಲೂ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕ ಮಾಹಿತಿಗಳಷ್ಟೂ ಕೂಡ ಸತ್ಯವಾಗಿತ್ತು. ನಾವು ಪ್ರಸಾರ ಮಾಡಿದ ಪ್ರತಿಯೊಂದು ಸುದ್ದಿ ಕೂಡ ಸತ್ಯವಾಗಿತ್ತು. ಇವರ ಈ ಎಲ್ಲ ಮುಖವಾಡಗಳನ್ನು ಕಳಚಿದ ಪ್ರಕ್ರಿಯೆ ಕೂಡ ನ್ಯಾಯ ಸಮ್ಮಿತವಾಗಿತ್ತು ಅನ್ನೋದು ಇವತ್ತು ಮತ್ತೊಮ್ಮೆ ಸಾಬೀತಾಗಿದೆ. SIT 11 ಪುಟಗಳ ತನಿಖಾ ವರದಿ, ಪ್ರಾಥಮಿಕ ತನಿಖಾ ವರದಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಿದೆ. ಇದರ ಒಂದಷ್ಟು ಅಂಶಗಳು ಮಾಧ್ಯಮಕ್ಕೆ, ಅದರಲ್ಲೂ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಅದರಲ್ಲಿ ಬುರುಡೆ ಗ್ಯಾಂಗ್ನ ಷಡ್ಯಂತ್ರದ ಬಗ್ಗೆ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿದ್ದ ಒಂದೊಂದು ವರದಿ ಕೂಡ ಸತ್ಯ ಅನ್ನೋದು ಮತ್ತೆ ಸಾಬೀತಾಗಿದೆ. ನಮ್ಮ ವೀಕ್ಷಕರಿಗೆ ನಾವೊಂದು ಪ್ರಶ್ನೆಯನ್ನ ಕೇಳಿದ್ದೇವೆ. ಧರ್ಮಸ್ಥಳದ ವಿರುದ್ಧ ಈ ಕಟ್ಟಲಾಗಿರುವ ಕಟ್ಟುಕತೆ ಹಾಗೆ ಷಡ್ಯಂತರ ಇದು ಡೆಲಿಬ್ರೇಟ್ ಆಗಿ ವೀರೇಂದ್ರ ಹೆಗಡೆ ಅವರಿಗೆ ಮಸಿ ಬಳಿಲಿಕ್ಕೆ ಅಂತಲೇ ಅವರ ವಿರುದ್ಧವಾಗಿ ಮಾಡಲಿಕ್ಕೆ ಹೊರಟ ಪಿತೂರಿಯ ಷಡ್ಯಂತ್ರವ ಅಂತ ಹೇಳಿ ಯಾರೆಲ್ಲ ಈ ಪ್ರಶ್ನೆಗೆ ಉತ್ತರವನ್ನ ನೀಡಲಿಕ್ಕೆ ಬಯಸ್ತೀರಿ, ಸ್ಕ್ರೀನ್ನ ಮೇಲೆ QR ಕೋಡ್ ಕಾಣಿಸ್ತಾ ಇದೆ, ಅದನ್ನು ನಿಮ್ಮ ಮೊಬೈಲ್ನಲ್ಲಿ ಸ್ಕ್ಯಾನ್ ಮಾಡಿ ನಿಮ್ಮ ಉತ್ತರವನ್ನ ನೀವು ಅಲ್ಲಿ ದಾಖಲು ಮಾಡಬಹುದು. ಇನ್ನು ಕಾರ್ಯಕ್ರಮದ ಕಡೆಯಲ್ಲಿ ಯಾವ ಉತ್ತರದ ಪರವಾಗಿ ಹೆಚ್ಚಿಗೆ ಸಂಖ್ಯೆಯಲ್ಲಿ ಜನ ಮತ ಹಾಕಿದ್ದಾರೆ ಅನ್ನೋದನ್ನ ನಾವು ಡಿಸ್ಕ್ಲೋಸ್ ಮಾಡ್ತೀವಿ. ಇನ್ನು ಚರ್ಚೆಯ ವಿಚಾರ ಮತ್ತೊಮ್ಮೆ ಅದೇ, ನವರಂಗಿ ನಾಟಕ ಖತಮ್ ಆಗಿದೆ. ಈ ಬುರುಡೆ ಗ್ಯಾಂಗ್ ಹೇಳ್ತಾ ಇದ್ದ ಕಟ್ಟು ಕತೆಗಳು ಇವತ್ತು ಜಗತ್ತಿನ ಮುಂದೆ ಬಟಾ ಬಯಲಾಗಿದೆ. ಇವತ್ತು ಚರ್ಚೆಯಲ್ಲಿ ವಕೀಲರಾದ ನಾರಾಯಣ ಸ್ವಾಮಿ ಅವರಿದ್ದಾರೆ, ಬಿಜೆಪಿ ವಕ್ತಾರರು ಚಂದ್ರಶೇಖರ್ ಅವರಿದ್ದಾರೆ, ಕೆಲವೇ ಕ್ಷಣಗಳಲ್ಲಿ ಬಜರಂಗದಳ ಮುಖಂಡರಾದ ಭಾಸ್ಕರನ್ ಅವರು ಜಾಯಿನ್ ಆಗೋ ನಿರೀಕ್ಷೆ ಇದೆ. ಹಿರಿಯ ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲ್ಗತ್ತಿ ಅವರಿದ್ದಾರೆ. ಜೊತೆಗೆ ಸುಜಾತಾ ಭಟ್ ಅವರು ಕೂಡ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ರಿಪಬ್ಲಿಕ್ ಕನ್ನಡ ಯಾವುದೇ ವಿಚಾರದಲ್ಲಿ ಚರ್ಚೆ ಮಾಡುವಾಗ ಒನ್ ಸೈಡೆಡ್ ಆಗಬಾರ್ದು ಅನ್ನೋ ಕಾರಣಕ್ಕೆ, ಒಂದು ಅನ್ಬಯಾಸ್ಡ್ ಹಾಗೆ ಬ್ಯಾಲೆನ್ಸ್ಡ್ ಚರ್ಚೆ ಆಗಬೇಕು ಅನ್ನೋ ಕಾರಣಕ್ಕೆ ಚರ್ಚೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಷ್ಟೂ ಬಣದವರನ್ನ ಅಥವಾ ಅಷ್ಟೂ ಪಾರ್ಟಿಗಳನ್ನ ಕರೆಯುವ ಪ್ರಯತ್ನವನ್ನ ನಾವು ಮಾಡ್ತೀವಿ. ಇವತ್ತೂ ಕೂಡ ಮಿನಿಮಮ್ ಅಂದ್ರೆ 4ರಿಂದ 5 ಜನಕ್ಕೆ, ಯಾರೆಲ್ಲರೂ ಧರ್ಮಸ್ಥಳದ ವಿರುದ್ಧವಾಗಿ ಮಾತನಾಡ್ತಿದ್ರು, ಈ ಬುರುಡೆ ಗ್ಯಾಂಗ್ನ ಪರವಾಗಿ ಮಾತನಾಡ್ತಿದ್ರು, ಅಷ್ಟೂ ಜನರನ್ನ ಸಂಪರ್ಕ ಮಾಡಿದ್ದೇವೆ. ಆದರೆ ಇವತ್ತು ಯಾರೂ ಬರ್ತಿಲ್ಲ. ಮಾಧ್ಯಮಗಳ ಮೇಲಿದ್ದ ಆರೋಪ, ನಮ್ಮನ್ನು ಯಾರು ಕೇಳೋದಿಲ್ಲ, ನಮ್ಮನ್ನು ಮಾತನಾಡಿಸೋದಿಲ್ಲ, ನಮ್ಮ ವರ್ಷನನ್ನ ಪ್ರಸಾರ ಮಾಡೋದಿಲ್ಲ, ಇವರೆಲ್ಲರೂ ಕೂಡ ಧರ್ಮಸ್ಥಳದ ಪರ ಅಂತ ಹೇಳಿ. ಆದರೆ ಇವತ್ತು ನಾವು ಬೇಕು ಅಂತಲೇ ಕರೆದಿದ್ದೇವೆ, 4-5 ಮಂದಿಯನ್ನ ಸಂಪರ್ಕ ಮಾಡಿದ್ದೇವೆ. ಆದರೆ ಇವತ್ತು ಯಾರು ಕೂಡ ಬರಲಿಕ್ಕೆ ತಯಾರಿಲ್ಲ. ಇನ್ನು ಬರಲಿಕ್ಕೆ ತಯಾರಾಗ್ತೀವಿ ಅಂದವರು ಕೂಡ ನಾವು ಯಾರು ಈ ಗ್ಯಾಂಗ್ನ ಸದಸ್ಯರಲ್ಲ ಅಂತ ಹೇಳಿ ನುಣುಚ್ಕೊಳ್ಳುವ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗಾಗಿ ಯಾರೆಲ್ಲರೂ ಕನೆಕ್ಟೆಡ್ ಇದ್ದಾರೆ, ಯಾರೆಲ್ಲರೂ ಸ್ಟುಡಿಯೋದಲ್ಲಿದ್ದಾರೆ, ಅವರನ್ನ ಚರ್ಚೆಯ ಭಾಗವಾಗಿಸ್ಕೊಳ್ತಾ, ಸುಜಾತಾ ಭಟ್ ಅವರೇ, ಮೊದಲ ಪ್ರಶ್ನೆ ನಿಮಗೆ. ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ 6 ಮಂದಿ ಆರೋಪಿಗಳನ್ನ ಅಂತ ಹೇಳಿ ಗುರುತಿಸಲಾಗಿದೆಯಂತೆ. A1 ಚಿನ್ನಯ್ಯನಿಂದ ಹಿಡಿದು A6 ಸುಜಾತಾ ಭಟ್ ವರೆಗೂ. ಅಂದ್ರೆ ತಾವು ಕೂಡ ಈ ಪ್ರಕರಣದಲ್ಲಿ ಆರೋಪಿ, ಅಧಿಕೃತವಾದ ದಾಖಲೆ ಅಲ್ಲ, ಸಿಕ್ಕಿರುವ ಮಾಹಿತಿ ಪ್ರಕಾರ. ಬಿಡಿ, ನಾನು ಬುರುಡೆ ಗ್ಯಾಂಗಿಗೆ ನನಗೂ ಸಂಬಂಧ ಇಲ್ಲ. ನನ್ನನ್ನು ಇದಕ್ಕೆ ಕರ್ಕೊಂಡು ಹೋಗಿದ್ದು ಡೆಲ್ಲಿಗೆ ಕರ್ಕೊಂಡು ಹೋಗಿರೋದು ಗಿರೀಶ್ ಮಟ್ಟಣ್ಣ, ಜಯಂತ್ ಟಿ,
ಅವನು ಚಿನ್ನಯ್ಯನ ಜೊತೆಗೆ ಕರ್ಕೊಂಡೋಗಿದ್ದು. ಅವನು ಚಿನ್ನಯ್ಯನ ಅವನ ಹೆಸರು ತಮ್ಮಣ್ಣ ಅಂತ ನನ್ನ ಹತ್ರ ಹೇಳಿದ್ದು. ಚಿನ್ನಯ್ಯ ಅಂತ ನಾನು ಹೇಳಲಿಲ್ಲ. ನನ್ನ ಜೊತೆಗೆ ಅವ್ರ ಜೊತೆಗೆ ಹೋಗುವಾಗ ಬುರುಡೆ ಇದೆ ಅನ್ನುವಂತಹ ಮಾಹಿತಿನೂ ನನಗೆ ಗೊತ್ತಿಲ್ಲ. ಇದು ಸ್ಪಷ್ಟತೆ ನಾನು SITಯಲ್ಲೂ ಹೇಳಿದ್ದೀನಿ, ಇವಾಗಲೂ ಹೇಳ್ತಾ ಇರೋದು ಅದೇ ಮಾತನ್ನೇ ನಾನು ಹೇಳ್ತಾ ಇದ್ದೀನಿ. ಬುರುಡೆ ಇತ್ತಾ ನಿಮಗೆ ಗೊತ್ತಾ ಅಂತ ಕೇಳಿದ್ರೆ ನನಗೆ ಬುರುಡೆನೇ ಗೊತ್ತಿಲ್ಲ. ಆ ಕಾರ್ಡ್ಬೋರ್ಡ್ ಬಾಕ್ಸ್ ಅಲ್ಲಿ ಏನಿತ್ತು ಅಂತ ನೀವು ನೋಡ್ಲಿ. ನೀವ್ ಹೇಳಿದ್ ಸುಳ್ಳಲ್ವಾ? ನನ್ಯಾ ಭಟ್ ಅಂತಂದ್ರಿ, ಕೊಲೆ ಆಗಿರ್ಬೋದು, ಅತ್ಯಾಚಾರ ಆಗಿರ್ಬೋದು ಅಂತಂದ್ರಿ, ತನಿಖೆಯ ದಿಕ್ಕು ತಪ್ಪಿಸುವ ಪ್ರಯತ್ನ ನಿಮ್ ಕಡೆಯಿಂದನೂ ಆಯ್ತು. ಹೌದು, ಅದಕ್ಕೆ ಉತ್ತರ ಬೇಕು ಅಲ್ವಾ? ನಿಮ್ಮ ಕೇಸ್ ಇದು ಬುರುಡೆ ಕೇಸ್ ಅಲ್ಲ. ನನ್ನನ್ನ ಬುರುಡೆ ಈಗ ಅನನ್ಯದು ಅದನ್ನ ಸಪರೇಟ್ ಹೊರಗಡೆ ಇದಾಗಿ ಆಗಿದೆ. ಇವಾಗ ನನಗೆ ಇರೋದು ಬುರುಡೆಗೆ ನನ್ನ ಷಡ್ಯಂತ್ರ ಅನ್ನುವ ರೀತಿಯಲ್ಲಿ ನನ್ನನ್ನ ಬಿಂಬಿಸಿರೋದು. ನೀವು ಕೂಡ ಬುರುಡೆ ಗ್ಯಾಂಗ್ ನ ಸದಸ್ಯರು ಅನ್ನುವ ರೀತಿಯಲ್ಲಿ ನನ್ನನ್ನು ಬಿಂಬಿಸಿದ್ದಾರೆ. ಅದು ಕೇಸ್ ಇದ್ದು ನನ್ನ ಏನಿದೆ ಪಾರ್ಟ್ ಆಫ್ ಇದು ಅದು ನಾನು ಹೊರಗಡೆ ಬಂದ್ಬಿಟ್ಟಿದ್ದೀನಿ. ಅದರಲ್ಲಿ ಇಲ್ಲ. ಅದಕ್ಕೆ ನನಗೆ ಹಿಂಬರಹ ಲೆಟ್ರು ಕೊಟ್ಟಿದ್ದಾರೆ. ನನ್ನನ್ನು ಈ ಷಡ್ಯಂತ್ರದಲ್ಲಿ ಸೇರಿಸಿ ಬಿಟ್ಟಿದ್ದಾರೆ. ಇವರ ಜೊತೆಗೆ ಇವರ ಮನೆಯಲ್ಲಿದ್ದೆ, ಇವ್ರ ಜೊತೆಗೆ ನಾನು ಇದು ಮಾಡಿ ಇವ್ರ ಜೊತೆಗೆ ನಾನು ಇದ್ದವಳು ಅನ್ನುವ ರೀತಿಯಲ್ಲಿ ಷಡ್ಯಂತ್ರ ಅಂತ ಹೇಳಿ ನನ್ನನ್ನು ಸೇರಿಸಿರೋದು. ಹಾಗಾಗಿ ನನ್ನನ್ನು ಸೇರಿಸಿದ್ರೆ ನಾನು ಬುರುಡೆ ಜೊತೆಗೆ ನಾನು ಇದ್ದೀನಿ, ಬುರುಡೆ ತಗೊಂಡು ಹೋಗಿದ್ದು ನನಗೆ ಗೊತ್ತು ಅನ್ನುವ ರೀತಿಯಲ್ಲಿ ಬಿಂಬಿಸಿರ್ಬೋದು. ಬಟ್ ನನಗೆ ಬುರುಡೆದು ವಿಚಾರ ನನಗೆ ಗೊತ್ತಿಲ್ಲ. ಸರಿ, ನಿಮ್ಮನ್ನು ಸಂಪರ್ಕ ಮಾಡಿದ್ದಾರೆ SIT ಅಧಿಕಾರಿಗಳು? ಈ ವಿಚಾರ ನಿಮ್ಮ ಗಮನಕ್ಕೆ ಏನಾದರೂ ಅಧಿಕೃತವಾಗಿ ತಲುಪಿದೆಯಾ? ನೀವು ಕೂಡ ಇದರಲ್ಲಿ ಕೋ ಅಕ್ಯೂಸ್ಡ್ ಅಂತ ಹೇಳಿ ನನಗೆ ಯಾವುದೇ ರೀತಿಯಿಂದ ತಲುಪಿಸಲಿಲ್ಲ. ಸರಿ ಚಂದ್ರಶೇಖರ್ ಅವರೇ, ಇವತ್ತು ಇದೇ ವಿಚಾರವನ್ನ ಬೆಳಗಾವಿಯ ಸದನದ ಕಲಾಪದ ಅವಧಿಯಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿ ಅಶೋಕ್ ಅವರು ಸೇರಿದಂತೆ ಬಿಜೆಪಿಯ ಅನೇಕ ನಾಯಕರು ಪ್ರಸ್ತಾಪ ಮಾಡಿದ್ದಾರೆ. ಇದಕ್ಕೆ ಕೌಂಟರ್ ಕಾಂಗ್ರೆಸ್ ಕಡೆಯಿಂದ ಬರ್ತಿರೋದೇನು ಅಂದ್ರೆ, ಬಿಜೆಪಿಯವರು ಧರ್ಮಸ್ಥಳದ ವಿಚಾರದಲ್ಲಿ ಪೊಲಿಟಿಕಲ್ ಗೇನ್ ಅನ್ನ ಪಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಹೊರತು ಅವ್ರೇನ್ ಗಟ್ಟಿಯಾಗಿ ಧರ್ಮಸ್ಥಳ ಕಲೆ ಕೊಡ್ತೀವಿ, ಸಾಕ್ಷ್ಯ ಕೊಡ್ತೀವಿ, ಇನ್ನೊಂದು ವರ್ಷ ಕಾಯಿರಿ, 2 ವರ್ಷ ಕಾಯಿರಿ. ಪೂರ್ತಿ ಪ್ರಶ್ನೆ ಕೇಳಿಸ್ಕೊಂಡ್ಬಿಟ್ಟು 1 ನಿಮಿಷ ಉತ್ತರ ಕೊಡಿ ಸರ್. ನಾನು ಇನ್ನು ಯಾರಿಗೂ ಮಾತಾಡೋಕೆ ಅವಕಾಶ ಕೊಡಲ್ಲ. ನಿಮಗೇನೆ ಪೂರ್ತಿ ಕೇಳಿಸ್ಕೊಂಬಿಡಿ. ಇನ್ನು ಎಷ್ಟು ವರ್ಷ ಕಾಯ್ಬೇಕು ಹೇಳ್ಬಿಡಿ, ನಾವು ಕಾಯಕರಡಿ. ಸೌಜನ್ಯ ನ್ಯಾಯಕ್ಕೋಸ್ಕರ ಇಡೀ ಕರ್ನಾಟಕ ಕಾಯ್ಲಿಕ್ಕೆ ಸಿದ್ಧ. ದಿನೇಶ್ ಗಾಣಿಗಾವ್ರೆ ಎಷ್ಟು ವರ್ಷ ಕಾಯ್ಬೇಕು? ಎಷ್ಟು ವರ್ಷ ಕಾಯ್ಬೇಕು? ರಿಲೀಸ್ ಮಾಡ್ತೀನಿ. ಆರೋಪಿಯನ್ನು ಯಾರು ಅನ್ನೋದು ನಿಮ್ಮ ಚಾನಲ್ ಅಲ್ಲಿ ರಿಲೀಸ್ ಮಾಡ್ತೀನಿ. ಈಗಲೇ ಕೊಡಿ. ಈಗ ಕಾಯೋದೇ ಬೇಡ, ಬೇಕಾದ್ರೆ ಅರ್ಧ ಗಂಟೆ ಎಕ್ಸ್ಟೆಂಡ್ ಮಾಡೋಣ. ಈಗ ಕೊಡಿ ದಾಖಲೆ, ಈಗಲೇ ಕೊಡಿ ದಾಖಲೆ. ಅರ್ಧ ಗಂಟೆ ಎಕ್ಸ್ಟೆಂಡ್ ಮಾಡೋಣ ಪ್ರೋಗ್ರಾಮ್ ನ. ಸೌಜನ್ಯ ಕೇಸ್ನಲ್ಲಿ ಈ SITಯ ತನಿಖೆ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ. ಅವ್ರು ಮಾಡಬಾರ್ದಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರೆ ಇನ್ನೂ 3 ಜನ ಯಾರು ಸಂಶಯ ಪಡ್ತಾರೆ, ಪದ್ಮಾವತಿ, ವೇದವಲ್ಲಿ, ಇನ್ನೊಂದು ಯಾವುದು ಇವ್ರ ಬಗ್ಗೆ ಒಂದು ರಿಪೋರ್ಟ್ ಕೊಡ್ಲಿ ಅವರು. ಅಂತಿಮ SIT ಅವರು ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ಲಿ. ಸರಿ ಚರ್ಚೆಗೆ ಸಮಯ ಇದ್ದದಷ್ಟೇನೆ. ದಾಖಲೆಗಳಿದೆ, ಸಾಕ್ಷ್ಯಗಳಿದೆ, ಸರಿ. ಎಲ್ಲಾ ವಿಚಾರಗಳಿಗೂ ಕೂಡ SIT ಆದಷ್ಟು ಬೇಗ ವರದಿಯನ್ನ ಮುಂದಿಟ್ಟು ಬಿಡ್ಲಿ, ಇರೋ ಅನುಮಾನಗಳು ಬಗೆಹರಲಿ ಅಂತ ಹೇಳಿ ನಾವು ಕೂಡ ಬಯಸ್ತಿರೋದು. ಸೌಜನ್ಯ, ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು, ನ್ಯಾಯ ಅತಿ ಶೀಘ್ರದಲ್ಲಿ ಸಿಗಬೇಕು ಅಂತಂದ್ರೆ ದಿನಕ್ಕೊಂದು ಕಥೆಗಳನ್ನ ಕೇಳಿ ಕರ್ನಾಟಕದ ಜನರಿಗೆ ಕೂಡ ಬೇಸರ ಆಗಿದೆ. ನಿಜವಾಗ್ಲೂ ಸಾಕ್ಷಿ ದಿನೇಶ್ ಗಾಣಿಗ ಸರ್ ಇದ್ರೆ ದಯಮಾಡಿ ಈಗಲೇ ತಗೊಂಡು ಹೋಗಿ SITಗೋ, SIT ಮೇಲೆ ನಂಬಿಕೆ ಇಲ್ಲದೆ ಹೋದ್ರೆ ನೀವು ಬೇರೆ ಯಾವ್ದಾದ್ರು ತನಿಖಾ ಸಂಸ್ಥೆ ಮುಂದಿಡ್ತೀರೋ, ಎಲ್ಲೋ ಒಂದ್ ಕಡೆ ಇಟ್ಟು ಬಿಡಿಯಲ್ಲ. ಆ ಹೆಣ್ಣು ಮಗಳಿಗೊಂದು ನ್ಯಾಯ ಸಿಗಬಿಡ್ಲಿ ಅಂತ ಕೇಳ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ರಿಗೂ ಕೂಡ. ಹಾಗೆ ಇವತ್ತು ಕೇಳಿದ ಪ್ರಶ್ನೆ, ವೀರೇಂದ್ರ ಹೆಗಡೆ ಅವರ ವಿರುದ್ಧ ಷಡ್ಯಂತ್ರ ಮಾಡಲಾಗಿತ್ತ ಅನ್ನೋದಕ್ಕೆ 82% ಜನ ಹೌದು ಅಂತ ಹೇಳಿ ಉತ್ತರವನ್ನ ಕೊಟ್ಟಿದ್ದಾರೆ. ಯಾರೆಲ್ಲ ನಿಮ್ಮ ಉತ್ತರವನ್ನ ದಾಖಲು ಮಾಡಿದ್ರಿ ಧನ್ಯವಾದವನ್ನ ತಿಳಿಸ್ತಾ, ಚರ್ಚೆಯಲ್ಲಿ ಭಾಗಿಯಾದ ಎಲ್ರಿಗೂ ಧನ್ಯವಾದ ತಿಳಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಹೇಳ್ತೀನಿ. ಮೇ ಬಿ ಪ್ರಾರಂಭದಲ್ಲಿ ಸುಜಾತಾ ಭಟ್ ಅವರು ಮೇ ಬಿ ಮಾಡಿದ್ದು ತಪ್ಪು. ನಾನು ಕೂಡ ನಂಗೂ ಅವ್ರ ಮೇಲೆ ಬಹಳ ಅಸಮಾಧಾನ ಇತ್ತು. ಯಾಕಂದ್ರೆ ಹಿಂಗೆಲ್ಲ ಮಾಡಿದ್ರಲ್ಲ, ಈ ಕ್ಷೇತ್ರದ ಬಗ್ಗೆ, ಧರ್ಮಾಧಿಕಾರಿಗಳ ಬಗ್ಗೆ ಇಷ್ಟೆಲ್ಲ ಅಪಪ್ರಚಾರಕ್ಕೆ ಇವ್ರು ಕಾರಣ ಆದ್ರಲ್ಲ ಅಂತ. ತದನಂತರ ಅವರು ಆ ತಪ್ಪಿನ ಅರಿವಾಗಿ ಇವರೆಲ್ಲ ನನ್ನನ್ನು ಉಪಯೋಗಿಸ್ಕೊಂಡ್ರು ಅಂತ ಅನ್ಬಿಟ್ಟು ಪಾಪ ಅವರು ಮಾಧ್ಯಮಗಳ ಮುಂದೆ ಬಂದು ಅವ್ರ ತಪ್ಪನ್ನ ಅರಿವಾಗಿ ಎಲ್ಲ ಹೇಳಿದಾಗ ಹೇಗೆಲ್ಲ ಅವ್ರನ್ನ ಉಪಯೋಗಿಸ್ಕೊಂಡ್ರು ಅಂತ ಅವ್ರ ಬಗ್ಗೆ ನಮಗೂ ಕೂಡ ಒಂದ್ ರೀತಿ ಪಾಪ ಒಂದು ಭಾವನೆ ಬಂತು. ನಮ್ಮ ವಕೀಲರಲ್ಲಿ ಖಂಡಿತವಾಗಿಯೂ ಹಲವಾರು ಜನ, ಸಾವಿರಾರು ಜನ
ಇಂಥವ್ರಿಗೆ ನೊಂದವ್ರಿಗೆ ಖಂಡಿತ ಸಹಾಯ ಮಾಡುವಂತವ್ರು ಖಂಡಿತ ಇರ್ತಾರೆ. ಅಂತ ಸಂದರ್ಭ ಬಂದ್ರೆ ಖಂಡಿತವಾಗಿಯೂ ಹಲವಾರು ಜನ ವಕೀಲರು ಕೂಡ ಇರ್ತಾರೆ. ನಾನು ತಮ್ಮ ಮುಂದೆ ಇಲ್ಲಿ ಹೇಳೋದಲ್ಲ, ಅಂತ ಸಂದರ್ಭ ಬಂದ್ರೆ ನಾವು ಕೂಡ ಸಹಾಯ ಮಾಡೇ ಮಾಡ್ತೀವಿ. ಆದ್ರೆ ಮೇಡಮ್ ನಾನು ಹೇಳೋದು, ಈ ಷಡ್ಯಂತ್ರಗಳಿಗೆ ಯಾರೆಲ್ಲ ಕುತಂತ್ರಗಳು ಷಡ್ಯಂತ್ರಗಳು ಮಾಡಿದ್ರು ಅವ್ರಿಗೆ ಮಾತ್ರ ಕ್ಷಮೆನೇ ಇಲ್ಲ. ಆಮೇಲೆ ಒಂದ್ ಹೇಳಿದ್ರು ಅವರು, ಒಂದು ಕರಿ ಮಾತತ್ತಿದೆ ಕೇಸರಿ ಶಾಲ್ ಬಗ್ಗೆ ಹೇಳ್ತಾರೆ. ನನಗೆ ನಗಬೇಕೋ ಅಳ್ಬೇಕೋ ಗೊತ್ತಿಲ್ಲ ಮೇಡಮ್. ಕೇಸರಿ ಶಾಲ್ ಹಾಕೊಂಡವ್ರು ಅಷ್ಟೇನೆ ಹಿಂದೂ ಧರ್ಮದ ಪರವಾಗಿದ್ದಾರೆ ಅಂತ ಅಲ್ಲ. ವೀರೇಂದ್ರ ಹೆಗ್ಡೆ ಕುಟುಂಬದವರು ಹಾಗೆ ಧರ್ಮಸ್ಥಳವನ್ನ ಅವರು ಮಾಡಿರ್ತಕ್ಕಂಥ ಅತಿ ಹೆಚ್ಚು ಸೇವೆ ಮಾಡಿರೋದು ಹಿಂದೂ ಧರ್ಮಕ್ಕೆ. ಅವ್ರು ಕಟ್ಟಿರೋ 100 ದೇವಸ್ಥಾನಗಳು, ಅವರು ಜೀರ್ಣೋದ್ಧಾರ ಮಾಡಿರ್ತಕ್ಕಂಥ 100 ದೇವಸ್ಥಾನಗಳು ಎಲ್ಲ ಹಿಂದೂ ಧರ್ಮದ್ದೇ ವಿನಃ ಪರಧರ್ಮದ್ದು ಅಲ್ಲ, ಮತ್ತೊಂದು ಜೈನ ಧರ್ಮದ್ದು ಅಲ್ಲ. ಅವರು ಅತಿ ಹೆಚ್ಚಾಗಿ ಸೇವೆ ಮಾಡಿರೋದು ಮದುವೆಗಳು ಮಾಡಿಸಿರ್ತಕ್ಕಂಥದ್ದು, ಕೆರೆ ಉಳ್ತಕ್ಸಿರ್ತಕ್ಕಂಥದ್ದು, ಎಷ್ಟು ಹಲವಾರು ಸೇವೆಗಳು. ನಾನು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಎಷ್ಟೋ ಸ್ಮಶಾನಗಳಲ್ಲಿ ಕೂಡ ಕ್ರಿಮೇಷನ್ ಮಾಡುವಂಥದ್ದು, ಎಷ್ಟೋ ಏನೇನೋ ಮಾಡಿದ್ದಾರೆ. ಪ್ರತಿಯೊಂದು ಮ್ಯಾಕ್ಸಿಮಮ್ 99% ಆಫ್ ಸೇವೆ ವೀರೇಂದ್ರ ಹೆಗ್ಡೆ ಅವರು ಅವ್ರ ಕುಟುಂಬದವ್ರು ಮಾಡಿರ್ತಕ್ಕಂಥದ್ದು ಹಿಂದೂ ಧರ್ಮಕ್ಕೆ. ಹಾಗಾಗಿ ಕೇಸರಿ ಶಾಲ್ ತಟ್ಕೊಂಡಿದ್ದ ಮಾತ್ರಕ್ಕೆ ಇವರೆಲ್ಲ ಹಿಂದೂ ಏನು ಮಹೇಶ್ ಟಿಮ್ರೋಡಿ ನನ್ನ ಸಮರ್ಥನೆ ಧರ್ಮಸ್ಥಳ ಕ್ಷೇತ್ರಕ್ಕೆ. ಸರ್, ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ನಿಮ್ಮ ಪರ್ಸನಲ್ ಒಪಿನಿಯನ್ ನೀವು ಹೇಳಿದ್ದೀರಿ, ನಿಮ್ಮ ಒಪಿನಿಯನ್ ಅದು. ನಾನು ಮಾತನಾಡಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಿಂದುತ್ವದ ಭಾವುಟ ಹಾಲಿಲ್ಲ ಅನ್ನೋ ಅವರು ಒಂದು ಹೇಳಿಕೆ. ನನ್ನ ಕ್ಷೇತ್ರದ ಬಗ್ಗೆ ದಿನೇಶ್ ಗಾಣಿಗೆ ಅವರು ಪದ ಬಳಕೆ ಮಾಡಿದ್ರು, ಕೇಸರಿ ಆಗ್ತಾರೆ ತಿಮ್ರೋಡಿ ಅವರು ಅಂತ ಹೇಳಿ. ಈ ನಮ್ಮಲ್ಲಿ ಬೆಂಗಳೂರಲ್ಲಿ ಇದರಲ್ಲಿ ಸಿಗ್ನಲ್ ಗಳಲ್ಲೂ ಕೂಡ ಅಯ್ಯಪ್ಪ ಮಾಲೆ ಹಾಕೊಂಡ್ ಬರ್ತಾರೆ ಭಿಕ್ಷೆ ಮಾಡೋರು. ಅವ್ರಿಗೆ ಮಾಲೆ ಹಾಕ್ಬೇಕು ಅಂತ ಇರೋದು, ಭಿಕ್ಷೆ ಸಿಗ್ಲಿ ಅಂತೇಳಿ. ತಿಮ್ರೋಡಿನು ಕೇಸರಿ ಹಾಕೋದು ತಟ್ಟೆಗೆ ಭಿಕ್ಷೆ ಸಿಗ್ಲಿ ಅಂತೇಳಿ ನೀವೆಲ್ಲ ಫಂಡ್ಗೋಸ್ಕರ ಮಾಡ್ತೀವಿ. ಯಾಕ್ರಿ ನೋಡಿ, ಅದಕ್ಕೆ ಹಿಂದೆ ಇರ್ತಕ್ಕಂಥ ದೊಡ್ಡ ಹುನ್ನಾರ ಆಚೆ ಬರ್ಲಿ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಒಂದು ಸರಿ ಆ ಹುನ್ನಾರ ಆಚೆ ಕಡೆಗೆ ಬಂದ್ರೆ ಅದ್ರ ಹಿಂದೆ ಕ್ರಿಶ್ಚಿಯನ್ ಮಿಷನರಿಗಳಿದಾರ, ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಇದೆಯಾ, ಅಥವಾ ಈ ತರ ಯಾವ್ದು ವಿದೇಶಿ ಶಕ್ತಿಗಳಿದೆಯಾ ಅಂತೇಳಿ ಎಲ್ಲವೂ ಆಚೆ ಕಡೆ ಬರ್ತಿರ್ತಕ್ಕಂಥದ್ದು. ದಿನೇಶ್ ಗಾಣಿಗ ಅವ್ರಿಗೇನೆ ಪ್ರಶ್ನೆ. ಗಾಣಿಗ ಅವರೇ, ಈ ಕ್ಷಣದವರೆಗೂ ಅತ್ಯಾಚಾರಿಗಳನ್ನ ಕರೀಲಿಲ್ಲ, ವಿಚಾರಣೆ ಮಾಡಲಿಲ್ಲ, ಈ ರೀತಿ ಆರೋಪ ಬರ್ತಾನೆ ಇದೆ ಸರ್. SIT ಅಧಿಕಾರಿಗಳು ಹಂಗಾದ್ರೆ ಹೆಂಗ್ ತನಿಖೆ ಮಾಡಬೇಕು, ಹೆಂಗ್ ಮಾಡಬಾರದು ಅಂತ ಹೇಳಿ ನೀವುಗಳೇ ಸಜೆಸ್ಟ್ ಮಾಡಿದ ಅಧಿಕಾರಿಗಳ ನೇತೃತ್ವದಲ್ಲಿ ನಡೀತಾ ಇರುವ SITಗೂ ಕೂಡ ಈಗ ಧರ್ಮ ಬೋಧನೆ ಅಥವಾ ಕರ್ತವ್ಯ ಬೋಧನೆ ಮಾಡ್ಲಿಕ್ಕೆ ಹೊರಟಿದ್ದೀರಾ ಹೇಗೆ ಅಂತ? ಯಾರನ್ನ ಕರಿಬೇಕು, ಯಾರನ್ನ ಕರಿಬಾರ್ದು? ನನ್ನ ಒಂದು ಪ್ರಶ್ನೆ ಇದೆ, ನೀವು ಇಷ್ಟೊತ್ತವರೆಗೂ ಚರ್ಚೆ ಮಾಡಿದ್ದೀರಿ. ನನ್ನ ಒಂದು ಪ್ರಶ್ನೆ ಇದೆ, ನೀವ್ ಹೇಳ್ತಾ ಇದ್ದೀರಿ SIT ರಚನೆ ಆಗಿರುವಂತದ್ದು ಖಾಲಿ ಚಿನ್ನಯ್ಯನ ಕೇಸಿಗೆ ಮಾತ್ರ ಅಲ್ಲ, ನಿಮ್ಗೂ ಗೊತ್ತಿರಬಹುದು. SIT ರಚನೆ ಆಗಿ ಚಿನ್ನಯ್ಯನ ಕೇಸು ಮತ್ತೆ ಅಲ್ಲಿ ಸತ್ತಂತ ಅಸಹಜ ಸಾವುಗಳ ಬಗ್ಗೆನೂ ಕೂಡ ತನಿಖೆ ಆಗ್ಬೇಕನ್ನುವಂಥದ್ದು SIT ರಚನೆ ಆಗಿರುವಂತದ್ದು ನಿಮ್ಗೂ ಗೊತ್ತಿದೆ. ಆದ್ರೆ ಮಧ್ಯಂತರ ವರದಿ ಎಲ್ಲಿಯಾದ್ರೂ ಇಡೀ ವರದಿಯಲ್ಲಿ ಯಾವುದೇ ಒಂದು ಅಸಹಜ ಸಾವಿನ ಬಗ್ಗೆ ಒಂದೇ ಒಂದು ಮಾತು ಕೊಟ್ಟಿಲ್ಲ. ನಿಮ್ಗೆ ಸಿಕ್ತು ವರದಿ? ನಿಮ್ಗೆ ಸಿಕ್ತು ವರದಿ ನಿಮ್ಗೆ ಸಿಕ್ತು, ನನಗೆ ಸಿಕ್ಕಿದೆ. ಯಾರಿಗೆ ಸಿಕ್ಕಿದೆ? ಮತ್ತೆ ಸಿಕ್ಕಿರೋ ತರ ಮಾತಾಡ್ತೀರಿ ನೀವು. ನಿಮಗೆ ಸಿಕ್ಕಿದೆ ನೋಡಿದ್ದೀರಾ ನೀವು? ಸಿಕ್ಕಿದೆಯೇನ್ರಿ ನಿಮ್ಗೆ? ಮತ್ತೆ ಅದ್ರೊಳಗಡೆಗೆ ಅಸಹಜ ಸಾವು ಬಗ್ಗೆ ಇಲ್ಲ ಅಂತ ಗೊತ್ತು ನಿಮ್ಗೆ? ಇಲ್ಲ ಅಂತ ಗೊತ್ತು ನಿಮ್ಗೆ? ಗೊತ್ತು ನಿಮ್ಗೆ? SITಗೆ ಎಲ್ಲರ ಬಗ್ಗೆ ತನಿಖೆ ಆಗಿರುತ್ತೆ. ಒಂದ್ ಮಾಡಿ ಇನ್ನೊಂದು ಮಾಡೋದಕ್ಕೆಲ್ಲ ಆಗಿರ್ತಕ್ಕಂಥದ್ದು ಪ್ರತಿಯೊಂದಕ್ಕೂ ತನಿಖೆ ಆಗಿದೆ. ಚಿನ್ನಯ್ಯಂದು ತನಿಖೆ ಆಗಿರುತ್ತೆ, ತನಿಖೆ ಆಗಿರುತ್ತೆ, ಎಲ್ಲವೂ ತನಿಖೆ ಆಗಿರುತ್ತೆ. ದಿನೇಶ್ ಗಾಣಿಗ ಅವರೇ, ಭಾಸ್ಕರ ಅವರು ನೇರವಾಗಿ ಸವಾಲು ಹಾಕ್ತಿದ್ದಾರೆ. ಇಂಥ ಸವಾಲುಗಳು ಅನೇಕ ಬಂದಿದೆ. ಅಸಹಜ ಸಾವು ಯಾವ ಅನ್ನೋದನ್ನು ನೀವು ತೋರಿಸಬೇಕು ಅಂತ. ಚರ್ಚೆಗೆ ಸಮಯ ಇದ್ದಿದ್ದೇನೆ. ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದ್ರೆ ನೀವು ಜಾಯಿನ್ ಆದ್ರಿ ಅನ್ನೋ ಕಾರಣಕ್ಕೆ. ಬಟ್ ಈ ಮಾತು ಹೇಳ್ತೀನಿ ಅಂತ ಬೇಜಾರಾಗಬೇಡ್ರಿ ಸರ್. 12 ವರ್ಷ ಆಯ್ತು, ನಾವು ಕೂಡ ಸೌಜನ್ಯ ನ್ಯಾಯ ಸಿಗಬೇಕು ಅಂತಲೇ ಇದ್ದೀವಿ, ಬಹಳ ಸ್ಪಷ್ಟ. ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ಸಿಕ್ತಿಲ್ಲ ಅನ್ನೋ ಬೇಸರ ನಮಗೂ ಇದೆ ಸರ್. ಒಬ್ರಾದ್ಮೇಲೆ ಭಾಸ್ಕರ ಅದನ್ನು SIT ಮಾಡಿದೆ. ಅಸಹಜ ಸಾವುಗಳು ಅಲ್ಲಲ್ಲ ಮಾಡಿದ್ದಾರೆ ಅಲ್ಲ ಮಾಡಿಲ್ಲ ಅಂತಾದ್ರೆ ಅವರು ಎಲ್ಲಿದ್ದು ಮಾಡಲಿಲ್ಲ, ಏನು ಮಾಡಲಿಲ್ಲ. ಪಂಚಾಯತಿಯಿಂದ ತಗೊಳ್ಳುವುದಂತ ಎಲ್ಲ ತಗೊಂಡಿದ್ದಾರೆ, RTI ಇಂದ ತಗೊಳ್ಳೋದು ಎಲ್ಲ ತಗೊಂಡಿದ್ದಾರೆ. ಅದನ್ನೆಲ್ಲ ತಗೊಂಡು ಯಾವ್ದು ಆಗ್ಲಿಲ್ಲ ಅದನ್ನು ಅವರು ಸುರಿಗೆ ಒಪ್ಪಿಸ್ಬೇಕಿತ್ತು SITಗೆ.
ನಾನು ಒಂದು ಹೇಳ್ತೇನೆ ಮೇಡಮ್, ಇದು ಯಾಕೆ ಅಂತ ಹೇಳಿದ್ರೆ ಇದು ಮುಗಿಸ್ಬೇಕು ಅಂತ ಅವರಿಗೆ ಆಸೆ ಇಲ್ಲ, ಇದನ್ನು ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ಇರುವುದು. ಇದು ಮೈಸೆಟ್ಟಿಯ ಇಡೀ ಬುರುಡೆ ಗ್ಯಾಂಗ್ಗೆ ಇದು. ಒಂದು ಹೇಳ್ತೇನೆ, ಇವ್ರು ಹೇಳಿದ್ರಲ್ಲ, ದಿನೇಶ್ ಗಾನಿಗೆ ಹೇಳಿದ್ರಲ್ಲ, ಹಿಂದುತ್ವ ಎಲ್ಲಿದೆ, ಅವ್ರು ಹಿಂದುತ್ವದವರ ಅಲ್ಲ ಅಂತೇಳಿ. ಹಿಂದುತ್ವ ಯಾರಿಗಿಲ್ಲ ಅಂತ ಹೇಳಿದ್ರೆ ಮಹೇಶ್ ಶೆಟ್ಟಿ ಗ್ಯಾಂಗ್ಗೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಮಹೇಶ್ ಶೆಟ್ಟಿಯವರು ಯಾವಾಗ ಕೇಸರಿಯನ್ನು ಬಿಸಾಡಿದ್ದಾರೆ, ಕೇಸರಿಯನ್ನು ಬಿಸಾಡಿ ವೈಟ್ ಲುಂಗಿಯನ್ನು ಇವತ್ತಿಂದ ನಾನು ಧರ್ಮಾಧಿಕಾರಿ ಅಂತ ಹೇಳಿದ್ದಾರೆ. ಈಗ ಯಾಕೆ ಇವರೆಲ್ಲ ಕೇಸರಿ ಆಗ್ತಾರೆ? ನಾನು ಹೇಳ್ತೇನೆ ಇನ್ನೊಂದು, ಪಾಪ ಇವರು ನಮ್ಮ ಪೂಜ್ಯರು 82 ನಮ್ಮ RSS ಗುರೂಜಿ ಅವರು ಇರುವಾಗ ಉಡುಪಿಯಲ್ಲಿ 2 ಸಲ ಧರ್ಮ ಸಂಸತ್ತಾಗಿದೆ. ಆ ಧರ್ಮ ಸಂಸತ್ತಲ್ಲಿ ಹೌದು ಈಗಲೂ ಹಾಕೊಂಡು ನಡೀತಾ ಇದ್ದಾರೆ. ಆದ್ರೆ ಪೂಜ್ಯರು 2 ಸಲ ಧರ್ಮ ಸಂಸತ್ತಲ್ಲಿ ಭಾಗಿಯಾಗಿದ್ದಾರೆ. ಇದು ಅವರಿಗೆ ಕಣ್ಣಿಗೆ ಕಾಣ್ತದ? ಎಷ್ಟೋ ಹಿಂದೂ ಸಮಾಜೋತ್ಸವದಲ್ಲಿ ಪ್ರವೀಣ್ ಭಾಯಿ ತೊಗಡಿಯವರು ಇರಲಿ, ಅಶೋಕ್ ಸಿಂಗಲ್ ಇರಲಿ, ಅವರ ಒಟ್ಟಿಗೆ ಇವರು ಭಾಗಿಯಾಗಿದ್ದಾರೆ. ಎಲ್ಲ ಯಾವ ಕಾರ್ಯಕ್ರಮ ಬೇಕು ಆ ಕಾರ್ಯಕ್ರಮವನ್ನು ಮಾಡಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಯಾವುದು ಕಾರ್ಯಕ್ರಮ ಕೇಸರಿ ಎಲ್ಲ ಕೇಸರಿ ತೊಟ್ಟು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಎಷ್ಟೋ ಭಜನೆಗಳಾಗ್ತಾ ಇದೆ. ಆ ಭಜನೆ ಕಮ್ಮಟಕ್ಕೆ ಬಂದು ಒಮ್ಮೆ ನೋಡ್ಲಿ, ಇವರು ಎಷ್ಟು ಕೇಸರಿ ಹುಟ್ಟು ಭಜನೆ ಮಾಡ್ತಾರೆ, ಎಷ್ಟು ಯೂಶಲಿ ಜರ್ನಲಿಸ್ಟ್ಗಳು ಪರ್ಸನಲ್ ಒಪಿನಿಯನ್ ಹೇಳಬಾರ್ದು ಅಂತಾರೆ. ಇಲ್ಲ ಕೇಳಿಸ್ಕೊಂಡ್ಬಿಡಿ, ಪರಮ ಶಿವ ಭಕ್ತ ನಾನು, ಆ ಶಿವನ ಆರಾಧ್ಯ ಸ್ಥಳ ಮಂಜುನಾಥನಿಗೆ ಪ್ರತಿನಿತ್ಯ ಸೇವೆ ಸಲ್ಲಿಸುವ ಧರ್ಮಸ್ಥಳದಲ್ಲಿ ಹಿಂದುತ್ವ ಇಲ್ಲ ಅಂತ ಹೇಳಿ ಯಾರಾದ್ರೂ ಹೇಳಿದ್ರೆ, ಹಿಂದುತ್ವದ ಧ್ವಜ ಇಲ್ಲ ಅಂತ ಯಾರಾದ್ರೂ ಹೇಳಿದ್ರೆ, ಶಿವಕ್ಷೇತ್ರದಲ್ಲಿ ಅದಕ್ಕಿಂತ ಮುಟ್ಟಾಳ್ತನ ಇನ್ನೊಂದಿಲ್ಲ ಅಂತ ಮಾತ್ರ ನಾನು ವೈಯಕ್ತಿಕವಾಗಿ ಹೇಳ್ಬೋದು. ಈ ಪರ್ಮಿಷನ್ ಇದ್ರೆ ಪ್ಯಾನಲ್ದು. ಬಟ್ ಎನಿವೆ, ಕಮಿಂಗ್ ಬ್ಯಾಕ್, ಸುಜಾತ ಭಟ್ ಅವರೇ, SIT ತನಿಖಾಧಿಕಾರಿಗಳು ಸರಿ ಇಲ್ಲ, ಕೆಳ ಹಂತದ ಅಧಿಕಾರಿಗಳು ಸರಿ ಇಲ್ಲ, ಸುಮ್ನೆ ಬಲವಂತ ಮಾಡಿ ಸುಳ್ಳು ಹೇಳಿಸಿ ಈ ಪ್ರಕರಣದ ದಿಕ್ಕನ್ನೇ ತಪ್ಪಿಸುವ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅನ್ನೋ ಆರೋಪ ಇದೆಯಲ್ಲ. ನೀವು SIT ತನಿಖೆಯನ್ನ ಎದುರಿಸಿ ಬಂದಿದ್ದೀರಿ. ಅಧಿಕಾರಿಗಳು ಬಲವಂತ ಮಾಡಿ ನಿಮ್ಮ ಹತ್ರ ಏನಾದ್ರು ಬರ್ಸ್ಕೊಂಡ್ರ, ಬಲವಂತ ಮಾಡಿ ನಿಮ್ಮ ಹತ್ರ ಏನಾದ್ರು ಹೇಳಿಸಿದ್ರ? ಇಲ್ಲ, ನನ್ನನ್ನು ಯಾವುದೇ ರೀತಿಯಿಂದ ಬಲವಂತ ಮಾಡಲಿಲ್ಲ. ನನ್ನ ಹತ್ರ ಕೂಲಂಕಷವಾಗಿ ಕೇಳಿದ್ದಾರೆ. 2 ದಿನ 3 ದಿನ ತಗೊಂಡಿದೆ. 3 ದಿನದಲ್ಲೂ ಅವರಿಗೇನು ನನ್ನನ್ನು ಏನು ಕೇಳಿದ್ದಾರೆ ಪ್ರಶ್ನೆಗಳಿಗೆ ಅದಕ್ಕೆ ಸಮಂಜಸವಾಗಿ ಉತ್ತರ ಕೊಟ್ಟು ಸತ್ಯ ಏನಿದೆಯೋ ಅದನ್ನು ಬಿಚ್ಚಿಟ್ಟು ಬಂದಿದ್ದೀನಿ. ಬಡಿಸಿದ್ರು, ಬಲವಂತವಾಗಿ ಹೇಳಿದ್ರು, ಚಿನ್ನಯ್ಯನನ್ನ ಅರೆಬತ್ಲೆ ಮಾಡಿದ್ರು, ಜಯಂತ್ಗೆ ನನಗೆ ಗೊತ್ತಿಲ್ಲ ಮೇಡಮ್. ನನ್ಗೆ ಗೊತ್ತಿರೋ ವಿಚಾರ ನನಗೆ ಏನು ಆಗಲಿಲ್ಲ, ನನಗೇನು ಮಾಡಲಿಲ್ಲ, ಅಷ್ಟನ್ನ ನಾನು ಹೇಳ್ಬೋದು. ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಸರಿ, ನಾನು ಲಾಸ್ಟ್ ಟೈಮು ಇದರಲ್ಲಿ ಬಂದಾವಾಗ ನಾನು ಹೇಳಿದ್ದೀನಿ, ಜಯಂತ್ ಟಿ ಒಂದು ಟೈಮಲ್ಲಿ SIT ಅವರು ತುಂಬ ಚೆನ್ನಾಗಿ ತನಿಖೆ ಮಾಡ್ತಾ ಇದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಹೊರಗಡೆ ಬಂದು SIT ತನಿಖೆ ಆದ ಮೇಲೆ, ಅದಾದ ಮೇಲೆ ನೆಕ್ಸ್ಟ್ ಎಷ್ಟೋ ದಿನಗಳ ಮೇಲೆ ಮತ್ತೊಮ್ಮೆ ಬಂದು ನನಗೆ ಎಲ್ಲ ಟಾರ್ಚರ್ ಕೊಟ್ಟು ನನ್ನನ್ನು ಹೊಡೆದಿದ್ದಾರೆ, ನನ್ನನ್ನು ಹಾಗೆ ಮಾಡಿದ್ದಾರೆ, ನನ್ನ ಮಗಳ ಏನೇನೋ ಸ್ಟೇಟ್ಮೆಂಟ್ ಕೊಟ್ಟರು. ಹಾಗಾದರೆ ಫಸ್ಟಿಗೆ ಇರುವಂಥ SIT ಆಮೇಲೆ ಚೇಂಜ್ ಆಯಿತಾ? ಇದನ್ನು ನಾನು ಕ್ವಶನ್ ಮಾಡಬೇಕಲ್ವಾ? ಅದೇ ಅಧಿಕಾರಿಗಳು ತಾನೇ ಇದ್ದಿದ್ದು. ನಿಮ್ಮನ್ನು ಕೂಡ ಆರೋಪಿ ಸ್ಥಾನದಲ್ಲಿ ನಿಲ್ಸದ್ದೇ ಆದಲ್ಲಿ ಈಗ ದೆಹಲಿಗೆ ಕರ್ಕೊಂಡು ಹೋಗೋಕೆ ಫ್ಲೈಟ್ ಮಾಡಿದ್ರು, ಮನೇಲಿ ಒಂದಷ್ಟು ದಿನ ಇಟ್ಕೊಂಡ್ರು, ಆಗ ಖರ್ಚು ವೆಚ್ಚ ಆಗ ಒಂದಷ್ಟು ದಿನ ನೋಡ್ಕೊಳ್ಳಿಲ್ವೋ. ಆದ್ರೆ ಈಗ ನಿಮಗೆ ವಕೀಲರು ಬೇಕಾಗ್ತಾರೆ. ನಿಮ್ದೇನು ತಪ್ಪಿಲ್ಲ ಅಂತ ಹೇಳಿ ಸಾಬೀತು ಮಾಡ್ಕೊಳ್ಬೇಕು ಅಂತಂದ್ರೆ ಪ್ರಬಲವಾದ ವಾದ ಮಂಡಿಸ್ಲಿಕ್ಕೆ ವಕೀಲರು ಬೇಕಾಗ್ತಾರೆ. ಹಣಕಾಸು ಖರ್ಚಾಗತ್ತೆ. ನಿಮಗೆ ಸದ್ಯದ ಪರಿಸ್ಥಿತಿ ಹಾಗಿದೆಯಾ? ನಿಮಗೆ ಯಾರಾದ್ರೂ ಸಪೋರ್ಟ್ ಮಾಡ್ತಿದ್ದಾರಾ? ಯಾಕಂದ್ರೆ ಅವರೆಲ್ಲ ದೊಡ್ಡ ವಕೀಲರು, ದೊಡ್ಡ ರಾಜಕಾರಣಿಗಳು ಅಫೋರ್ಡ್ ಮಾಡೋಕೆ ಮಾತ್ರ ಸಾಧ್ಯ ಆಗೋ ವಕೀಲರನ್ನ ಇಟ್ಕೊಂಡಿದ್ದಾರೆ. ನಿಮಗೆ ಸಾಧ್ಯ ಇದೆಯಾ? ಇದೆಲ್ಲ ನನಗೆ ಯಾವುದು ಸಾಧ್ಯ ಇಲ್ಲ. ಇನ್ನ ಎಂತಾನೆ ಜೈಲಿಗೆ ಹೋಗೋ ಪ್ರಸಂಗ ಬಂದ್ರೆ ಇನ್ ಕೇಸ್ ಹೋಗ್ತೀನಿ. ಈಗ ಚಿನ್ನ ಹಿಂಗಂತೂ ಬೇಲ್ ಸಿಕ್ಕಿದ್ರು ಆಚೆ. ಮೇಡಮ್, ಕಾನೂನು ಪ್ರಕಾರ ಯಾರು ಅವ್ರಿಗೆ ಅಸಹಾಯಕರಿದ್ದಾರೆ, ಕಾನೂನು ಅವಕಾಶವನ್ನು ಸರ್ಕಾರ ಕಲ್ಪಿಸಿ ಕೊಡುತ್ತದೆ. ಅದು ಲಾ ಬೈಂಡೆಡ್ ಇದೆ. ಅವರಿಗೆ ಯಾರು ಅಥಾರಿಟಿ ಇದೆ ಅವ್ರಿಗೆ ವಕೀಲರನ್ನ ಪ್ರೊವೈಡ್ ಮಾಡ್ತಾರೆ. ವಿತ್ ಆಲ್ ದ ರೆಸ್ಪೆಕ್ಟ್ ಟು ದ ಸಿಸ್ಟಮ್, ನಿಮಗೂ ಪ್ರಶ್ನೆ ಸರ್. ಚಿನ್ನಯ್ಯನ ಪರವಾಗಿಯೂ ಕೂಡ ಸರ್ಕಾರದಿಂದನೇ ವಕೀಲರಿದ್ರು, ಬೇಲ್ ಕೂಡ ಸಿಕ್ತು. ಆದ್ರೆ ಆಚೆ ಬರ್ಲಿಕ್ಕೆ ಆಯ್ತಾ ಸರ್? ಕಾನೂನಾತ್ಮಕವಾದ ಪ್ರಕ್ರಿಯೆಗಳು ಏನೇ ಇರಬಹುದು, ಶ್ಯೂರಿಟಿ ಕೊಡಬೇಕಾಗುತ್ತೆ. ಯಾರು ಕೊಡ್ತಾರೆ? ಕುಟುಂಬದವರು ಕೊಡಬೇಕಾಗುತ್ತೆ. ಸುಜಾತ ಭಟ್ ಅವ್ರಿಗಿದಾರ ನೋಡಿ. ನಾನು ಈ ಸಂದರ್ಭ ಸಹಜ ಸಾವುಗಳಿಗೆ ಸಂಬಂಧಪಟ್ಟಂತೆ ತನಿಖೆ ಮಾಡ್ಲಿ ಅಂತ SIT ರಚನೆ ಮಾಡಿದ್ದು. ಆದ್ರೆ ಕೇವಲ ಫೋಕಸ್ ಚಿನ್ನಯ್ಯನ ಹೇಳಿಕೆ ಆಗ್ಬಿಟ್ಟಿದೆ. ಅಲ್ಲಿಗೆ SIT ತನಿಖೆನೇ ಸರಿ ಇಲ್ಲ ಅನ್ನೋ ಆರೋಪವನ್ನ ಮಾಡ್ತಿದ್ದಾರೆ. ಭಾಸ್ಕರ್, ನಿಮ್ಗೆ ಸ್ವಲ್ಪ ಡಿಲೇ ಇದೆ, 10 ಸೆಕೆಂಡ್ ಉತ್ತರ ಕೊಡ್ತಾರೆ ಭಾಸ್ಕರ್ ಸರ್.
ಭಾಸ್ಕರ್ ರಾಯ್ ಸರ್ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಅಂತ ಭಾವಿಸ್ತಾ ನಿಮಗೇನೆ ಪ್ರಶ್ನೆ. ಕೇವಲ SIT ತನಿಖೆ ಚಿನ್ನಯ್ಯನ ಹೇಳಿಕೆಗೆ ಮಾತ್ರ ಸೀಮಿತವಾಗಿತ್ತು, ಆದರೆ ಧರ್ಮಸ್ಥಳ ಕ್ಷೇತ್ರ ವ್ಯಾಪ್ತದಲ್ಲಿ ನಡೆದಿದೆ ಎನ್ನಲಾದ ನೂರಾರು ಅತ್ಯಾಚಾರ ಕೊಲೆ ಪ್ರಕರಣದ ತನಿಖೆಯನ್ನ ಮಾಡಲೇ ಇಲ್ಲ ಅನ್ನೋ ಆರೋಪ ಈಗಲೂ ಕೇಳೋಕ್ ಸಿಗ್ತಾ ಇದೆ. ರೈಟ್, ಬಹುಶಃ ಅವ್ರಿಗೆ ಕೇಳಿಸ್ತಿಲ್ಲ ಅನ್ಸುತ್ತೆ, ಸಂಪರ್ಕಕ್ಕೆ ತೆಗೆದುಕೊಳ್ಳೋಣ. ಸೇಮ್ ಪ್ರಶ್ನೆ ಸರ್. ಮೇಡಮ್, ಇದೇನಾಗಿದೆ, ಈಗ ಚಿನ್ನಯ್ಯನ ಒಂದು ವಿಚಾರ ಇಟ್ಕೊಂಡು ತನಿಖೆ ಮಾಡಿದ್ದಾರೆ. ಈಗ ಯಾವುದೋ ಒಂದು ಪ್ರಕರಣ ತನಿಖೆ ಆಗ್ಬೇಕು ಅಂದ್ರೆ ಒಂದು ಕಂಪ್ಲೇಂಟ್ ಬೇಕು. ಅದ್ರ ಒಂದು ಕಂಪ್ಲೇಂಟ್ ಆಗಿತ್ತು, ಅದ್ರ ಮೇಲೆ ಒಂದು ತನಿಖೆನ ಪ್ರಾರಂಭ ಮಾಡಿದ್ರು. ನನ್ನ ಪ್ರಕಾರ ಏನಂದ್ರೆ, ಈ ತನಿಖೆ ಪ್ರಾರಂಭ ಆಗೋದಕ್ಕೆ ಒಂದು ಕಂಪ್ಲೇಂಟ್ ಬೇಕಾಗಿತ್ತು, ತನಿಖೆ ಪ್ರಾರಂಭ ಆಯ್ತು. ಆದ್ರೆ ಇವರೆಲ್ಲರ ಉದ್ದೇಶ, ನನ್ನ ಒಂದು ಇದ್ರ ಪ್ರಕಾರ, ಇಷ್ಟು ವರ್ಷಗಳ ಒಂದು ಹೋರಾಟ ಇವರೆಲ್ಲ ಏನ್ ಮಾಡ್ಕೊಂಡ್ ಬರ್ತಾ ಇದ್ರು, ಇವರೆಲ್ಲ ಮಾಡ್ತಾ ಇದ್ದೇನೆಂದ್ರೆ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಿದ್ರು. ಧರ್ಮಸ್ಥಳದ ಒಂದು ಧರ್ಮಾಧಿಕಾರಿಗಳ ಕುಟುಂಬವನ್ನ ಟಾರ್ಗೆಟ್ ಮಾಡಿದ್ರು. ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು. ಅದ್ರ ಪ್ರಕಾರ ಇವ್ರು ಏನ್ ಕಂಪ್ಲೇಂಟ್ ಕೊಟ್ಟಿದ್ರು, ಅಲ್ಲಿ ಅಸಹಜ ಸಾವುಗಳಾಗಿದೆ, ಹಾಗೆ ಹೀಗೆ, ನನ್ನ ಹತ್ರ ಮೊಬೈಲ್ ಅಲ್ಲಿ ಸಾಕ್ಷಿ ಇದೆ, ಪ್ರತಿಯೊಂದನ್ನು ಅವರೇ ಹೇಳ್ತಾ ಇದ್ರು. ಮೊಬೈಲ್ ಅಲ್ಲಿ ಇನ್ಸ್ಟೆಂಟ್ ಫುಡ್ ತರ ಅಲ್ಲಿ ಕೈಯಲ್ಲೇ ಇದ್ದಾಗ ಇನ್ವೆಸ್ಟಿಗೇಷನ್ ಮಾಡಿದಾಗ ನಿಜವಾಗ್ಲೂ ಅವರ ಬಳಿ ಏನಾದ್ರೂ ಸಾಕ್ಷಿ ಇದ್ದಿದ್ರೆ ಅವರು ಎಲ್ಲ ಕೊಟ್ಟಿರ್ತಾರೆ ಕೂಡ. ಅದೆಲ್ಲದರ ಆಧಾರದ ಮೇಲೆನೆ ಈ ಒಂದು ತನಿಖೆ ನಡೆದಿರುತ್ತೆ. ಹಾಗೆ ಅವರೊಂದು ಒಂದು ಮಾತು ಹೇಳ್ತಾ ಇದ್ರು ಗಾಣಿಗ, ಧರ್ಮಸ್ಥಳದವ್ರು ಇರ್ಬೋದು, ಯಾರು ಕೂಡ ಪ್ರಾರಂಭದಲ್ಲಿ ಸಹಕಾರ ಕೊಡಲಿಲ್ಲ ಅಂತ. ಧರ್ಮಸ್ಥಳದ ಧರ್ಮಾಧಿಕಾರಿಗಳ ದೊಡ್ಡತನನೇ ಅದು. ಆಮೇಲೆ ಅಲ್ಲಿನವ್ರು ಹೆಂಗಂದ್ರೆ, ಸ್ವಲ್ಪ ದಿವಸ ನೋಡೋಣ, ತನಿಖೆ ನಡೀತಾ ಇದೆ, ನಾವು ಇಂಟರ್ಫರೆನ್ಸ್ ಆಗಬಾರ್ದು, ಇಂಥ ವಿಚಾರಗಳ ಹೋರಾಟ ಆಗ್ಬಾರ್ದು. ಅಕಸ್ಮಾತ್ ಅವರು ಪ್ರತಿರೋಧಿಸಿ ಅವರು ಹೋಗಿ ಕೆಲವೊಂದು ಯೂಟ್ಯೂಬರ್ಸ್ ಮೇಲೆ ದಾಳಿ ಆಗಿದ್ದಕ್ಕೆ ಎಷ್ಟೋ ಜನಗಳ ಮೇಲೆ ಕೇಸ್ ಕೂಡ ಮಾಡ್ಬಿಟ್ರು. ಅದೇನಾದ್ರು ಪ್ರಾರಂಭದಿಂದನೇ ಧರ್ಮಸ್ಥಳದಲ್ಲಿರೋರು ಸುತ್ತಮುತ್ತ ಇರೋರು ಕ್ವಶನ್ ಮಾಡಿದಿದ್ರೆ ಅವ್ರಗಳ ಮೇಲೆ ಹಲವಾರು ಕೇಸ್ಗಳನ್ನ ಹಾಕಿರ್ತಾ ಇದ್ರು ಇವರು. ಯಾಕಂದ್ರೆ ಇವರು ನಮ್ಮ ಇನ್ವೆಸ್ಟಿಗೇಷನ್ ತೊಂದರೆ ಮಾಡ್ತಾ ಇದ್ದಾರೆ, ಹಾಗೆ ಹೀಗೆ ಅಂತ. ಆದ್ರೆ ಅವರೆಲ್ಲರ ತಾಳ್ಮೆ ಇವತ್ತು ಈ ಒಂದು ತನಿಖೆ ನಡೆಯೋದಕ್ಕೆ ಒಂದು ಸಹಕಾರ ಆಯಿತು. ಆದ್ರೆ ನಾವ್ ಹೇಳೋದು, ನನ್ನ ಪ್ರಕಾರ, ನಾನು ಐ ಆಮ್ ನಾಟ್ ಹ್ಯಾಪಿ. SIT ಅವ್ರು ಏನ್ ತನಿಖೆ ಮಾಡಿದಾರಲ್ಲ, ಈ 6 ಜನಗಳ ವಿರುದ್ಧವಾಗಿ ಅಷ್ಟೇ ಏನ್ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ, ಅದು ನನ್ನ ಪ್ರಕಾರ ಷಡ್ಯಂತ್ರ ಮಾಡದಂತ ವ್ಯಕ್ತಿಗಳ ವಿರುದ್ಧವಾಗಿ ಅವ್ರು ನಿಜವಾಗ್ಲೂ ಇನ್ನೂ ತನಿಖೆ ಮಾಡ್ಬೇಕಾಗತ್ತೆ ಅನ್ನೋದು ಒಂದು. ಎರಡನೇದು, ಹಾಗೆ ನಮ್ಮ ಬಿಜೆಪಿ ವಕ್ತಾರರು ಹೇಳಿದ್ರು, ಒಂದು ಮಾತು ಹೇಳಿದ್ರು, DK ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಕೊಟ್ಟು ಅಂತ. ನನ್ಗೆ ಅನ್ಸುತ್ತೆ, ವೈಯಕ್ತಿಕವಾಗಿ ಹೇಳೋದಾದ್ರೆ, DK ಶಿವಕುಮಾರ್ ಅವರು ಒಬ್ಬ DCM ಆಗಿ ಅವರು ಸ್ಟೇಟ್ಮೆಂಟ್ ಮಾಡೋದ್ರು ಅನ್ನೋದಕ್ಕಿಂತ ಒಬ್ಬ ಭಕ್ತನಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಒಂದು ಇರ್ಬೋದು, ಏನೇ ಆದ್ರೂ ಅವ್ರು ಏನೇ ಒಬ್ಬ DCM ಇರಬಹುದು, ಆದ್ರೆ ಅವರು ಒಬ್ಬ ಭಕ್ತನೇ, ಒಬ್ಬ ಧರ್ಮಸ್ಥಳಕ್ಕೆ ಒಬ್ಬ ಭಕ್ತನಾಗೂ ಮೇ ಬಿ ಹೇಳಿರ್ತಾರೆ. ಜೊತೆಗೆ ಇರಬಹುದು, ಆದ್ರೆ ಅವರ ಒಂದು ಒಬ್ಬ ಇಂಡಿವಿಜುವಲ್ ಅವ್ರ ಒಪಿನಿಯನ್ ವ್ಯಕ್ತಪಡಿಸಿರ್ಬೋದು. ಅದಕ್ಕೆ ಸಂಬಂಧಪಟ್ಟಂಗೆ ಹೋಮ್ ಡಿಪಾರ್ಟ್ಮೆಂಟ್, ಲಾ ಡಿಪಾರ್ಟ್ಮೆಂಟ್ ಅದನ್ನ ಅವ್ರು ಕನ್ಸಿಡರ್ ಮಾಡಿ ಟ್ರೀಟ್ಮೆಂಟ್, ಅವ್ರು ಅದಕ್ಕೆ ಸಂಬಂಧಪಟ್ಟಂಗೆ ತನಿಖೆಗಳು ಮಾಡಿ ಅದು ರಿಪೋರ್ಟ್ ಸಲ್ಲಿಸ್ತಾರೆ. ಮೇ ಬಿ ಅದು ಅವ್ರ ಅಭಿಪ್ರಾಯ ಇರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಅಷ್ಟೇ. ಸರಿ, ಭಾಸ್ಕರ್ ರಾಯ್ ಸರ್ ಕನೆಕ್ಷನ್. ಈ ಪೊಲೀಸರು ತನಿಖೆ ಮಾಡಬೇಕಾದ್ರೆ ಎರಡು ಗ್ರೂಪ್ಗಳಿಗೆ ನಾವು ಇಬ್ಬರು ಸಂತೈಸ್ಲಿಕ್ಕೆ ಆಗಲ್ಲ. ಯಾರು ಕಡೆ ಅನ್ಯಾಯ ಇರ್ತದೆ, ನಾವು ಅವ್ರ ಮೇಲೆ ಕ್ರಮ ತಗೋತೀವಿ. ಸೊ ಯಾರಿಗೆ ಅನ್ಯಾಯ ಆಗಿರ್ತದೆ ಅವರು ಪೊಲೀಸರ ವಿರುದ್ಧ ಆಪಾದನೆ ಮಾಡ್ತಾರೆ, ತಮ್ಮ ತನಿಖೆ ಸರಿಯಾಗಿಲ್ಲ. ಇದೊಂದು ಪ್ರಕರಣದಲ್ಲಿ ಮಾಧ್ಯಮಗಳು ಕೂಡ ಪೊಲೀಸ್ ಇಲಾಖೆಯಷ್ಟೇ ಸಮಾನ, ಏನ್ ಹೇಳೋದು ಸರ್, ಈ ಶಾಪಗಳಿಗೆ, ಕೋಪಗಳಿಗೆ, ತಾಪಗಳಿಗೆ, ಟ್ಯಾಗ್ ಲೈನ್ಗಳಿಗೆ ಸಂತ್ರಸ್ತರು ಅನ್ನೋ ಪದ ಇತ್ತೀಚೆಗೆ ಬೇರೆ ಬೇರೆ ಕಾರಣಕ್ಕೆ ಬಳಕೆ ಆಗ್ತದೆ. ಐ ಡೋಂಟ್ ವಾಂಟ್ ಟು ಯೂಸ್ ಇಟ್. ಭಾಸ್ಕರ್ ರಾಯ್ ಸರ್ಗೆ ನಾನು ಧ್ವನಿ ತಲುಪ್ತಾ ಇದ್ರೆ, ಇನ್ನೂ ಕೂಡ SIT ಸರಿಯಾಗಿ ತನಿಖೆ ಮಾಡಲಿಲ್ಲ ಅನ್ನುವ ಆರೋಪ ಮಾಡುವವರು ಏನ್ ಹೇಳ್ತಾರೆ ಸರ್, ಧರ್ಮಸ್ಥಳ ಕ್ಷೇತ್ರ ವ್ಯಾಪ್ತಿಯಲ್ಲಿ ಆದ ಅಸಹಜ ಸಾವುಗಳ ಬಗ್ಗೆ ಅವ್ರು ತನಿಖೆ ಮಾಡಲೇ ಇಲ್ಲ, ಕೇವಲ ಚಿನ್ನಯ್ಯ ಸುಳ್ಳು ಹೇಳ್ದ, ಚಿನ್ನಯ್ಯ ಷಡ್ಯಂತ್ರದ ಭಾಗವಾಗಿದ್ದ, ಇಷ್ಟಕ್ಕೆ ಮಾತ್ರ ಫೋಕಸ್ ಇದೆ SIT ಯದ್ದು, ಅಸಹಜ ಸಾವುಗಳ ತನಿಖೆ ಆಗ್ಲಿಲ್ಲ. ದಿನೇಶ್ ಗಾಣಿಗ ಸರ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಈಗ್ಲೂ. ಅಲ್ಲ, ನನ್ನ ಪ್ರಶ್ನೆ ಒಂದಿದೆ ಸ್ಮಿತಾ ಮೇಡಮ್, ನಾವು ಅದನ್ನೇ ಕೇಳ್ತಾ ಇರುವಂತದ್ದು. ಅಲ್ಲಿ ಪಂಚಾಯತ್ ಕೊಟ್ಟಿರುವಂತ ದಾಖಲಾತಿಯಲ್ಲಿರುವಂತ ಯಾವ ಒಂದು ಇದನ್ನು ಕೂಡ ಅವರು ತನಿಖೆ ಮಾಡ್ತಾ ಇಲ್ಲ. ಹಾಗಾದ್ರೆ ಯಾಕೆ ಮಾಡಿಲ್ಲ ಅಂತ ಇವ್ರು ಹೇಗೆ ಹೇಳಕ್ಕಾಗತ್ತೆ? ಮಾಡಿರ್ಬೋದಲ್ಲ ಅವರು, ಮಾಡಿಲ್ಲ ಅಂತ ಇವ್ರು ಹೇಗೆ
ಇದು ಎಲ್ಲ ವ್ಯವಸ್ಥಿತವಾಗಿ ಹಿಂದೂ ಧರ್ಮವನ್ನು ಟಾರ್ಗೆಟ್ ಮಾಡಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮೇಲೆ ಯಾವ ರೀತಿ ಕೆಲವೊಂದು ಹೆಣ್ಮಕ್ಕಳನ್ನು ಉಪಯೋಗ ಮಾಡಿಕೊಂಡು ಇದು ಮಾಡಿದ್ರು, ಅಪವಿತ್ರ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಶನಿ ಶಿಗ್ನಾಪುರದಲ್ಲಿ ಏನೋ ಒಂದು ಅಪವಿತ್ರ ಮಾಡಲಿಕ್ಕೆ ಪ್ರಯತ್ನ, ಅದೇ ದಾರಿಯಲ್ಲಿ ತಿರುಪತಿಯಲ್ಲಿ ಇವತ್ತು ಇದರದನ್ನು ಹಾಕುವಂಥದ್ದು ಏನು ಮಾಡಿದ್ದಾರೆ. ಆ ರೀತಿ ವ್ಯವಸ್ಥಿತವಾಗಿ ಧರ್ಮಸ್ಥಳನೂ ಒಂದು ಟಾರ್ಗೆಟ್ ಇದೆ. ಈಗ ಅಯೋಧ್ಯೆ ರಾಮ ಮಂದಿರ ಬಗ್ಗೆನೂ ಮುಸ್ಲಿಮರು ಕೆಲವೊಂದು ಲೀಡರ್ಗಳು ಹೇಳಿಕೆ ಕೊಡ್ತಾ ಇದ್ದಾರೆ, ನಾವು ಒಂದಿಲ್ಲ ದಿವಸ ಮತ್ತು ಬಾಬ್ರಿ ಮಸೀದ್ ಕಟ್ತೀವಿ. ಇದ್ರ ಹಿಂದೆ ಎಲ್ಲ ಕಾಂಗ್ರೆಸ್ಸಿನ ಬೆಂಬಲ ಇದೆ. ವಕೀಲರಿಗೆ ನೀವು ಹೀಗೆ ವಕೀಲರ ಬಗ್ಗೆ ನಾನು ಪ್ರಶ್ನೆ ಕೇಳ್ತಿಲ್ಲ ಸರ್. ಹಾಗೆ ದಿಕ್ಕು ತಪ್ಪಿಸಿದವರ ವಿರುದ್ಧ ಕ್ರಮ ಆಗಬೇಕು ಅನ್ನೋದು. ನಾವು ವಕೀಲರ ಬಗ್ಗೆ ಚರ್ಚೆ ಮಾಡ್ತಿಲ್ಲ ಇವತ್ತು, ವಕೀಲರ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ದಿನೇಶ್ ಗಾಣಿಗ ಅವರು ನಾನು ಇವತ್ತು ವಕೀಲರ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ದಿನೇಶ್ ಗಾಣಿಗ ಅವರೇ, ಜಯಂತ್ ಅವರು ಮತ್ತೊಂದು ವಿಡಿಯೋ ಮಾಡ್ತಾರೆ ಇವತ್ತು ಫ್ರೆಶ್ ಆಗಿ, ಅದರಲ್ಲಿ ಆರೋಪ ಮಾಡ್ತಾರೆ 2016ರಿಂದ ಮತ್ತೆ 3 ದಿನಕ್ಕೊಂದು ಹೆಣ ಬೀಳ್ತಾ ಇದೆ, ಇದನ್ನ ಯಾರು ಕೂಡ ಗಮನಿಸ್ತಾ ಇಲ್ಲ. ಅಂದ್ರೆ ಈಗ SIT ರಚನೆ ಆಯ್ತು ಅಂದ ತಕ್ಷಣ ಏನೆಲ್ಲ ಆರೋಪಗಳಿತ್ತು ಅದನ್ನೆಲ್ಲವನ್ನ ಕೂಡ ಮುಕ್ತವಾಗಿ SITಗೆ ತಿಳಿಸ್ಲಿಕ್ಕೆ, ದೂರನ್ನ ದಾಖಲು ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶ ಇತ್ತು. ನೀವು ಇನ್ಸ್ಟಾಲ್ಮೆಂಟ್ ನಲ್ಲಿ ಹೊಸ ಹೊಸ ವಿಚಾರಗಳನ್ನ ಆಚೆ ತರ್ತಿರೋದು ಯಾಕೆ? ಅಲ್ಲ, SITಗೆ ನಾವು 2002ರಿಂದ 2012 ಆಗಿರುವಂತ ಇನ್ನು 450 ಅಸಹಜ ಸಾವುಗಳ ಧರ್ಮಸ್ಥಳದಲ್ಲಿ ಆಗಿರುವಂತ ಅಸಹಜ ಸಾವುಗಳ ಪ್ರಕರಣವನ್ನು ಕೊಟ್ಟಿದ್ದೇವೆ. ಕೇಳಿ ಎರಡನೇದಾಗಿ ಗ್ರಾಮ ಪಂಚಾಯತ್ ನಾವು ಹೆಣ ಉಗ್ದಿದ್ದೇವೆ ಅಂತ ಹೇಳಿರುವಂತ ಮಾಹಿತಿಯ ತಕ್ಕಲ್ಲಿ ತೆಗೆದಿರುವಂತ 279 ಅಸಹಜ ಸಾವು ಪ್ರಕರಣವನ್ನು ಕೊಟ್ಟಿದ್ದೇವೆ. ಮಾಹಿತಿ ಕೇಳಿ ತಗೊಂಡು ಕೊಟ್ಟಿದ್ದೇವೆ. ನನ್ನ ಹತ್ರ ಕಾಪಿ ಇದೆ, ಕಾಪಿ ನಿಮ್ಗೆ ಕೊಡ್ತೀನಿ. ಇನ್ನೊಂದು ಮೂರನೇದಾಗಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ 2015ರಲ್ಲಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಆಗುತ್ತೆ. ಆವಾಗ 2015ರಿಂದ 2025ರವರೆಗೆ 279 ಅಸಹಜ ಸಾವಾಗುತ್ತೆ. ಅದರಲ್ಲಿ 70 ಜನ ಅಪರಿಚಿತ ವ್ಯಕ್ತಿಗಳಾಗಿರ್ತಾರೆ. ಇದೆಲ್ಲದ್ರ ಮಧ್ಯೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಹುಗ್ದಿರುವಂತ ಹೆಣಗಳಲ್ಲಿ 2010ರಲ್ಲಿ ಒಂದು ಕೊಲೆ ಆಗುತ್ತೆ. ವೈಶಾಲಿ ವಸತಿಗೃಹದಲ್ಲಿ ಒಂದು ಕೊಲೆ ಆಗುತ್ತೆ. ಜನ ಚೀತು ಒಂದು ತಿರುಗಿ ಅದನ್ನ ಕುಂಕೊಂಬರ್ತೀರ, ನಾಚಿಕೆ ಆಗಲ್ವೇನ್ರಿ ಇವ್ರಿಗೆ? ಇವ್ರ ಆಫೀಸರ್ಗಳು ಕಲ್ಪಿಟ್ ಅಂತ ಹೇಳಿದ್ದಾರೆ. ಇನ್ನೊಬ್ಬನ್ ಮಾತಾಡ್ತಾರೆ. ಚಂದ್ರಶೇಖರ್ ಅವರೇ, ನಿಮಗ್ ಸಮಾಧಾನ ಇರ್ಬೇಕಪ್ಪ. ಕೇಳಿಸ್ಕೊಳ್ರಿ, ಕರೆಕ್ಟ್ ಆಗಿ ಹೇಳ್ತಿದ್ದಾರೆ ನೋಡಿ. ಜನಕ್ಕೆ ತಿಳ್ಕೊಳ್ಬೇಕು, ಜನ ದಡ್ರಲ್ಲ. RTI ಇಂದ ತೆಗೆದ ದಾಖಲೆ, RTI ಎಲ್ಲಿಂದ ತೆಗೆದಿರುತ್ತೆ ದಾಖಲೆಯನ್ನ? ಪೊಲೀಸ್ ಇಲಾಖೆಯಿಂದ, ಸರ್ಕಾರದಿಂದ. ಅಂದ್ರೆ ಅಧಿಕೃತವಾಗಿ ಕೇಸ್ ದಾಖಲಾಗಿರೋ ವಿಚಾರಗಳನ್ನ, ಇದು ಯಾರಿಗೂ ಗೊತ್ತಾಗದೇ ಇರೋ ಅತ್ಯಾಚಾರ, ಯಾರಿಗೂ ಗೊತ್ತಾಗದಿರೋ ಕೊಲೆ. ಜನದಡ್ರಲ್ಲ ದಿನೇಶ್ ಅವರೇ, ಜನದಡ್ರಲ್ಲ ದಿನೇಶ್ ಅವರೇ. RTI ನಿಂದ ನಿಮಗೆ ಸಿಕ್ಕಿರುವ ಮಾಹಿತಿ ಪೊಲೀಸ್ ಮೂಲದಿಂದಲೇ ಸಿಕ್ಕಿರುತ್ತೆ. ಜನಕ್ ಗೊತ್ತು, ಜನ ದಡ್ರಲ್ಲ. ಹೀಗಾಗಿ ಇದನ್ ಬಿಟ್ಟು ಬೇರೆ ಏನಾದ್ರು ಇದ್ರೆ ನಾವು ಉತ್ತರ ಕೊಡ್ಲಿಕ್ಕೆ ನಮ್ಗೊಂದು ಅವಕಾಶ ಕೊಡಿ. 2017ರಲ್ಲಿ ಉಗ್ರಪ್ಪ ವರದಿ ಕೊಡ್ತಾರೆ. ನಾವೆಲ್ಲ ಅಂತ ಕೇಳಿ ಧರ್ಮಸ್ಥಳ ಗ್ರಾಮದಲ್ಲಿ ವಾರ್ಷಿಕ 300 ಹೆಣಗಳು ಬೀಳ್ತಾ ಇದೆ. ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತ ಉಗ್ರಪ್ಪ ವರದಿ ಅವ್ರು ಕೊಟ್ಟಿದ್ದಾರೆ. ಒಬ್ರಿಬ್ರಲ್ಲ, 27 ಜನ IAS ಆಫೀಸರು, IPS ಆಫೀಸರ್ ಇರುವಂತ 27 ಜನ ಆಫೀಸರ್ ಇರುವಂತ ಒಂದು ಉಗ್ರಪ್ಪ ವರದಿ ಸರ್ಕಾರಕ್ಕೆ ವರದಿ ಕೊಡ್ತದೆ. ಬೆಳ್ತಂಗಡಿ ತಾಲೂಕಲ್ಲಿ ಇಷ್ಟು ಜನ ಸಾಯ್ತಾ ಇದ್ದಾರೆ, ಈ ಬಗ್ಗೆ ಏನ್ ತನಿಖೆ ತಗೊಂಡಿದ್ದೀರಿ ಅಂತ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ಫಾರ್ಮೇಶನ್ ಆಗ್ತಿರೋದು, ಗ್ರಾಮ ಪಂಚಾಯತಿನಲ್ಲಿ ಇನ್ಫಾರ್ಮೇಶನ್ ಆಗಿರೋದು, ಯಾವ್ದಾದ್ರು ಒಂದು ಹೆಣ ಊಟ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಎಕ್ಸೆಪ್ಟ್ ಯಾವ್ದು ಅನನ್ಯ ಪಟ್ಟಣ ಬಿಟ್ಬಿಟ್ರೆ, ಅಲ್ಲಿ ಏನು ಪೊಲೀಸ್ ರೆಕಾರ್ಡ್ಸ್ ಅಲ್ಲಿ ಇರೋದು ಬಿಟ್ಬಿಟ್ಟು, ಗ್ರಾಮ ಪಂಚಾಯತ್ ರೆಕಾರ್ಡ್ ಅಲ್ಲಿ ಇರೋದು ಬಿಟ್ಬಿಟ್ಟು ಬೇರೆ ಯಾವ್ದಾದ್ರು ಒಂದಾಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಪದ್ಮಾವತಿ ಕೇಸ್ ಕೊಟ್ರಿ, ಪದ್ಮಾವತಿ ಕೇಸ್ ಗೊತ್ತು ನಿಮ್ಗೆ. ಅದಕ್ಕೆ ಯಾವ್ದಾದ್ರು ಒಂದು ಕೊಟ್ಟಿದ್ದೀರಾ? ಒಂದ್ ಹೇಳಿ, ಒಂದು ಸ್ಮಿತಾ, ಯಾವುದು ಪೊಲೀಸ್ ಕೇಸ್ ಆಗಿ ಅನ್ಐಡೆಂಟಿಫೈಡ್ ಅಂತ ಹೇಳಿ ರಿಪೋರ್ಟ್ ಆಗಿ ಕೊಟ್ಟಿದ್ದಾರಲ್ಲ, ಅವನ್ನೇ ಇವ್ರು ಕತೆ ಹೇಳ್ತಿರೋದು ತಿರ್ಗಾ ಹೊಸದಾಗಿ. ಸರಿ, ಬ್ರೇಕ್ ಹೋಗ್ಬೇಕು. ಬ್ರೇಕ್ ಇಂದ ಬಂದ ಮೇಲೆ ದಿನೇಶ್ ಸರ್, ನಿಮ್ಗೇನಾದ್ರೂ ಗೊತ್ತಿದ್ರೆ ಹೇಳಿ.
ಈ ಮಟ್ಟಣ್ಣನವರು ಯಾಕೋ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ದಿನಕ್ಕೆ 3 ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದ. ಯೂಟ್ಯೂಬ್ ಹೆಸರು ಹೇಳೋಕ್ಕೂ ನನಗೇನು ಇಷ್ಟ ಇಲ್ಲ. ಕಳೆದ 6 ದಿನದಿಂದ ಏನು ಯೂಟ್ಯೂಬಲ್ಲಿ ಅಪ್ಲೋಡ್ ಆಗ್ತಾ ಇಲ್ಲ. ಇದರ ಜೊತೆಯಲ್ಲೇ ಈಗ ಅರೆಸ್ಟ್ ಆಗ್ಬಿಡ್ತೀವಿ ಅನ್ನೋ ಭೀತಿಯಿಂದ ಮತ್ತೇನಾದ್ರೂ ಆಂಟಿಸಿಪೇಟರಿ ಬೇಲೋ ಅಥವಾ ಸ್ಟೇ ತರೋ ಪ್ರಯತ್ನನೋ ಮಾಡ್ತಾ ಹೋದ್ರೆ ನಿಮ್ಮನ್ನ ಅಂದ್ರೆ ಯಾರು ಈ 4 ಜನ ಇದ್ದಾರಲ್ಲ ಇವರನ್ನ ನಂಬಿಕೊಂಡಿದ್ದ ಚಿನ್ನಯ್ಯ ಹಾಗೆ ಇಲ್ಲಿ ಕೂತಿರುವ ಸುಜಾತಾ ಭಟ್ ಅವರ ಕತೆ ಏನು, ಇವ್ರ ಜವಾಬ್ದಾರಿ ಯಾರ್ದು? ಬೇಕಾದಾಗ ಉಪಯೋಗಿಸ್ಕೊಂಡ್ರು, ಬೆಳೆದಿದ್ದಾಗ ಬೀದಿಲ್ ಬಿಟ್ರು ಅನ್ನೋ ಆರೋಪವನ್ನ ಸುಜಾತಾ ಭಟ್ ಮಾಡ್ತಿದ್ದಾರೆ, ಚಿನ್ನಯ್ಯನ ಕುಟುಂಬ ಮಾಡ್ತಿದ್ದಾರೆ. ಅದಕ್ಕೆ ಉತ್ತರ ಕೊಡೋರು ಯಾರು? ಮಾತಾಡೋಣ ಬ್ರೇಕ್ ಆದ್ಮೇಲೆ. ಪರಿಧಿ ಒಳಗಡೆ ಕೆಲಸ ಮಾಡಬೇಕು, ಅದನ್ನು ಮಾಡ್ತಾ ಇದೆ. ನಾವೀಗಲೂ ರಾಜ್ಯ ಸರ್ಕಾರ ಕೇಳ್ತಾ ಇದ್ದೀವಿ CBI ಕೊಡಿ ಅಂತೇಳಿ. ನಿಮ್ಮ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡೋಕೆ ಮುಂಚೆ ನಾನು ವಕೀಲ ಸ್ನೇಹಿತರು ಹೇಳಿದಂಥ ಒಂದು ಮಾತಿಗೆ ಉತ್ತರ ಕೊಡ್ತೇನೆ. ನಾರಾಯಣ ಸ್ವಾಮಿ ಅವ್ರ ಬಗ್ಗೆ ನನಗೆ ಗೌರವ ಇದೆ, ಅವರ ವಕೀಲಿ ಧರ್ಮದ ಬಗ್ಗೆ ನನಗೆ ಗೌರವ ಇದೆ. ನಾವು KV ಧನಂಜಯ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು ಅವ್ರ ವಕೀಲರು ತಗೊಂಡಿದ್ದಾರೆ ಅಂತಲ್ಲ, ನಿಮ್ಮ ವಕೀಲ ಧರ್ಮಕ್ಕೆ ಅಪಚಾರ ಎಸಗ್ತಿದ್ದಾರೆ ಅಂತೇಳಿ. KV ಧನಂಜಯ ಅವ್ರ ಮೇಲೆ ಕಂಪ್ಲೇಂಟ್ ಯಾವ ಸೆಕ್ಷನ್ ಹೇಳಿ? ಸೆಕ್ಷನ್ 217, 227, 229. ಏನು 217? ಇಡೀ ಕೋರ್ಟ್ ಅನ್ನು ದಾರಿ ತಪ್ಪಿಸಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರ್ತಕ್ಕಂಥದ್ದು ಕೇಸ್ ಇದು. ಆರ್ಟಿಕಲ್ ಒಂದ್ ನಿಮಿಷ ಸರ್, ಪ್ಲೀಸ್ ಒಂದ್ ನಿಮಿಷ ನೀವು ಮಾತಾಡಬೇಡಿ. ನೀವು ಬಂದು ಕಂಪ್ಲೇಂಟ್ ಕೊಡೋದು ಒಬ್ಬ ಕ್ಲೈಂಟ್ ಬಂದು ಏನ್ ಹೇಳ್ತಾರೆ ವಕೀಲನಿಗೆ ಅದನ್ನ ಕೇಳಿಸ್ತಾರೆ. ಚಂದ್ರಶೇಖರ್ ಸರ್, ಭಾಷೆ ಬಗ್ಗೆ ಗಮನ ಇರಲಿ, ಭಾಷೆ ಬಗ್ಗೆ ಗಮನ ಇರಲಿ. ಕಂಪ್ಲೇಂಟ್ ಅಲ್ಲಿ ಏನಿದೆ ಅನ್ನೋದನ್ನ ಓದ್ತಿದ್ದಾರೆ, ಅದಕ್ಕೆ ಅಬ್ಜೆಕ್ಷನ್ ಇದ್ರೆ ನೀವು ಆಮೇಲೆ ಹೇಳಿ ಸರ್. ಇದೇ KV ಧನಂಜಯ ಇದೇ ಚೆನ್ನೈಯನ್ ಕೇಸ್ ಇಟ್ಕೊಂಡು ವೀರೇಂದ್ರ ಹೆಗಡೆ ಅವ್ರ ಮೇಲೆ ಆರೋಪ ಮಾಡ್ಕೊಂಡು ಸುಪ್ರೀಂ ಕೋರ್ಟ್ ಹೋದ್ರು. ಸುಪ್ರೀಂ ಕೋರ್ಟ್ ಅವತ್ತು ವಜಾ ಮಾಡ್ತು. ಯಾವತ್ತು? ಮೇ 5ನೇ ತಾರೀಕು 2025. ಏನ್ ಅಬ್ಸರ್ವೇಷನ್? ಆರ್ಟಿಕಲ್ 32 ಅಂಡರ್ ಇದು ಬರೋದಿಲ್ಲ. ಹೀಗಾಗಿ ಅದು ಯಾವ ಪದಗಳು ಯೂಸ್ ಮಾಡ್ತಾನೋ ನಿಮ್ಗೆ ಚೆನ್ನಾಗಿ ಗೊತ್ತು. ಅದಾದ್ಮೇಲೆ ಇದೇ ಗ್ಯಾಂಗು ಜೂನ್ ಜುಲೈ 2025ಕ್ಕೆ ಅದೇ ಕೇಸ್ ಇಟ್ಕೊಂಡು ಮತ್ತೆ ಬೆಳ್ತಂಗಡಿಗೆ ಹೋಗಿ ಕಂಪ್ಲೇಂಟ್ ಮಾಡಿಸುತ್ತೆ. ಮತ್ತೆ ತಿರ್ಗಾ ಕೋರ್ಟ್ಗೆ ಹೋಗುತ್ತೆ. ಕೋರ್ಟ್ಗೆ ಹೋದಾಗ ಧನಂಜಯ್ ಅಂತಹ ಸುಪ್ರೀಂ ಕೋರ್ಟ್ ವಕೀಲಿಂಗೆ ಸುಪ್ರೀಂ ಕೋರ್ಟ್ ಅಲ್ಲಿ ವಜಾ ಆಗಿದೆ, ಅದನ್ನು ಮುಚ್ಚಿಟ್ಟು ಇನ್ನೊಂದು ಕೋರ್ಟ್ಗೆ ಹೋಗ್ಬಾರ್ದು ಅಂತಕ್ಕಂಥ ಸಾಮಾನ್ಯ ಜ್ಞಾನ ಇಲ್ವೇನ್ರಿ ಅವ್ರಿಗೆ? ಅದಕ್ಕಿಂತ ಕಂಪ್ಲೇಂಟ್ ಹಾಕಿದ್ದು ವಕೀಲಿ ಧರ್ಮಕ್ಕೆ ದ್ರೋಹ ಮಾಡಿದ್ದು ಧನಂಜಯ್ ಅಂತ ಹೇಳಿ. ಎರಡನೇ ಪ್ರಶ್ನೆ ಹೇಳ್ತಿರ್ತಕ್ಕಂಥದ್ದು, ನಾವು ಇಷ್ಟು ಕಂಪ್ಲೇಂಟ್ ಅವಾಗಿಂದ ಕೊಡ್ತಾ ಇದೀವಿ. ಈ 5-6 ಜನಗಳೇನಿದ್ದಾರೆ ಇದ್ರ ಹಿಂದೆ ದೊಡ್ಡ ಹುನ್ನಾರ ಇದೆ. ಸಮೀರ ಇದ್ದಾರೆ, ಎಷ್ಟು ಕೋಟಿ ದುಡ್ಡು ಓಡಾಡಿದೆ ಅಂತೇಳಿ. ಅವನು ಗಿರೀಶ್ ಮಟ್ಟನ್ ಅವರು ವಜಾಗಿರ್ತಕ್ಕಂಥ ಸರ್ಕಾರಿ ನೌಕರರಿ, ಅವನು ಎಷ್ಟೆಷ್ಟು 100 ರೂಪಾಯಿ ಒದ್ದಾಡ್ತಿದ್ದ ಅಂತ ಹೇಳಿ ಬಿಜೆಪಿ ನಮಗೆ ಚೆನ್ನಾಗಿ ಗೊತ್ತು. ಇವತ್ತು ಅವರು ಎಲ್ಲೆಲ್ಲಿ ಪ್ರಾಪರ್ಟಿಗಳು ಮಾಡಿದ್ದಾರೆ, ಅವ್ರ ಮಗಳು ಫಾರಿನ್ ಅಲ್ಲಿ ಓದ್ತಾ ಇದ್ದಾರೆ, ಎಲ್ಲಿಂದ ಫಂಡ್ ಬರ್ತಾ ಇದ್ದಾರೆ? ಇವನ್ ಶೃಂಗೇರಿನಲ್ಲಿ ಒಂದು ರೆಸಾರ್ಟ್ಗಳಿದೆ, ಬೆಳ್ತಂಗಡಿನಲ್ಲಿ ಪ್ರಾಪರ್ಟಿಗಳಿದೆ, ಎಲ್ಲಿಂದ ಬಂತು? ಅಲ್ಲಿ ತಿಮರೋಡಿ ಒಂದು ಅರಮನೆ ಕಟ್ಕೊಂಡು ವಾಸ ಮಾಡ್ತಿರೋ ದುಡ್ಡು ಎಲ್ಲಿಂದ ಬಂತು? ಈ ದುಡ್ಡಿನ ವಿಚಾರವೇ ನಾನೇ ಮಾತಾಡಿದ್ದೆ ನಿಮ್ಮ ಚಾನಲ್ ಅಲ್ಲಿ. ಸೆಂದಿಲ್ ಮೇಲೂ ಆರೋಪ ಮಾಡಿದೆ. ಅದ್ರ ಪ್ರಕಾರ ಯಾವ್ಯಾವ ಅಕೌಂಟ್ಗಳಿಗೆ ಹೋಯ್ತು, ಅವ್ರ ತಾಯಿ ಅಕೌಂಟ್ಗೆ ಹೋಯ್ತು, ಅಲ್ಲಿಂದ ಎಲ್ಲೆಲ್ಲಿ ಹೋಯ್ತು ಅಂತೇಳಿ ಎಲ್ಲಾ ಟ್ರಯಲ್ಗಳು 3ನೇ ವ್ಯಕ್ತಿ ಆಗಿರ್ತಕ್ಕಂಥ ನಿಮ್ಗೆ ಹೇಳ್ತಿಲ್ಲ ಕಣಮ್ಮ, ನಾನು ಬೇರೆ ಕಡೆಗೆ ಫಂಡಿಂಗ್ ಆಗಿದ್ದು, ನಿಮ್ಗೆ ಬೇರೆ ದುಡ್ಡು ಬಂದಿತ್ತು. ಒಬ್ಬ ಬಿಜೆಪಿ ವಕ್ತಾರರಾಗಿ ಮಾತಾಡ ನಾವು 2 ವರ್ಷಗಳಿಂದ ಧರ್ಮಸ್ಥಳದ ವಿಚಾರವಾಗಿ ಗಂಟ್ಲರ್ಕೊಂಡು ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡು ಮಾತಾಡ್ಬೇಕಾದ್ರೆ ಯಾರು ಇರಲಿಲ್ಲ. ಅವತ್ತಿನ ಕಾಲದಲ್ಲಿ ಒಂದು ಯೂಟ್ಯೂಬ್ ಅಲ್ಲಿ ಕೂಡ ಆಗ್ತಾ ಇರಲಿಲ್ಲ, ಯಾಕಂದ್ರೆ ಅವ್ರಿಗೊಂದು ಭಯ ಇತ್ತು ನಮ್ಮನ್ನ ಬ್ಲಾಕ್ ಮಾಡಿಸ್ತಾರೆ ಅಂತ ಸಂದರ್ಭದಲ್ಲಿ ಕೂಡ ನಾವು ಧರ್ಮಸ್ಥಳದ ಪರವಾಗಿ ಅವತ್ತಿಂದ ಹೋರಾಟ ಮಾಡ್ಕೊಂಡು ಆಪಾದನೆಗಳನ್ನ ಒತ್ಕೊಂಡು ಅವರಿಂದ ಫೋನ್ ಪೇ ಬರುತ್ತೆ, ಗೂಗಲ್ ಪೇ ಬರುತ್ತೆ ಅಂತ ಅಲ್ಲಿಂದ ಹೋರಾಟ ಮಾಡ್ಕೊಂಡ್ ಬಂದಿದ್ದೀವಿ. ನಾನು ಹೇಳ್ತಾ ಇರೋದು ಹೌದು ಸತ್ಯ, ಧನಂಜಯ್ ಅವರು ಖಂಡಿತ ಹೋಗಿದ್ದು, ಮತ್ತೊಂದು ಹ್ಯಾಂಡಲ್ ಮಾಡಿದ್ದು, ಪ್ರತಿಯೊಂದು ಎವ್ರಿಥಿಂಗ್ ಇಸ್ ಕರೆಕ್ಟ್. ಅದನ್ನ ಕಾನೂನಾತ್ಮಕವಾಗಿ ಅವ್ರಿಗೆ ಏನ್ ಬೇಕು ನಾನು ಹೇಳ್ತಾ ಇರೋದು ವಕೀಲ ವೃತ್ತಿ ವಿಚಾರವಾಗಿ ಬಿಟ್ಟು ಏನಾದ್ರೂ ಮಾತಾಡ್ತಾರೆ ಮಾತಾಡ್ಬೇಡಿ ಸರ್. ಅಪ್ರಾಮಾಣಿಕರು ದೇಶ ಎಲ್ಲ ಲೂಟಿ ಏನ್ ಮಾತಾಡಕ್ಕಾಗತ್ತೆ?
ವಿಲೇಕರ್ ಸರ್, ನೋಡಿ, ಆಯ್ತು, ಸಾಕು, ಅಲ್ಲಿನ ಸಾಕು, ಸಂದರ್ಭ ಸಾಕು, ಅವ್ರಿಗೆ ಸಾಕು, ಗೊತ್ತಿರುತ್ತೆ. ಸಾಕು, ಸಾಕು, ನಾನು ಮಾಲ್ಗತ್ತಿ ಅದನ್ನೇ ಸರ್, ನಾನು voice ಧರ್ಮಸ್ಥಳ ಮಾತ್ರ ವಿಲೇಕರ್ ನಿಮ್ಮ ಟೈಮಲ್ಲಿ ಹೇಳಿ. ಮಾತಾಡೋದು ಮಾಲ್ಗತ್ತಿ ಸದಾ ಸರ್ ಇರ್ತೀನಿ. voice ಆಯ್ತು, ಮಾತ್ರ ಜೀವ ಇರೋವರೆಗೂ ಅವನೇ, ಸರ್ ಇರ್ತೀವಿ. voice ಹೋಗ್ತಿಲ್ಲ ಬಿಡಿ, ಕಿರ್ಚ್ಬೇಡಿ. ನಾನು ಮಾಲ್ಗತ್ತಿ ಸರ್ voice ಮಾತ್ರ ಅವನೇ. ತಪ್ಪಾಗುತ್ತೆ. ಮಾಲ್ಗತ್ತಿ ಸರ್, ಈಗ ಸುಪ್ರೀಂ ಕೋರ್ಟ್ ಹೋಗಿ ಚೀಮಾರಿ ಹಾಕಿಸ್ಕೊಂಡು ಬಂದ ವಿಚಾರವನ್ನ ಮುಚ್ಚಿಟ್ಟಿದ್ದು ದ್ರೋಹ ಹೌದೋ ಅಲ್ವೋ? ಅಲ್ಲ, ಅದು SIT ಗಮನಕ್ಕೆ ತರಬೇಕಾಗಿತ್ತು. ಅದು ತಪ್ಪನೇ. ಅದು SIT ಗಮನಕ್ಕೆ ನಾವು ಹೋದಾಗ ಹಿಂಗಾಗಿದೆ ಅಂತ ಯಾರಾದ್ರೂ ಅವ್ರ ಒಂದು ಲೀಗಲ್ ಆಗಿ ಹೇಳ್ಬಹುದಾಗಿತ್ತು, ಅಥವಾ ರೈಟಿಂಗ್ ನಲ್ಲಾರ ಕೊಡಬಹುದಾಗಿತ್ತು. ದಟ್ ಈಸ್ ರಾಂಗ್. ಅದು ಸುಪ್ರೀಂ ಕೋರ್ಟಿನ ಏನು ಕಂಟೆಂಟ್ಸ್ ಇದಾವೆ ಅದನ್ನ SIT ಗಮನಕ್ಕೆ ತಂದಿದ್ರೆ ಒಳ್ಳೇದಾಗ್ತಿತ್ತು. ಬಟ್ ಇದು ಅನವಶ್ಯಕವಾಗಿ ಬೇರೆ ದಾರಿ ಹಿಡಿತದೆ. ಹೀಗೆ ಮುಚ್ಚಿಟ್ಟು ಮಾಡೋದ್ರಿಂದ ಮುಂದೊಂದು ದಿನ ಕಾನೂನಾತ್ಮಕವಾಗಿ ಶಿಕ್ಷೆಗೆ ಒಳಗಾಗಬಹುದು ಅನ್ನೋದನ್ನ ಕೂಡ ವಕೀಲರು ಯಾರೇ ಇರಲಿ ಮೇಡಮ್, ಕಾನೂನು ಅದು ಯಾವ ಕಾನೂನು ಅಥವಾ ಅದು ಅಪರಾಧ ತಪ್ಪು ಅದು ಅಪರಾಧ ಏನಾಗುದಿಲ್ಲ. ಅಪರಾಧ ಬರೋದಿಲ್ಲ. ಪ್ರೊಸೀಜರ್ ಅಲ್ವಾ ಸರ್ ಇದು? SIT ತನಿಖೆ ಬಹುಶಃ ಸುಪ್ರೀಂ ಕೋರ್ಟ್ ನಿಂದ ಚೀಮಾರಿ ಹಾಕಿಸ್ಕೊಂಡು ಬಂದಿದ್ರೆ ನಿಮ್ಗೆ ಯಾರು ಹೇಳಿದ್ರು? ಮತ್ತೆ ಹಿಂದಿನ ದಿನ ಆಗಿತ್ತ ಅದು? ಹಿಂದಿನ ದಿನ ಆಗಿತ್ತೇನ್ರಿ? ನೋಡ್ಬೇಕು, ಜಾಗ 4 ವರ್ಷದ 8 ವರ್ಷದ 15 ವರ್ಷದ ಒಂದು ನೋಡ್ಬೇಕಲ್ಲ. ಸ್ಥಳ ನೋಡ್ದೆ ನೀವು ಯಾವ ರೀತಿಯಲ್ಲಿ ಹಿಂಬರ ಕೊಡ್ತೀರಿ? ನಾವ್ ಅದು ಇದು ಒಂದೇ ಉದಾಹರಣೆ ಅಲ್ಲ. ಏನ್ ಹೇಳ್ತಾ ಇದ್ದಲ್ರಿ? ತುಕಾರಾಮ್ ಹೇಳಿದ್ರಿ ಅದು. ಭಾಸ್ಕರನ್ ಸರ್, ಭಾಸ್ಕರನ್ ಸರ್, ಇಲ್ಲ, ನಾನು SIT ಏನ್ ಮಾಡಿದೆ ಅಂತ. ಭಾಸ್ಕರನ್ ಸರ್, ನೀವೇನೋ ಹೇಳ್ತಾ ಇದ್ರಿ. ನಿಮಗೆ ಧರ್ಮಸ್ಥಳ ಬಗ್ಗೆ ಏನ್ ಗೊತ್ತಿದೆ ದಿನೇಶ್ ನಿಮಗೆ? ಹೇಳಿ 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 ಮೇಡಮ್, ಹೇಳಿ ಸರ್. ನೋಡಿ, ಅವರಿಗೆ ಧರ್ಮಸ್ಥಳದ ಬಗ್ಗೆ ಅವ್ರಿಗೆ ಏನ್ ಗೊತ್ತಿದೆ ನೋಡಿ. ಅಲ್ಲಿ ಎಲ್ಲ ಕುಂದಾಪುರದ ಜನಗಳಿದ್ದಾರೆ, ಉಡುಪಿ ಕುಂದಾಪುರ, ಅವ್ರು ಎಲ್ಲ ದೇವರನ್ನು ನಂಬ್ತಿದ್ರು. ಇದೇ ಸಂಡೆ ಅಂದ್ರೆ ಇವನ್ನೆಲ್ಲ ಹೋಗಿ ಏನೇನೋ ಮಾಡಿಬಿಟ್ಟು ಕುಂದಾಪುರದವರು ಬರಬಾರ್ದು, ಹೋಗ್ಬಾರ್ದು ಎಲ್ಲ ಮಾಡಿದ್ದು ಇದೇ ದಿನೇಶ್ ಗಾಣಿಗ. ಇವರಿಗೆ ಯಾಕೆ ಬೇಕಿತ್ತಿದೆಲ್ಲ? ಇವರು ಹೇಳ್ತಾರಲ್ಲ ಅಣ್ಣಪ್ಪ ಸ್ವಾಮಿದು ದೈವದೇನು ಗೊತ್ತು ಇದಾಗುದಿಲ್ಲ ಅಂತೇಳಿ. ನೋಡಿ, ಇವರಿಗೆ ಗೊತ್ತಾಗ್ತದೆ. ಯಾಕೆ ಅಂತ ಹೇಳಿದ್ರೆ ವಿಠ್ಠಲ ಗೌಡ ಹಿಂದ್ಗಡೆನೆ, ಹೋಟ್ಲ್ ಹಿಂದ್ಗಡೆನೆ ಇವನು ಊತಾಗಿದ ಬುರುಡೆಯನ್ನೇ ಇವನು ತಗೊಂಡೋಗಿದ್ದು ಸುರಿಗೆ. ಇವನಿಗೆ ಕೊಟ್ಟದ್ದೇ ಮಟನ್ ಅರಿಗೆ ಕೊಟ್ಟದ್ದೇ ವಿಠ್ಠಲ ಗೌಡ ಅಂತ ಹೇಳಿದ್ರೆ ಆ ಬುರುಡೆಯನ್ನೇ ಇವನು ಸುರಿ ಕೊಟ್ಟದ್ದು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಬಂಗ್ಲೆಗುಡ್ಡೆ ಅಂತ ನಾವು ಇಷ್ಟು ವರ್ಷ ಹುಟ್ಟಿ, ನಮ್ಮ ತಂದೆಯವರು ಇರ್ಲಿ ಅಜ್ಜವರು ಇರ್ಲಿ ಇಷ್ಟೊತ್ತು ಹುಟ್ಟಿದ್ರು ಕೂಡ ಆ ಬಂಗ್ಲೆಗುಡ್ಡೆ ಅಂತ ಯಾರಿಗೂ ಗೊತ್ತಿಲ್ಲ. ಅವರಿಗೆ ಗೊತ್ತು ಬಂಗ್ಲೆಗುಡ್ಡೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಹೋಮಚಾರ ಮಾಡುವವರು ಯಾರಿದ್ದಾರೆ ಅಂತ ಕೇಳಿದಾಗ ಅವರನ್ನು ಹುಡುಕಬೇಕು ಅಂತ ಹೇಳ್ತಾ ಇದ್ರು. ನಾನು ಹೇಳ್ತೇನೆ, ಇದರಲ್ಲಿ ಇವರಿಗೆ ಯಾರು ಹೋಮಚಾರ ಮಾಡಿ ಕೊಡ್ತಾರೆ ಅವ್ರು ಕೊಪ್ಪದಲ್ಲಿದ್ದಾರೆ, ಅವರೇ ಇದನ್ನು ಮಾಡಿದ್ದೆಲ್ಲ. ಇದೇ ಇವರೆಲ್ಲ ಇದು ಷಡ್ಯಂತರ ಮಾಡ್ಲಿಕ್ಕೆ 6 ಬುರುಡೆ, ಅಲ್ಲಿ ಮಗುವಿದು ಬುರುಡೆ ಎಲ್ಲ ಇದು ಮಾಡಿದ್ದು ಇದೇ. ಇವರನ್ನು ಇದಕ್ಕೆ ಮಂಪರಿ ಪರೀಕ್ಷೆ ಮಾಡ್ಬೇಕು ಮೇಡಮ್. ಮಂಪರಿ ಪರೀಕ್ಷೆ ಮಾಡಿದ್ರೆ ಇದೇ ವಿಠ್ಠಲ್ ಗೌಡ ಹೇಳ್ತಾನೆ. ಯಾಕೆ ಅಂತೇಳಿ ಎಲ್ಲಿಂದ ವಾಮಾಚಾರದವರು ಬಂದಿದ್ದಾರೆ ಅಂತೇಳಿ ಇದೇ ವಿಠ್ಠಲ್ ಗೌಡ ನಾನು ಹಿಡಿದು ಒಳಗಾಕಿ ಅವನಿಗೆ ಮಂಪರ್ ಪರೀಕ್ಷೆ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಇದೇ ವಿಠ್ಠಲ್ ಗೌಡ ಅಲ್ಲಿಂದ ಹಿಂದ್ಗಡೆಯಿಂದ ತಗೊಂಡು ಹೋಗಿದ್ದು ಬುರುಡೆ. ನಾನು ಹೇಳ್ತೇನೆ, ಇದಕ್ಕೆ ಇವರಿಗೆ ಎಷ್ಟು ಧೈರ್ಯ ಇದ್ರೆ ಇವ್ರು ಎಲ್ರು ಬಂದು ಮುಖತವಾಗಿ ನಿಮ್ಮ ವಾಹಿನಿಯಲ್ಲಿ ಕೂತ್ಕೊಳ್ಬೇಕು. ಯಾವ್ದು ಏನೇನು ಅಂತೇಳಿ ಬರ್ತಾರೆ, ಅವರು ಕೂಡ ತೆಗೆದುಕೊಡ್ತಾರೆ. ಯಾವ್ದು ಕೇಸನ್ನು ಕೂಡ ಹೇಳಿದ್ರೆ ಇವರಿಗೆ ಸತ್ಯ ಬರುದಿಲ್ಲ. ದೊಡ್ಡ ದೊಡ್ಡ ವಾಹಿನಿಯವರು ಸುಳ್ಳು ಹೇಳ್ತಾರೆ ಅಂತ ಹೇಳ್ತಾರೆ. ಸ್ಮಿತಾ, ಇವರಿಗೆ ಯಾಕೆ ಸತ್ಯ ಸಿಗುದಿಲ್ಲ? ದೇವಸ್ಥಾನ ಒಂದು ಹಿಂದುತ್ವದ ಫ್ಲಾಗ್ ಹಾಕೊಳಿಸುವಂತ ಯೋಗ್ಯತೆ ಇವತ್ತಿಗೂ ಬಂದಿಲ್ಲ. ಮತ್ತೆ ಹಿಂದುತ್ವ ಅಂತ ಮಾತಾಡ್ತೀವಿ. ಹಿಂದುತ್ವ ಯಾಕೆ ಬರ್ತದೆ? ಅದೇ ಧರ್ಮಸ್ಥಳದಿಂದ ಬೆನಿಫಿಟ್ ತಗೊಂಡಿದ್ರೆ ನೀವು ಹಿಂದುತ್ವ ಬರುತ್ತಾ? ನಿಮ್ಗೆ ಅದನ್ನ ಹೇಳೋ ಯೋಗ್ಯತೆನೇ ಇಲ್ಲ. ಯಾರು ಹೇಳಿದ್ರು ನಿನಗೆ? ಹಿಂದುತ್ವದ ಫ್ಲಾಗ್ ಯಾರು ಹಾಕ್ಲಿಲ್ಲ ಅಂತ? ಎಷ್ಟು ನನ್ನಲ್ಲಿ ದಾಖಲೆ ಇದೆ. ಎಷ್ಟು ವರ್ಷದಿಂದ 82 ಈ ಆರೋಪ ಪ್ರತ್ಯಾರೋಪಗಳ ರಾಜಕೀಯಕ್ಕೆ ನಿಮ್ಮನ್ನು ಎಳೆಯೋದಿಲ್ಲ ಸರ್. ಇದರಲ್ಲಿ ಇನ್ನೂ ಅನೇಕ ಮಂದಿಯ ಪಾತ್ರ ಇರಬಹುದು. ಬಂದೆ ಭಾಸ್ಕರ ಸರ್, ಒಂದೇ ನಿಮಿಷ ಬಂದೆ ಸರ್. ಇದರಲ್ಲಿ ಫಾರಿನ್ ಫಂಡ್ ನ ಆರೋಪ ಬಂತು. ಹಾಗೆ ವಿದೇಶದಿಂದ ಕೆಲವರು ಕುತ್ಕೊಂಡು ಇದನ್ನು ಆಪರೇಟ್ ಮಾಡ್ತಿರಬಹುದು ಅನ್ನೋ ಅನುಮಾನಗಳು ಬಂತು. ಹಾಗೆ ಯೂಟ್ಯೂಬರ್ ಗಳಿಗೆ ಬರ್ತಿರೋ ಹಣ ಎಲ್ಲಿಂದ ಬರ್ತಿದೆ ಅನ್ನೋ ಅನುಮಾನಗಳು ಬಂತು. SIT ಇದನ್ನೆಲ್ಲ ಅಡ್ರೆಸ್ ಮಾಡಿರ್ಲೇಬೇಕಾ? ಮಾಡಿರೋ ಸಾಧ್ಯತೆ ಇದೆಯಾ? ತನಿಖೆಯ ಭಾಗ ಆಗಿರ್ಬೇಕಾ ಇವೆಲ್ಲ? ಅದ್ರ ಬಗ್ಗೆ ಬಿಜೆಪಿ ವಕ್ತಾರರು ಹೇಳ್ತಾ ಇದ್ರು, ಅನೇಕ ಕಂಪ್ಲೇಂಟ್ ಗಳನ್ನು ಕೊಟ್ಟಿದ್ದಾರೆ. ಇದು ಅವ್ರಿಗೆ ಕಳಿಸಿರ್ತಾರೆ, DG ಅವರು SIT ಅವರಿಗೆ ಕಳಿಸಿರ್ತಾರೆ. ಅದ್ರ ಮೇಲೆ ಅವ್ರು ಎನ್ಕ್ವೈರಿ ಮಾಡಿರ್ತಾರೆ. ಅದಕ್ಕೆ ಏನಿದ್ರೆ ಮಾಸ್ಟರ್ ಮೈಂಡ್ ಯಾರಾದಾರ ಅಂತ ಅದು ಪತ್ತೆ ಹಚ್ತಾರೆ. ಆ ರಿಪೋರ್ಟ್ ನಲ್ಲಿ ಕೊಡ್ತಾರೆ. ಆ ರಿಪೋರ್ಟ್ ವರದಿ ಏನಿದೆ ಅಂತ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ನಿಜವಾದ ವರದಿಯಲ್ಲಿ ಏನಿದೆ ಅಂತ ನೋಡ್ಬೇಕಲ್ಲ. ಅದ್ರಲ್ಲಿ ಇನ್ನೂ ಯಾರು ಹೆಸರು ಮಾಡಿದ್ದಾರೆ, ಅಥವಾ ಇನ್ನು ಕೊನೆಗೆ ಆದಷ್ಟು ಬೇಗ ಇದನ್ನ ಊಹಾಪೋಹಗಳು ಬಂದ್ ಮಾಡ್ಲಿಕ್ಕೆ ಅಂತಿಮ ವರದಿ ಅಂದ್ರೆ ಚಾರ್ಜ್ ಶೀಟ್ B ಕೊಡ್ಲಿ, C ಕೊಡ್ಲಿ, A ಕೊಡ್ಲಿ, ಚಾರ್ಜ್ ಶೀಟ್ ಅನ್ನ ಮಾಡ್ಲಿ ಬೇಗ.
ನಿಷ್ಪಕ್ಷಪಾತದಿಂದ ತನಿಖೆ ಮಾಡಿ ಆ ಮಂಜುನಾಥನ ಕೃಪೆಯಿಂದ ದೇವರು ಒಳ್ಳೆ ಬುದ್ಧಿ ಕೊಟ್ಟು ತನಿಖೆ ಮಾಡಲಿ ನಿಜವಾದ ವಾಸ್ತವ ಸ್ಥಿತಿ ಏನಂತ ಅನ್ನೋದು ಈ ಜನತೆ ಮುಂದೆ SIT ಅಧಿಕಾರಿಗಳು ಕೂಡ ಕಳಂಕದಿಂದ ದೂರ. ನಿಜ ಸರ್, SIT ಅಧಿಕಾರಿಗಳ ಬಗ್ಗೆ ಕೂಡ ಅನುಮಾನ ಬಂದ್ಬಿಡ್ತು. SIT ತನಿಖೆಯ ಅನುಮಾನ ಪಡೋದ್ರಿಂದಲೇ ನಾ ಈ ವರ್ಡ್ ಅನ್ನು ಹೇಳ್ತಾ ಇರೋದು. ಈ ವರ್ಡ್ ಅನ್ನು ಹೇಳ್ತೇವೆ, ಅದಕ್ಕೂ ನಾನು ಮಂಜುನಾಥ ಬುದ್ಧಿ ಕೊಡ್ಲಿ ಅಂತ ಹೇಳಿದ್ದು ಅದೇ ಉದ್ದೇಶದಿಂದ ಜನರ ಅನುಮಾನವನ್ನ ಪರಿಹಾರ ಮಾಡಿ. ನಿಜ. ಚಂದ್ರಶೇಖರ್ ಅವರೇ, ನಿಮ್ಮ ಪಕ್ಷದಿಂದಲೇ ಸೆಂಥಿಲ್ ಅವರ ಹೆಸರು ಪ್ರಸ್ತಾಪ ಆಗುತ್ತೆ, ಬೇರೆ ಬೇರೆ ದೇಶದಿಂದ ಫಂಡಿಂಗ್ ಆಗಿದೆ ಅನ್ನೋ ಅನುಮಾನ ಕೂಡ ನಿಮ್ಮ ಪಕ್ಷದಿಂದ ಬರುತ್ತೆ. ಬಟ್ ನೇರವಾಗಿ ಇವತ್ತು ಕಾಂಗ್ರೆಸ್ ನಾಯಕರು ಕೇಳ್ತಾ ಇರೋದು, ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳಿ ಅಲ್ಲ, ಕೇಂದ್ರೀಯ ತನಿಖಾ ಸಂಸ್ಥೆಯನ್ನ ತರಿಸಿ ಅಲ್ಲ, ತನಿಖೆ ಮಾಡಿಸಿ ಅಲ್ಲ, ಬಂದ್ಬಿಡ್ಲಿ ಎಲ್ಲ ಮಾಸ್ಟರ್ ಮೈಂಡ್ಗಳು ಆಚೆ, ಬಂದ್ಬಿಡ್ಲಿ ಯಾರೆಲ್ಲ ಫಂಡ್ ಮಾಡ್ತಾ ಇದ್ದ ಪ್ರೊಡ್ಯೂಸರ್ಗಳಿದ್ದಾರೋ ಆಚೆ. ಬಿಜೆಪಿ ಕೇವಲ ಗದ್ದಲದ ರಾಜಕೀಯ ಮಾಡ್ತಾ ಇದೆ, ಆಕ್ಷನ್ ತೋರಿಸ್ತಾ ಇಲ್ಲ ಅನ್ನೋದು ಆರೋಪ. ಈಗಾಗಲೇ ಇಡಿ ಎಂಟರ್ ಆಗಿದೆ. ಇಡಿ ಆಗ್ಲೇ ಉಪಯೋಗಿಸಿ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಆಟ ಆಡಿ ಅವನ ಸ್ವಾರ್ಥಕ್ಕೋಸ್ಕರ, ಯಾವುದೋ ಒಂದು ಷಡ್ಯಂತ್ರಕ್ಕೋಸ್ಕರ, ಅವನು ಇನ್ಯಾವುದೋ ಲಾಭಕ್ಕೋಸ್ಕರ ಇವ್ರನ್ನ ಉಪಯೋಗಿಸಿರೋದಿದೆಯಲ್ಲ, ನಿಜವಾಗ್ಲೂ ಇದು ಶೋಚನೀಯ. ಇಂತಹ ವ್ಯಕ್ತಿಗಳು ಈ ಸಮಾಜಕ್ಕೆ ಮಾರಕ. ಬಟ್ ಅವ್ರು ಹೋಗಿದ್ದು ಹೆಣ್ಮಕ್ಳಿಗೆ ನ್ಯಾಯ ಕೊಡ್ಸೋಕಲ್ವಾ? ನಾವ್ ಹೇಳಿದ್ರಿ ರೇಪಿಸ್ಟ್ಗಳು ಅವ್ರಿಗೆ ಸಮಥಿಂಗ್ ಅವ್ರಿಗೆ ಅನ್ಯಾಯ ಆಗಿದೆ, ಅಣ್ಣಪ್ಪ ಸುಮ್ನೆ ಬಿಟ್ರ, ಅಣ್ಣಪ್ಪ ಮತ್ತೆ ಮತ್ತೊಂದು ಹೇಳಿದ್ರೆ ನಿಜವಾದ ಏನು ಅನ್ಯಾಯ ಆಗಿದೆ, ಒಂದು ಹೆಣ್ಮಗುಗೆ ಅನ್ಯಾಯ ಆಗಿತ್ತು, ಅವರೆಲ್ಲರಿಗೂ ಅನ್ಯಾಯ ಯಾರ್ಯಾರು ತೊಂದರೆ ಮಾಡಿದ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂದ್ರೆ ಆಕ್ಚುಲಿ ಆಗಿದೆ. ಯಾಕಂದ್ರೆ ಯಾರು ಅತ್ಯಾಚಾರ ಮಾಡಿದಾರಲ್ಲ ಅವರ ಪರವಾಗಿ ನಿಂತವ್ರು ಯಾರು? ಇವರೇ, ಇದೇ ಮಟ್ಟಣ್ಣ, ಇದೇ ವಿಠ್ಠಲಗೌಡ. ಯಾಕಂದ್ರೆ ಅವತ್ತು ಸಂತೋಷ್ ಏನು ಒಬ್ಬ ವ್ಯಕ್ತಿಯ ಪರವಾಗಿ ಲಾಯರ್ಗಳನ್ನ ನೇಮಕ ಮಾಡ್ಕೊಂಡು ದುಡ್ಡುಗಳನ್ನ ಖರ್ಚು ಮಾಡಿ ಆತನ ಬಿಡಿಸ್ಕೊಂಡ್ ಬಂದ್ರು, ಆತನೇ ಅತ್ಯಾಚಾರಿ ಅಂತ ಪೊಲೀಸ್ ಇಲಾಖೆ ಹೇಳಿದ್ರು ಕೂಡ ಆತನ ಪರವಾಗಿ ನಿಂತ್ಕೊಂಡು ಅದಕ್ಕೆ ಇದು ಶಿಕ್ಷೆ. ಯಾಕಂದ್ರೆ ದೇವರು, ಅದೇ ಅಣ್ಣಪ್ಪ ಕೂಡ ನನ್ಗನ್ಸುತ್ತೆ ದೇವ್ರು ಇದ್ದಾನೆ. ಯಾಕಂದ್ರೆ ಇವ್ರಿಗೆ ಇವತ್ತು ಶಿಕ್ಷೆ ಆಗ್ತಾ ಪ್ರಾರಂಭ ಆಗಿದೆ. ಇದು ಜಸ್ಟ್ ಪ್ರಾರಂಭ. ನಿಜವಾದ ಅತ್ಯಾಚಾರಗಳ ಪರವಾಗಿ ನಿಂತಂತ ಈ 6 ಜನ ಇದು ಇವ್ರಿಗೆ ಸಪೋರ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅಂತೆಲ್ಲ ಹೇಳೋಕೆ ನಾವು ಬೇಜವಾಬ್ದಾರಿ ಯೂಟ್ಯೂಬ್ ವಾಹಿನಿ ಅಲ್ಲ. ಹಾಗಾಗಿ ಕಾನೂನಾತ್ಮಕವಾಗಿ ಶಿಕ್ಷೆ ಆಗ್ಲಿ, ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಅಂತ ನಾವು ಬಯಸಬಹುದು. ಆದ್ರೆ ಸುಜಾತ ಭಟ್ ಅವರೇ, ಇವತ್ತು ಚಿನ್ನ ಏನಪ್ಪ, ಒಂದು ವರ್ಷ ವೆಯ್ಟ್ ಮಾಡಿದ್ರೆ ಖಂಡಿತ ನಿಮ್ಮ ಚಾನಲ್ ಅಲ್ಲಿ ಎಲ್ಲ ಬರ್ತದೆ ಮೇಡಮ್. 12 ವರ್ಷದಿಂದ ಕಾದಿದ್ದೀವಿ. ದಿನೇಶ್ ಅವರೇ, ಆಯ್ತು, ನಾನು ಉಳಿದ ಪ್ಯಾನಲಿಸ್ಟ್ ಗಳನ್ನ ವೇಟ್ ಮಾಡಿಸಿದ್ರು ಪರವಾಗಿಲ್ಲ. ದಿನೇಶ್ ಅವರೇ, ನಿಮ್ಗೆ ಪ್ರಶ್ನೆ ಕೇಳ್ತೀನಿ, ಕೇಳಿಸ್ಕೊಳ್ರಿ. ನಿಮ್ಗೆ ಪ್ರಶ್ನೆ ಕೇಳಿಸ್ತೀನಿ. ಹೊತ್ತುಕೊಂಡು ಹೋದವರನ್ನ ನೋಡಿದವರಿದ್ದಾರೆ, ಜೀವಂತ ಸಾಕ್ಷಿಗಳಿದೆ, ನಮ್ಮ ಹತ್ರ ಮೊಬೈಲ್ ನಲ್ಲಿ ಸಾಕ್ಷಿ ಇದೆ. ಇನ್ ಯಾವಾಗ್ಲೂ ಆಚೆ ಇಡ್ತೀರಿ? ಪಾಪ ಸೌಜನ್ಯ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ ಹಾಗೆ ಬೀದಿ ರಂಪ ಮಾಡಿ ಯಾವಾಗ ಕೊಡ್ತೀರಿ ನ್ಯಾಯ? ಚೀಮಾರಿ ಹಾಕಿ ಕಳಿಸಿದೆ ಕೋರ್ಟು, ಚೀಮಾರಿ ಹಾಕಿ ಕಳಿಸಿದೆ ಸುಪ್ರೀಂ ಕೋರ್ಟು. ಇದನ್ನು ಮರೆ ಮಾಡಿಸ್ತೀರಿ? ಯಾವಾಗ ಕೊಡ್ತೀರಿ ನ್ಯಾಯ? ಯಾವಾಗ ಕೊಡ್ತೀರಿ ನ್ಯಾಯ? ಇದನ್ನ ಮಾತಾಡಲ್ಲ ನೀವು. ಮತ್ತೆ ನಮ್ಮನ್ನ ಯಾಕೆ ಕೂರ್ಸ್ಕೊಂಡಿದ್ದೀರಿ? ನೀವು ಪ್ರಶ್ನೆ ಕೇಳಿದ್ರಲ್ಲ, ಉತ್ತರ ನಾವು ಕೊಡ್ತೀವಿ. ನೀವೇನ್ ಹೇಳಿದ್ರಿ? ತನಿಖೆ ಮಾಡಿ ಬಹಿರಂಗ ಪಡಿಸಿದಾರಲ್ಲ, SIT ಅವರು ತುಕಾರಾಮ್ ಗೌಡ್ರು ಒಂದು ಅರ್ಜಿ ಕೊಡ್ತಾರೆ, ನಾವು ಹೆಣ ಹೋಗ್ದಿದ್ದು ನೋಡಿದೀವಿ, ತೋರಿಸ್ತೀವಿ. ಫೋಟೋ ಕೂಡ SIT ಮುಖ್ಯಸ್ಥರಾದ ಪ್ರಣವ್ ಮೊಹಂತಿ ಅವರಿಗೆ ಫೋಟೋ ಕೂಡ ಕೊಟ್ಟಿದ್ದಾರೆ, ಆ ಸ್ಥಳದ ಫೋಟೋವನ್ನು ಕೊಟ್ಟಿದ್ದಾರೆ. ಯಾಕೆ ನೀವು ತಗಲಿಕ್ಕಿಲ್ಲ? ಹೌದು, ದಿವಸ ಈಗ ಶುರುವಾಗಿದೆ. 4 ವರ್ಷದ ಹಳೆ ಕತೆ, ಇಲ್ಲಿವರೆಗೂ ಅವ್ರಿಗೆ ಫೋಟೋ ಇರಲಿಲ್ಲ. 4 ಇವಾಗ ಬಂತಲ್ಲ ಹೊಸದಾಗಿ ಫೋಟೋ. ಮಾತಾಡೋದು ನಿಮ್ ಮಾತ್ರ ಬರೋದಲ್ಲ, ನಮ್ ಬರ್ತದೆ. ಮಾತಾಡ್ರಿ. ಒಬ್ರಾದ್ಮೇಲೆ ಒಬ್ರು ಮಾತಾಡ್ಲಿ, ಅವ್ರು ಹೇಳಿ. SIT ಅಧಿಕಾರಿಗಳು ಬಂಗ್ಲಾಗುಡ್ಡೆಗೆ ವಿಠಲ್ ಗೌಡ್ರನ್ ಕರ್ಕೊಂಡು ಹೋದ್ರು ಮೊದಲನೇ ದಿನ ಮಾಜರಿಗೆ. ಆವತ್ತಿನ ದಿನ 2 ಬುಲ್ಡೆ ಸಿಕ್ತು. ಆಯ್ತು, ಅಗೇನ್ ಮತ್ತೆ ಸ್ಮಶಾನಕ್ಕೆ ಹೋಗಿ ಗುಂಡಿ ತೋಡಿದ್ರೆ ಬುಲ್ಡೆನೇ ಸಿಗೋದು. ಸ್ಮಶಾನಕ್ಕೆ ಹೋಗಿ ಗುಂಡಿ ತೋಡಿದ್ರೆ ಬುಲ್ಡೆನೇ ಸಿಗುತ್ತಾ? ಇನ್ನೇನು ಗಡ್ಡಿ ಸಿಗುತ್ತಾ? ಬಿಡಿ, ಮಾತಾಡಕ್ ಬಿಡಲ್ಲ ಅಂತ ಹೇಳಿ ಆರೋಪ ಮಾಡ್ತಾರೆ. ಹೇಳ್ಬಿಡ್ಲಿ. ಕರ್ನಾಟಕದ ಜನರಿಗೆ ಇನ್ನೂ ಕೂಡ ತಾಳ್ಮೆ ಉಳಿದಿದ್ರೆ ಕೇಳಿಸ್ಕೊಳ್ತಾರೆ. ಕೇಳಿಸ್ಕೊಳ್ಳಿ, ಹೇಳಿ ದಿನೇಶ್. ಹೇಳಿ, ಕಂಪ್ಲೀಟ್ ಮಾಡಿ. ಸಿಕ್ತು. ಮಾರನೇ ದಿನ ಮತ್ತೆ ಹೋದಾಗ 5 ಬುಲ್ಡೆಗಳು ಪೂರ್ತಿ ಮಾತಾಡ್ಲಿ. ಮೊದಲೇ ಅವ್ರ ಧ್ವನಿ ಬರ್ತಾ ಇಲ್ಲ ನಮ್ ತನಕ ಸರಿಯಾಗಿ. ಪೂರ್ತಿ ಮಾತಾಡ್ಬಿಡಿ. ಏನು ಚಿನ್ನ ಹೇಳಿದಾನೆ, ಇನ್ನೂ ಸಿಗುತ್ತೆ ಸರ್, ನೋಡಿ ಹುಡ್ಕೋಣ ಅಂತ ಹೇಳಿದಾಗ ನಾಳೆ ಹೋಗೋಣ ಅಂತ ವಾಪಸ್ ಕರ್ಕೊಂಡು ಬಂದವರು ಮಹಾಜರಿಗೆ ಕೂಡ ವಿಠಲ್ ಗೌಡ್ರನ್ನ ಕರ್ಕೊಂಡು ಹೋಗಿಲ್ಲ. ಇದು ಯಾರ ಷಡ್ಯಂತ್ರ? ಸಿದ್ದರಾಮಯ್ಯ ನೋಡ್ರಿ, ಇದೇ ಚಿನ್ನಯ್ಯನ ಹೆಂಡತಿ ಕೂಡ ಬಂದು ಗೋಡನ್ನ ತೋಡ್ಕೊಂಡಿದ್ದಾರೆ ಮಾಧ್ಯಮಗಳ ಮುಂದೆ. ನೀವು ಮಾಡ್ತಾರೆ ಷಡ್ಯಂತ್ರ. ಇನ್ನ ಬುದ್ಧಿ ಬಂದಿಲ್ಲ, ಇನ್ನ ಸಮರ್ಥಿಸ್ಕೊಂತಾ ಇದ್ದೀರಾ? ಅವಕಾಶ ನಮ್ಗಿದೆ, ಬರ್ತದೆ. ಒಂದು ಸಿಂಪಲ್ ಪ್ರಶ್ನೆ, ನಿಮ್ಮ ಅನುಮತಿ ಮೇರೆ ಕೇಳ್ತಾ ಇದ್ದೀನಿ. ಚಿನ್ನಯ್ಯ ಅಲ್ಲಿ ಹೆಣವನ್ನ ಹೂತಾಕೋ ಕೆಲಸವನ್ನೇ ಮಾಡ್ತಿದ್ದ
ಅಧಿಕೃತವ ಅನಧಿಕೃತವೋ ಆತನಿಗೆ ಜಾಗ ಗೊತ್ತಿತ್ತು, ಓಕೆ. ಈ ತುಕಾರಾಮ್ ಅವರಿಗೆ, ವಿಠ್ಠಲ್ ಗೌಡ ಅವರಿಗೆ ಹೆಣ ಹೂತಾಕಿರೋ ಜಾಗ ಹೆಂಗ್ ಗೊತ್ತಾಗತ್ತೆ? ಅವ್ರಿಗೆ ಏನ್ ಸಂಬಂಧ? ಹೆಣ ಹೂತ್ ಹಾಕಿದ್ರ ಅವ್ರು ಅಥವಾ ಯಾರು ಅವ್ರ ಕೈಲಿ ಹೂತ್ ಹಾಕ್ಸಿದ್ರ? ವಿಠ್ಠಲ್ ಗೌಡ್ರು, ತುಕಾರಾಮ್ ಆಗ್ಲಿ, ಪುರಂದರ ಗೌಡ್ರು ಆಗ್ಲಿ ಆ ಭಾಗದಲ್ಲಿ ಅಲ್ಲೇ ಮನೆ ಹೋಗುವಂತ ದಾರಿಗಳು ಅಂದ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ, ಧರ್ಮಸ್ಥಳದಲ್ಲಿ ಬೇರೆ ಯಾರು ಇಲ್ಲ, ವಿಠ್ಠಲ್ ಗೌಡ ತುಕಾರಾಮ್ ಇಬ್ರೇ ಇರೋದು, ಅವ್ರಿಬ್ರಿಗೆ ಗೊತ್ತಿರೋದು. ಅಲ್ಲ ಕೇಳಲಿಕ್ಕೆ ನಿಮ್ಗೇನು? ಒಬ್ಬ ವ್ಯಕ್ತಿ ಬಂದು ಅವ ಹುಗಿತಿರುವಂತ ಸ್ಥಳವನ್ನು ನಾನು ನೋಡಿದ್ದೇನೆ, ನಾನು ತೋರಿಸ್ಲಿಕ್ಕೆ ತಯಾರಿದ್ದೇನೆ. ಎಷ್ಟು ವರ್ಷ ಆದ್ಮೇಲೆ ದಿನೇಶ್, ಎಷ್ಟು ವರ್ಷ ಆದ್ಮೇಲೆ? ದಿನೇಶ್, ಅವನು ತುಕಾರಾಮ್ ನೋಡಿದೀನಿ ಅಂತ ಹೇಳಿದ್ನಲ್ಲ, ಆ ಹೆಣ ಎಷ್ಟು ವರ್ಷ ಹಿಂದಿಂದು? 4 ವರ್ಷ ಹಿಂದಿಂದು. 4 ವರ್ಷ ಏನ್ ಮಾಡ್ತಿದ್ದಾಗಾರೆ? ಓ ನಿಮ್ಗೆ ರಿಪೋರ್ಟ್ ಬಂತ? ಅಲ್ಲ ರೀ, ಅವ್ರು ಹೇಳಿದಾರಲ್ರಿ 4 ವರ್ಷ ಆಯ್ತು ಇವತ್ತು ಬಂದಿದ್ದೀನಿ ಅಂತ ಹೇಳಿ. ಏನ್ರಿ ಮಾತಾಡ್ ನಿಮ್ಗೆ ರಿಪೋರ್ಟ್ ನೀವ್ ಹೇಳೋದಲ್ವೇನ್ರಿ ಅದು? ತುಕಾರಾಮ್ ಕೊಟ್ಟಿದ್ದಾರಲ್ಲ, ನಿಮ್ಗೆ ಅದು ಲೆಕ್ಕ ಅಲ್ವ? 7 ಬುರ್ಡೆ ಅನ್ನೋದು ನಿಮ್ಗೆ ಅದು ಸತ್ಯದ್ದೇ ಅಲ್ವಾ? ಅದು 7 ಬುರ್ಡೆನೇ ಅಲ್ಲ ಅದು ನಿಮ್ಗೆ. 7 ಬುರ್ಡೆ ಸತ್ಯ ಆಗಿದ್ರೆ ಇವತ್ತು 6 ಜನ ಪಟ್ಟಿಯಲ್ಲಿ ತಿಮರೋಡಿ, ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಹೆಸರು ಯಾಕೆ ಇರ್ತಿತ್ತು? ಮಟ್ಟಣ್ಣ ಹೆಸರು ಯಾಕೆ ಇರ್ತಿತ್ತು? ವಿಠ್ಠಲ ಗೌಡ ಅವರ ಹೆಸರು ಯಾಕೆ ಇರ್ತಿತ್ತು? ದಿನೇಶ್ ಅವರೇ, ವಿಠ್ಠಲ ಗೌಡ ಅವರ ಹೆಸರು ಯಾಕೆ ಇರ್ತಿತ್ತು? ಎಲ್ಲರ ಹೆಸರು ಬರ್ತಾರೆ, ನಾಳೆ ನಾವು ಮಾತಾಡಿದ್ರೆ ನಮ್ಮ ಹೆಸರನ್ನು ಸೇರ್ತಾರೆ. SIT ಅವರೇ, ದಿನೇಶ್, ಈಗ SIT ಗೂ ಏನು ಎಲ್ಲ ಸಿಗ್ತಾ ಇತ್ತು, 100 ಹೆಣಗಳಾಯ್ತು ಅಂತ ಹೇಳಿ ಎಲ್ಲ ಇದು ನಡೀತಾ ಇತ್ತು ಅಂದ್ಮೇಲೆ ನಿಮ್ಮವ್ರು ಯಾಕೆ ಮತ್ತೆ ತಿಮ್ರೋಡಿ ಅವರೆಲ್ಲ ಹೋಗಿ ಕೇಸ್ ವಾಪಸ್ ತಗೊಳಕೋರು ಹೈಕೋರ್ಟ್ಗೆ? ನಾವು ಕೊಟ್ಟಿರೋ ಕೇಸನ್ನು ವಾಪಸ್ ತಗೊಂತೀವಿ ಅಂತ ಯಾಕೆ ಸ್ವಾಮಿ ಹೋದ್ರು? ಕೊಟ್ಟಿರೋ ಕೇಸನ್ನು ವಾಪಸ್ ತಗೊಳಕ್ ಹೋಗಿಲ್ಲ. ನೀವು ಕರೆಕ್ಟ್ ಆಗಿ ನೋಡಿ, ಅವ್ರ ಹತ್ರ ಕಾಪಿ ಇದೆಯಲ್ಲ ನಿಮ್ಮ, ಏನಕ್ಕೆ ಹೋಗಿದ್ರು ಹೈಕೋರ್ಟ್ಗೆ? ಯಾವ್ದನ್ನು ವಾಪಸ್ ತಗೊಳಕ್ ಹೋಗಿದ್ದಾರೆ ಕೇಳಿ. ಯಾವ್ದಕ್ಕೆ ಹೋಗಿದ್ರು? 39/2025 ಕೇಸನ್ನ ಅಪ್ಲಿಕೇಶನ್ ಹಾಕಿದಾಗ ಅದನ್ನ ಸ್ಟೇ ಕೊಟ್ಟಿತ್ತು, ಆ ಕೇಸನ್ನು ವಾಪಸ್ ತಗೊಂಡಿದ್ದಾರೆ. ಸ್ಟೇ ಬೇಡ ನಮ್ಗೆ, ಸುಳ್ಳು ಹೇಳ್ತೀರಾ ಚಾನಲ್ ಅಲ್ಲೇ ಕೂತ್ಕೊಂಡು? ಹಸಿ ಸುಳ್ಳು ಹೇಳ್ತೀರಲ್ರಿ ಎದುರುಗಡೆನೆ. ಯಾವ ವಾಪಸ್ ತಗೊಳಕ್ ಹೋಗಿದ್ದವರು? ಅಪ್ಲಿಕೇಶನ್ ತೋರಿಸಿ, ವಾಪಸ್ ತಗೊಳಕ್ ಹೋಗಿರೋ ಅಪ್ಲಿಕೇಶನ್ ತೋರಿಸಿ ಸ್ವಾಮಿ. ನೀವು ಕಂಪ್ಲೀಟ್ ಡಾಕ್ಯುಮೆಂಟ್ ಇಟ್ಕೊಂಡ ಕೂತಿರೋದ್ರು, ಎಲ್ಲ ಡಾಕ್ಯುಮೆಂಟ್ಗಳು ಇಲ್ಲೇ ಇಟ್ಕೊಂಡು ಕೂತಿದೀವಿ. ಒಂದು ಮಾಧ್ಯಮದ ಮುಂದೆ ಹೇಳ್ಬೇಕಾದ್ರೆ ಸತ್ಯನಾದ್ರೂ ಹೇಳಿ. ಇಲ್ಲಿ ಬಂದು 7 ಬುರ್ಡೆ ಸಿಕ್ತು ಅಂತೀರಾ, ಹೆಂಗಸರುಗಳನ್ನ ಒಂದ್ ಅತ್ಯಾಚಾರ ಮಾಡಿ ಹುಟ್ಟಿದ್ರು ಅಂತೀರಾ, ಯಾವ್ದನ್ನ ಹೆಂಗಸರು ಸಿಗ್ತಾ ಹೋಗ್ಲಿ? ಬರೀ ಸುಳ್ಳು ಹೇಳ್ತೀರಾ, ಬಾಯಿ ಬಿಟ್ರೆ ಸುಳ್ಳು. ನಿಮ್ಗೇನ್ ಗೊತ್ತಾ, ಹೋರಾಟವೇ ಸುಳ್ಳಿನ ಕೋಟೆ ಮೇಲೆ ಕಟ್ಕೊಂಡಿದ್ದೀರಾ ನೀವೆಲ್ಲ. ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವ್ರನ್ನ ಧರ್ಮಸ್ಥಳನ ಟಾರ್ಗೆಟ್ ಮಾಡೋದೇ ನಿಮ್ ಕೆಲಸ. ಕ್ಷಮೆ ಇರ್ಲಿ, ಬಹುಶಃ ಅಣ್ಣಪ್ಪ ಸ್ವಾಮಿಗೆ ದಿನೇಶ್ ಅವ್ರ ವಾಯ್ಸ್ ಕೂಡ ಸರಿಯಾಗಿ ಕೇಳಿಸೋದು ಇಷ್ಟ ಇಲ್ವೇನೋ, ಅವ್ರ ವಾಯ್ಸ್ ಸರಿಯಾಗಿ ತಲುಪ್ತಿಲ್ಲ. ದಿನೇಶ್ ಅವ್ರ ವಾಯ್ಸ್ ಕರೆಕ್ಟ್ ಆಗ್ಲಿ. ದಿನೇಶ್ ಅವರೇ, ನಿಮ್ ವಾಯ್ಸ್ ನಮಗೆ ಸರಿಯಾಗಿ ತಲುಪ್ತಿಲ್ಲ, ಅದು ಸರಿ ಹೋಗ್ಲಿ. ಅಷ್ಟೊತ್ತಿಗೆ ಸುಜಾತ ಭಟ್ ಅವರು ಇವತ್ತು ಕೂಡ ತಿಮರೋಡಿ ಅವ್ರು ಹೇಳ್ತಿರೋದು ಒಂದೇ, ಜಯಂತ್ ಅವ್ರು ಹೇಳ್ತಿರೋದು ಒಂದೇ, ಸೌಜನ್ಯ ಶಾಪ ತಟ್ಟುತ್ತೆ, ಅಣ್ಣಪ್ಪ ಮಂಜುನಾಥ ಸ್ವಾಮಿ ಶಾಪ ತಟ್ಟುತ್ತೆ, ಮಹಾಲಿಂಗೇಶ್ವರನ ಶಾಪ ತಟ್ಟುತ್ತೆ, ಯಾರೆಲ್ಲ ಅತ್ಯಾಚಾರಿ ಪರವಾಗಿ ನಿಂತಿದ್ದಾರೋ ಅವರೆಲ್ಲರಿಗೂ ಶಾಪ ತಟ್ಟುತ್ತೆ. ಯಾರು ಅತ್ಯಾಚಾರಿಗಳು, ಯಾರ ಪರವಾಗಿ ಯಾರು ನಿಂತಿದ್ದಾರೆ? ನೀವು ಇದ್ರಲ್ಲ ಅವ್ರ ಜೊತೆಯಲ್ಲಿ ಸ್ವಲ್ಪ ದಿನ, ಗೊತ್ತಿದ್ದೋ ಗೊತ್ತಿಲ್ದಲ್ಲನೋ, ಅವ್ರ ಪ್ರಕಾರ ಯಾರು ಅತ್ಯಾಚಾರಿಗಳು, ಯಾರು ಶಾಪ ತಟ್ಟಬೇಕು ಅಂತ? ನಿಜವಾಗ್ಲೂ ಯಾರಿಗೆ ಶಾಪ ತಟ್ಟಬೇಕು ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಶಾಪ ತಟ್ಟಬೇಕು, ಅವ್ರು ಯಾರು ಹೇಳಿದಾರೋ ಅವರಿಗೆ ತಟ್ಟಬೇಕು ಅಷ್ಟೇ. ನಾನು ಸಿಂಪಲ್, ಯಾರು ಏನು ಇದು ಮಾಡಿದಾರೋ ಅವರಿಗೆ ತಟ್ಟಬೇಕು. ಸುಳ್ಳಿದೆಯೋ ಸತ್ಯ ಇದೆಯೋ ನನಗೆ ಗೊತ್ತಿಲ್ಲ. ನನ್ನನ್ನು ಒಂದು ಬಲಿಪಶು ಮಾಡಿದ್ದಾರೆ ಅಷ್ಟನ್ನು ನಾನು ಹೇಳ್ಬೋದು, ಅದರ ಮೇಲೆ ನಾನು ಹೇಳೋಕ್ಕೆ ಇಷ್ಟ ಆಗೋದಿಲ್ಲ. ಅವ್ರು ನನ್ನನ್ನು ಯಾರು, ಮಹೇಶ್ ಶೆಟ್ಟಿ ತಿಮ್ಮರೋಡಿ ನನ್ನನ್ನು ಬಲಿಪಶು ಮಾಡಿದ್ದಲ್ಲ, ಜಯಂತ್ ಟೀನು ಗಿರೀಶ್ ಮಟ್ಟಣ್ಣ ಇಬ್ಬರನ್ನ ಮಾತ್ರ ನಾನು ಹೇಳ್ತೀನಿ. ನನಗೆ ಡೆಲ್ಲಿಗೆ ಕರ್ಕೊಂಡು ಹೋಗುವಾಗ 2 ಬಟ್ಟೆ ಹಿಡ್ಕೊಂಡು ರೆಡಿಯಾಗಿ ಫ್ಲೈಟ್ ಟಿಕೆಟ್, ಆಧಾರ್ ಕಾರ್ಡ್, ಇದು ಜೆರಾಕ್ಸ್, ಒಂದು ಇದು ಕಳಿಸಿ, ವಾಟ್ಸಪ್ ಕಳಿಸಿ ಅಂತ ಅವ್ರು ಹೇಳಿದ್ದು. ಏನು ಎತ್ತ ಅಂತ ಕೇಳಕ್ಕೂ ನನ್ನನ್ನು ಬಿಡಲಿಲ್ಲ. ಬುರ್ಡೆ ಇದೆ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ಇದನ್ನು ನಾನು SITಯಲ್ಲೂ ಸ್ಪಷ್ಟನೆ ತಿಳಿಸಿದ್ದೀನಿ. KV ಧನಂಜಯ ಅವರ ಆಫೀಸಿಗೆ ಕರ್ಕೊಂಡು ಹೋದ್ರು, ನನ್ನನ್ನೇನು ಮಾತಾಡಿಸಿಲ್ಲ. ನಾನು ಮಾತಾಡೋಕ್ಕೂ ಇದಿಲ್ಲ. ಅವರು ಯಾರು ಚಿನ್ನಯ್ಯ ಅನ್ನುವನು ನನ್ನ ಹತ್ರ, ಚಿನ್ನಯ್ಯನನ್ನ ನನ್ನ ಹತ್ರ ಹೇಳಿರೋದು, ಅವನು ನನ್ನ ಬಾಡಿ ಗಾರ್ಡ್. ಗಿರೀಶ್ ಮಟ್ಟಣ್ಣ ನನಗೆ ಹೇಳಿದ್ದು ನನ್ನ ಬಾಡಿ ಗಾರ್ಡ್, ಅವನು ನನಗೆ ಹೇಳಿದ್ದು, ಚಿನ್ನಯ್ಯನು ನನ್ನ ಹತ್ರ ಹೇಳಿದ್ದು ನಾನು ಅವರ ಬಾಡಿ ಗಾರ್ಡ್. ಇದು ನನ್ನ ಹತ್ರ ಹೇಳಿರೋ ವಿಚಾರ. ಇದನ್ನು ನಾನು SITಯಲ್ಲಿ ಹೇಳಿದ್ದೀನಿ. ನಾನು ಯಾವುದನ್ನು ಮುಚ್ಚುಮರೆ ಮಾಡಲ್ಲ ಮೇಡಮ್. ಸ್ಮಿತಾ ರಂಗನಾಥ್ ಅವರೇ, ನನಗೆ ಏನು, ನನ್ನನ್ನು ಹಾಕಿದಾರಲ್ವಾ, ನನ್ನನ್ನು ಬಲಿಪಶು ಮಾಡಿದ್ದಾರೆ, ನೋಡ್ಕೊಳ್ಳೋಣ. ಮೇಲೆ ಒಬ್ಬ ಇದ್ದಾನೆ, ನಾನು ಧರ್ಮಸ್ಥಳದ ಪರವಾಗಿಯೂ ಇಲ್ಲ, ಧರ್ಮಸ್ಥಳ ವಿರುದ್ಧವಾಗಿಯೂ ಇಲ್ಲ,
ನಾನು ಯಾರ ವಿರುದ್ಧವಾಗಿಯೂ ಇಲ್ಲ, ನಾನು ಯಾರ ಹೆಸರನ್ನು ನಾನು ಇದರಲ್ಲಿ ನಾನು ತಂದೂ ಇಲ್ಲ. ನನ್ನ ಅರ್ಜಿಯಲ್ಲಿ ಕೊಡುವಾಗಲೂ ನಾನು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಹರ್ಷೇಂದ್ರ ಜೈನನ ಹೆಸರನ್ನು ಹಾಕುವಾಗ ನಾನು ಹೇಳಿದ್ದೀನಿ, ಓದಿದವಾಗ ಹರ್ಷೇಂದ್ರ ಜೈನ ಹೆಸರನ್ನ ಯಾಕೆ ಹಾಕಿದ್ದೀರಿ ಅಂತ ಪ್ರಶ್ನೆನೂ ಮಾಡಿದ್ದೀನಿ. ಏನ್ ಹೇಳಿದ್ರು ಅದಕ್ಕೆ? ಅದು ಇರ್ಲಿ ಅಂತ ಹೇಳಿರೋದು. ಇದು ಸ್ಪಷ್ಟನೆ. ನಾನು ಯಾರನ್ನು ನಾನು ಎಲ್ಲೂ ನಾನು ಅವ್ರ ಬಗ್ಗೆ ನಾನು ಇದಾಗಿ ನಾನು ತುಚ್ಛವಾಗಿ ನಾನು ಮಾತಾಡಿಲ್ಲ. ಲೀಗಲಿ ಇವ್ರಂತ ಅಪ್ರೂವರ್ ಆದಂಗೆ, ಅಪ್ರೂವರ್ ಈಗ ಅಕ್ಯೂಸ್ ಆಗಿ ಇದನ್ನ ಖಂಡಿತ ಮುಂದೊಂದು ದಿವಸ ಇವರು ಖಂಡಿತವಾಗಿಯೂ ಇವಾಗ ಇವ್ರಿಗೆ ಅನ್ಯಾಯ ಮಾಡಿ ಇವ್ರನ್ನ ಒಂದ್ ಲೆಕ್ಕಕ್ಕೆ SIT ಅವ್ರು ವಿಟ್ನೆಸ್ ಮಾಡ್ಬೋದಾಗಿತ್ತು. ಅಕ್ಯೂಸ್ ಮಾಡೋ ಅವಶ್ಯಕತೆನೂ ಏನ್ ಬರ್ತಾ ಇರ್ಲಿಲ್ವೇನೋ. ಯಾಕಂದ್ರೆ ಇವ್ರನ್ನ ವಿಟ್ನೆಸ್ ಮಾಡಿ ಅವ್ರಗಳ ವಿರುದ್ಧವಾಗಿ ಇವ್ರನ್ನ ಇವ್ರ ಕಡೆಯಿಂದ 164 ಸ್ಟೇಟ್ಮೆಂಟ್ ಮಾಡಿಸ್ಬಿಟ್ಟು ಇವ್ರನ್ನ ವಿಟ್ನೆಸ್ ಮಾಡ್ಬೇಕಿತ್ತು. ಸೊ ಇರ್ಲಿ ಪರವಾಗಿಲ್ಲ, ಈಕೆಗೆ ಒಂದು ಮಾನಸಿಕವಾಗಿ ಈ ಏಜ್ ಅಲ್ಲಿ ಅವ್ರಿಗೇನೋ ನ್ಯಾಯ ಕೊಡಿಸ್ತೀವಿ ಅಂತ ಕರ್ಕೊಂಡೋಗಿ ಏನೋ ಮಾಡಿಸ್ತೀವಿ ಅಂತ ಕರ್ಕೊಂಡೋಗಿ ಮಟ್ಟಣ್ಣ ಮಾಡಿರೋದು ಷಡ್ಯಂತ್ರ. ಇವ್ರೊಂದು ಮಾತು ಹೇಳ್ತಾ ಇದ್ರು, ನನಗೆ ಬಹಳ ಆಶ್ಚರ್ಯ ಅನಿಸ್ತು. ಮಹೇಶ್ ತಿಮ್ರೋಡಿ ಇರ್ಲಿಲ್ಲ, ಗಿರೀಶ್ ಮಟ್ಟಣ್ಣ ಪೊಲೀಸ್ ಆಗಿ ಸಸ್ಪೆಂಡ್ ಆಗಿ ಉಸಿ ಬಾಂಬ್ ಇಟ್ಟು ಬಂದಂತ ಒಬ್ಬ ವ್ಯಕ್ತಿ. ಆತನ ಕ್ರಿಮಿನಲ್ ಮೈಂಡ್ ಸೆಟ್ ಎಷ್ಟು ಕ್ರಿಕೆಟ್ ಆಗಿರುತ್ತೆ ಅಂದ್ರೆ, ಈಕೆನ ಒಂದು ಅಜ್ಜಿನ ಒಂದು ಏಜ್ ಆದಂತ ಒಬ್ಬ ವ್ಯಕ್ತಿ ಪಾಪ ಈ ವಯಸ್ಸಲ್ಲಿ ಅವ್ರನ್ನ ಕರ್ಕೊಂಡೋಗಿ ಈ ರೀತಿ ಷಡ್ಯಂತ್ರ. ಟೆಂಪಲ್ ಟಾರ್ಗೆಟ್ ಆಗ್ತಿದ್ಯಾ ಅನ್ನೋ ಪ್ರಶ್ನೆಯನ್ನ ಡೇ ಒನ್ ಇಂದ ರಿಪಬ್ಲಿಕ್ ಕನ್ನಡ ಯಾವುದೇ ಮುಲಾಜಿಲ್ಲದೆ ಸ್ಟ್ರೇಟ್ ಟು ಸ್ಟ್ರೇಟ್ ಕೇಳ್ತಾ ಬಂದಿದೆ. ಇವತ್ತು ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಮಾತನಾಡುವಾಗ ಹೇಳ್ತಾರೆ, ನೋಡಿ ದೊಡ್ಡ ದೊಡ್ಡ ದೇವಸ್ಥಾನ, ಧರ್ಮಸ್ಥಳದಂತಹ ದೊಡ್ಡ ದೇವಸ್ಥಾನವನ್ನೇ ಹಿಂಗೆ ಟಾರ್ಗೆಟ್ ಮಾಡ್ಕೊಳ್ತಾರೆ ಅಂದ್ರೆ ಊರು ಹಳ್ಳಿಗಳಲ್ಲಿರ್ತಕ್ಕಂಥ ಚಿಕ್ಕ ಪುಟ್ಟ ಗುಡಿಗಳ ಕತೆ ಏನಾಗಬಹುದು. ಹೀಗಾಗಿ ಇಂಥದ್ದೊಂದು ಕ್ರಿಮಿಗಳನ್ನ ಬುಡ ಸಮೇತ ಕಿತ್ತು ಬಿಸಾಕುವ ಅವಶ್ಯಕತೆ ಇದೆ ಅನ್ನೋ ರೀತಿಯ ಮಾತುಗಳು. ನೀವೇನ್ ಹೇಳ್ತೀರಿ ಇದ್ರ ಬಗ್ಗೆ? ಮೇಡಮ್, ನಾನು ಆ್ಯಕ್ಚುಲಿ ವಿಶ್ವ ಹಿಂದೂ ಪರಿಷತ್ತಿನ ಜವಾಬ್ದಾರಿಯಲ್ಲಿದ್ದೇನೆ, ಬಜರಂಗದಿಂದ ಇನ್ನೂ ಮೇಲ್ಪಟ್ಟದ್ದು. ಆದ್ರಿಂದ ನೀವು ಹೇಳುವ ಪ್ರಶ್ನೆಗೆ ನಂದೇನಂತ ಹೇಳಿದ್ರೆ, ಯಾವುದೇ ದೇವಸ್ಥಾನ ಆಗ್ಲಿ, ಇವತ್ತು ತಿರುಪತಿ ಇರ್ಬೋದು, ಶಬರಿಮಲೆ ಇರ್ಬೋದು, ನಿಮ್ಗೆ ಗೊತ್ತಿರ್ಬೋದು ಯಾರ್ಯಾರು ಷಡ್ಯಂತರ ಮಾಡಿದಾರ, ಅದಕ್ಕೆ ಬೇಕಾದಂತ ವ್ಯವಸ್ಥೆ ಆಗಿದೆ. ಆದ್ರೆ ಒಂದೇನು ಹೇಳ್ತೇನೆ, ಇಂಥ ಒಂದು ಷಡ್ಯಂತರಕ್ಕೆ ಯಾವುದೇ ದೇವಸ್ಥಾನವನ್ನು ಇವತ್ತಿನವರೆಗೆ ಮುಟ್ಲಿಕ್ಕಾಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ವಿಶ್ವ ಹಿಂದೂ ಪರಿಷತ್ತು ಅವತ್ತಿನಿಂದ ಯಾವ ನಾವು 60-70 ವರ್ಷಗಳಿಂದ ವಿಶ್ವ ಹಿಂದೂ ಪರಿಷತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಆಗಲಿ ಅಲ್ಲ ಮಠ ಮಂದಿರಗಳಾಗಲಿ ಅಲ್ಲ ಯಾವುದೇ ವಿಚಾರದಲ್ಲಿ ಇವತ್ತು ಕೂಡ ಬಿಡಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಉಡುಪಿಯ ಪೇಜಾವರ ಸ್ವಾಮಿಗಳು ಬೇಕಾದಷ್ಟು ಅವರ ಒಟ್ಟಿಗೆ ನಾವು ಹೋರಾಟ ಮಾಡಿದವರು. ಅವರು ಬೇಕಾದಷ್ಟು ಹೋರಾಟದಲ್ಲಿ ಭಾಗಿಯಾಗಿ ಪೇಜಾವರ ಶ್ರೀಗಳು ತಂದಂತ ಉತ್ತರ ಇವಾಗಲಿದೆ. ಅವರ ಚಿಕ್ಕ ಸ್ವಾಮೀಜಿಗಳ ಹತ್ರ ಇದೆ, ನಮ್ಮ ಸುಬ್ರಹ್ಮಣ್ಯ ಮಠದ ಸ್ವಾಮೀಜಿಗಳ ಹತ್ರ, ಎಲ್ಲ ಸ್ವಾಮೀಜಿಗಳ ಹತ್ರ ಎಲ್ಲ ವಿಚಾರ ಇದೆ. ಯಾವುದೇ ಷಡ್ಯಂತರ ಮಾಡಲಿಕ್ಕೆ ಇದರಲ್ಲಿ ನಮ್ಮ ಕ್ಷೇತ್ರವನ್ನಲ್ಲ, ಇಡೀ ನಮ್ಮ ಭಾರತ ದೇಶದಲ್ಲಿ ಯಾವುದೇ ಮಠ ಮಂದಿರ ಇರಲಿ, ಅದರ ಬಗ್ಗೆ ಷಡ್ಯಂತರ ಮಾಡಲಿಕ್ಕೆ ಬಂದ್ರೆ ಅದಕ್ಕೆ ವಿಶ್ವ ಹಿಂದೂ ಪರಿಷತ್ ಬಿಡುವುದಿಲ್ಲ, ಇದನ್ನು ಮಾಡ್ಲಿಕ್ಕೂ ಆಗುದಿಲ್ಲ. ಈ ಧರ್ಮಸ್ಥಳದ ವಿಚಾರದಲ್ಲಿ ಪರ್ಟಿಕ್ಯುಲರ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ಟಾರ್ಗೆಟ್ ಆಗಿದ್ದು ಮಂದಿರವೋ ಅಥವಾ ವೀರೇಂದ್ರ ಹೆಗಡೆ ಅವರು ವಿಚಾರಣೆ ಮಾಡಿಕೊಂಡು ಹೋಗ್ಲಿ. ಅವರು ಯಾರೇ ಆಗ್ಲಿ, ಮಹೇಶ್ ಶೆಟ್ಟಿ ಇರ್ಲಿ ಅಲ್ಲ ಮಟ್ಟಣ್ಣ ಇರ್ಲಿ ಅಲ್ಲ ಯಾರೇ ಇರ್ಲಿ, ನೋಡಿ ಅವರಿಗೆ ಬೇಕಾದದ್ದು ಇವತ್ತಲ್ಲ, 13 ವರ್ಷದ ಮೊದಲೇ ಇದೇ ಮಹೇಶ್ ಶೆಟ್ಟಿ ಅವರು TV9 ಅಲ್ಲಿ ಇದರಲ್ಲಿ ಮಾತಾಡುವಾಗ ಆವಾಗಲೇ ಟಾರ್ಗೆಟ್ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ವೀರೇಂದ್ರ ಹೆಗಡೆಯವರನ್ನು ಮುಚ್ಚಿಸಿದ್ರೆ ಅದರ ಒಳಗಡೆ ಹೋದ್ರೆ ಎಲ್ಲ ಜವಾಬ್ದಾರಿಗಳು ನಮಗೆ ಸಿಗಬಹುದು ಅನ್ನುವಂಥ ವಿಚಾರ. ನಾನು ಒಂದು ಹೇಳ್ತೇನೆ, ಪೂಜ್ಯರನ್ನು ಮುಟ್ಲಿಕ್ಕೆ ಬಿಡಿ, ಧರ್ಮಸ್ಥಳದ ಒಳಗೆ ಬರ್ಲಿಕ್ಕೆ ಅವರಿಗೆ ತಾಕತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ, ಕ್ಷೇತ್ರದ ಆ ರಕ್ಷಣೆ, ಅವರು ಮಾಡುವಂತ ಆ ಪೂಜಾ ಪುರಸ್ಕಾರಗಳು ಅಷ್ಟು ಚೆನ್ನಾಗಿದೆ. ಅಲ್ಲಿ ಮಾಡುವಂತ ದಾನ ಧರ್ಮ ಇರ್ಬೋದು, ಅದು ಎಲ್ಲವೂ ಧರ್ಮಸ್ಥಳದ ಮುಖ್ಯ ರಸ್ತೆಗಳಿಗೆ ಬಂತು ಜೆಸಿಬಿ. ಗೊತ್ತಿರ್ಬೋದು ಮೇಡಮ್, ಧರ್ಮಸ್ಥಳದ ಗ್ರಾಮಸ್ಥರೇ ಪರವಾಗಿ ನಿಲ್ಲಿಲ್ಲ ಅನ್ನೋ ಆರೋಪವನ್ನ ಕೂಡ ಇವರೆಲ್ಲ ಮಾಡಿದ್ರು. ಹೌದೌದು ಹೌದೌದು. ನೋಡಿ 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 ನಾವು ನಿಲ್ಲಿಲ್ಲ ಅಂತ ಹೇಳುವಂತ ವಿಚಾರ ಬೇರೆ. ಆದ್ರೆ ಏನಂತ ಹೇಳಿದ್ರೆ, ನಾವು ಇವಾಗಲೂ ನಿಂತಿದ್ದೇವೆ. ಯಾಕೆ ಅಂತ ಹೇಳಿದ್ರೆ, ಪೂಜ್ಯರು ಯಾವಾಗಲೂ ಹೇಳ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ,
ಅವರು ಮಾತಾಡ್ತಿದ್ರೆ ವಿಚಾರಣೆ ಮಾಡುವ ದೇವರಿದ್ದಾರೆ, ವಿಚಾರಣೆ ಮಾಡುವಂತ ಪೊಲೀಸ್ಗಳಿದ್ದಾರೆ. ಅದಕ್ಕೆ ಯಾರು ಬಂದ್ರು ಕೂಡ ಅದು ವಿಚಾರಣೆ ಒಂದು ಸಲ ಆಗಿದೆ, ಇನ್ನೊಂದು ಸಲ ಬುರುಡೆಯ ಕೇಸಿಗೆ ಬೇರೆ SIT ಯನ್ನು ನೇಮಕ ಮಾಡಿದ್ದಾರೆ. ಆದ್ರಿಂದ ನೋಡಿ, ಅವರು ಬಾಹುಬಲಿಯ ಬೆಟ್ಟದವರೆಗೆ ಬಂದಿದ್ದು ಅವರಿಗೆ ಆತಂಕ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಅಣ್ಣಪ್ಪ ಸ್ವಾಮಿಯ ಮೆಟ್ಟಲನ್ನು ದಾಟಿದ ಕೂಡಲೇ ಅವರಿಗೆ ಏನೆಲ್ಲ ಆಗುವಂಥದ್ದು ವಿಚಾರಗಳು, ಅವರು ಮಾಡಿದಂಥ ಎಷ್ಟು ಗುಂಡಿಗಳನ್ನೆಲ್ಲ ತೋಡಿದ್ದಾರೆ. ಯಾವ್ದು ಸಿಕ್ಕಿದೆ ಮೇಡಮ್? ಯಾವ್ದು ಸಿಗ್ಲಿಲ್ಲ. ದಿನೇಶ್ ಗಾಣಿಗ ಅವರು ಕೇಳಿ ಪಟ್ಟಿ ಇವಾಗ ಕೊಡ್ತಾರೆ. ದಿನೇಶ್ ಗಾಣಿಗ ಅವರೇ ಎಲ್ಲೋಯ್ತು? ವಿಠ್ಠಲಗೌಡ ಅವರು ಅಲ್ಲಲ್ಲ, ಒಂದೇ ನಿಮಿಷ ಭಾಸ್ಕರನ್ ಸರ್, ಒಂದೇ ನಿಮಿಷ. ನಮ್ಮ ಜೊತೆಯಲ್ಲಿ ದಿನೇಶ್ ಗಾಣಿಗ ಅವರಿದ್ದಾರೆ. ದಿನೇಶ್ ಗಾಣಿಗ ಅವರೇ, ಕುರುಕ್ಷೇತ್ರದ ರೀತಿಯಲ್ಲಿ ಗಾಣಿಗ ಸರ್ ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳೋಷ್ಟು ತಾಳ್ಮೆ ಉಳಿಲಿಲ್ವಾ ಸರ್? ನನಗೆ ಗೊತ್ತಿದೆ ನಿಮ್ ತಾಳ್ಮೆ ಕಳೆದು ಹೋಗಿದೆ ಅಂತ ಹೇಳಿ, ಬಟ್ ಪ್ರಶ್ನೆ ಪೂರ್ತಿ ಆಗೋಷ್ಟು ತಾಳ್ಮೆ ಇಲ್ವಾ? ನಾನ್ ಪ್ರಶ್ನೆ ಕೇಳೇ ಇಲ್ಲ ಇನ್ನು. ಕೇಳಿಸ್ಕೊಂಬಿಡಿ ಪ್ರಶ್ನೆಯನ್ನ. ಎಲ್ಲಿ ವಿಠ್ಠಲಗೌಡ ಅವರು ಕಣ್ಣಾರೆ ಕಂಡಂತಹ ರಾಶಿ ರಾಶಿ ಹೆಣಗಳು, ಎಲ್ಲಿ ಕುರುಕ್ಷೇತ್ರ ಮಾದರಿಯ ಹೆಣಗಳು, SIT ಅಧಿಕಾರಿಗಳು ಯಾಕೆ ಇದನ್ನ ಪರಿಗಣಿಸಲಿಲ್ಲ? ಕೇಳಬೇಕಲ್ಲ ಮತ್ತೆ ಪ್ರಶ್ನೆ, ಯಾಕೆ ಕೇಳ್ತಿಲ್ಲ? ಯಾವನು 10 ಪೈಸಾ ತಗೊಳ್ಳೋದಿಲ್ಲ. ಇದು ನಾವು ಒಳಗಿಂದ ಪೊಲೀಸಿನ ಒಳಗಿಂದ ಇದು ಇಂಟೆನ್ಷನ್ ಹೇಳ್ತೇನೆ. ಯಾವ್ದು ಹೈ ಪ್ರೊಫೈಲ್ ಕೇಸ್ಗಳು ಇರ್ತವೆ ಅದರಲ್ಲಿ ಯಾರು ದುಡ್ಡು ತಗೊಳಿಕ್ ಹೋಗಲ್ಲ. ಯಾಕಂದ್ರೆ ಒಂದಿಲ್ದ ಒಂದ್ ದಿವಸ ಹೊರಗೆ ಬರೋದೆ ಮತ್ತೆ ಇವರು ಕಂಬಿ ಅನಿಸ್ಬೇಕಾಗ್ತದೆ ತಗೊಂಡವರು. ಸೊ ಹೀಗಾಗಿ ಯಾರು ಅದನ್ನು ಮುಟ್ಲಿಕ್ಕೆ ಹೋಗೋದಲ್ಲ. ಇಟ್ ಆಲ್ ಫಾಲ್ಸ್ ಇದು ಮಾಡೋದು, ಅವೆಲ್ಲ ತಪ್ಪು, ಅವೆಲ್ಲ ತಪ್ಪು ಕಲ್ಪನೆ. ಮತ್ತೆ ಇನ್ನೊಂದು SIT ಯಲ್ಲಿ ಪ್ರಾಮಾಣಿಕ ವ್ಯಕ್ತಿಗಳನ್ನ ಹಾಕಿದ್ದಾರೆ ಅವರು ಆರಿಸಿ. ಗೌರ್ಮೆಂಟ್ ಹಾಕ್ಬೇಕಾದ್ರೆ ಯಾರು ಅಂತ ಬಾನಗಡ ಮಾಡುವಂತ ಅಧಿಕಾರಿಗಳನ್ನು ಹಾಕಿಲ್ಲ. ನಿಷ್ಠೂರವಾಗಿ, ನಿಷ್ಪಕ್ಷಪಾತವಾಗಿ, ನ್ಯಾಯಯುತವಾಗಿ, ಕಾನೂನುಬದ್ಧವಾದಂಥ ತನಿಖೆಯನ್ನು ಮಾಡುವಂಥ ಅಧಿಕಾರಿಗಳಿಗೆ ಹಾಕಿದ್ದಾರೆ. ಸೊ ಹೀಗಾಗಿ ಆ ಪ್ರಮೇಯನೇ ಬರೋದಿಲ್ಲ. ದುಡ್ಡು ತಗೊಂಡ್ರು, ಅವ್ರ ಮಾತು ಕೇಳಲಿಲ್ಲ, ಯಾರ್ದು ಪ್ರಭಾವಕ್ಕೆ ಒಳಗಾದ್ರು, ಅವೆಲ್ಲ ಏನು ನಡೆದಿಲ್ಲ. ಸರಿ, ನಾರಾಯಣ ಸ್ವಾಮಿ ಸರ್, ಬಿಜೆಪಿಗರು ಇವತ್ತು ಚಂದ್ರಶೇಖರ್ ಸರ್ ಇಲ್ಲಿ ಮಾತನಾಡಿದ್ರು, ಇನ್ನು ಜನಪ್ರತಿನಿಧಿಗಳು, ವಿರೋಧ ಪಕ್ಷದ ನಾಯಕರು ಎಲ್ಲರೂ ಕೂಡ ಮಾತನಾಡಿದ್ದೇನು ಅಂತಂದ್ರೆ, ಇದರಲ್ಲಿ ಕೇವಲ 6 ಜನರ ಹೆಸರನ್ನ ಮಾತ್ರ ಉಲ್ಲೇಖ ಮಾಡಿರೋದೇನೆ ಅಸಮಾಧಾನ ಇದೆ. ಈ ಷಡ್ಯಂತ್ರದ ಹಿಂದೆ ಇನ್ನೂ ಬೇಕಾದಷ್ಟು ಜನ ಇದ್ರು. ಕೇವಲ ಯೂಟ್ಯೂಬರ್ಸ್ ಮಾತ್ರವಲ್ಲ, ಇದ್ರ ಮಾಸ್ಟರ್ ಮೈಂಡ್ಗಳು ಕೂಡ ಆಚೆ ಬರೋದು ಬಾಕಿ ಇದೆ ಅಂತ ಹೇಳಿ. ಅಲ್ಲಿಗೆ ತನಿಖೆ ಇದು ಇನ್ನೂ ಕೂಡ ತನಿಖೆಯ ಭಾಗವಾಗಿ ಸತ್ಯಗಳ ಆಚೆ ಬರೋದು ಸಾಕಷ್ಟು ಬಾಕಿ ಇದೆ ಅಂತ ಹೇಳಿ ಹಿಂಗೆ ಅರ್ಥೈಸ್ಕೊಳ್ಬೋದಾ ಇದನ್ನು? ನಾನು ನನ್ನ ಡಿಬೇಟ್ ಮಾಡೋದಕ್ಕೂ ಮೊದಲು ಅವರು ಚಂದ್ರಶೇಖರ್ ಅವರು BJP ವಕ್ತಾರರು ಒಂದು ಮಾತು ಹೇಳಿದ್ರು. ಅವರು BJPನ ಡಿಫೆಂಡ್ ಮಾಡ್ಕೊಂಡು ಒಂದೆರಡು ಮಾತು ಹೇಳಿದ್ರು. ಏನಂದರೆ ತೇಜಸ್ವಿ ಗೌಡ, ಆಮೇಲೆ ಧನಂಜಯ್ ಅವ್ರನ್ನ ಇವ್ರ ಮೇಲೆಲ್ಲ ಕಂಪ್ಲೇಂಟ್ ಆಗಿತ್ತು, ಅವ್ರಗಳ ಮೇಲೆ ಯಾವುದೇ ಥರ ಆಕ್ಷನ್ ತಗೊಂಡಿಲ್ಲ, FIR ಮಾಡಿಲ್ಲ, ಹಾಗೆ ಹೀಗೆ ಏನೋ ಥರ ಅಥವಾ ಯಾವುದೇ ಇದು ಅಂತ. ನನ್ನ ಪ್ರಕಾರ ನಾನು ಅದನ್ನು ವಿರೋಧ ವ್ಯಕ್ತಪಡಿಸ್ತೀನಿ. ಯಾಕೆಂದರೆ ವಕೀಲರ ಪಾತ್ರ ಏನಿರಲ್ಲ. ಕೊಲೆ ಮಾಡಿದವ್ರಿಗೂ ವಕೀಲರು ಇರ್ತಾರೆ, ಕೊಲೆ ಮಾಡಿಸ್ಕೊಂಡ ಕುಟುಂಬಕ್ಕೂ ವಕೀಲರು ಇರ್ತಾರೆ. ಸೊ ಮುಖ್ಯವಾಗಿ ಆ ಮಾತನ್ನ ಅವರು ಹಿಂದೆ ಅವ್ರು ಹೇಳಿದ್ದು ಅದೇ ಮಾತೆ. ಒಂದು ಪ್ರಕರಣ, ಅದರ ಜೊತೆಯಲ್ಲೇ ತೇಜಸ್ ಗೌಡ ಅನ್ನೋರು ಈ ಪ್ರಕರಣದಲ್ಲಿ ಮನಿ ಮ್ಯಾಟರ್ ಇದೆ, ಬೇರೆ ಬೇರೆ ದೇಶದಿಂದ ಫಂಡಿಂಗ್ ಆಗಿರಬಹುದು, ಇದ್ರ ಬಗ್ಗೆ ನೀವು ತನಿಖೆ ಮಾಡಿ ಅಂತ ಹೇಳಿ ಒಂದು ಪ್ರತ್ಯೇಕವಾದ ಕಂಪ್ಲೇಂಟ್ ಕೊಟ್ಟಿದ್ರು. ಅದೇ ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ಅಂತ ಹೇಳಿದ್ರು. ಸೊ ವಕೀಲರ ಮೇಲೆಲ್ಲ ಆಕ್ಷನ್ ತಗೊಳ್ಳೋಂಥದ್ದು ಬರೋದಿಲ್ಲ. ಆಮೇಲೆ ಅಲ್ಲಲ್ಲ ಸರ್, ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ. ವಕೀಲರ ಪರವಾಗಿ, ವಕೀಲರ ವಿರುದ್ಧವಾಗಿ ಅವ್ರು ಮಾತಾಡೋದು ಬೇಡ ಅಂತ ಮೊದಲು ಹೇಳ್ತೀನಿ. ಯಾಕಂದ್ರೆ ನನಗೆ ವಕೀಲರು ಪಾತ್ರ ಇರೋದೇ ಸಮಾಜ, ಅದು ಅವ್ರು ಪ್ರೊಫೆಷನ್ ಮಾಡ್ತಾ ಇರ್ತಾರೆ, ಅದ್ರ ಪರವಾಗಿ ಮಾತಾಡೋದು ಬೇಡ. ಅವ್ರು BJP ಪಕ್ಷದ ಪರವಾಗಿ ಮಾತಾಡ್ಲಿ, ಮೊದಲನೇದು. ಎರಡನೇದು, ನನಗೆ ಈ ಪ್ರಕರಣದಲ್ಲಿ ಏನು ಒಂದು ವರದಿಯನ್ನು ಸಲ್ಲಿಸಿದ್ದಾರೆ SIT ಅವರು, ಈವನ್ ಐ ಆಮ್ ಆಲ್ಸೋ ನಾಟ್ ಹ್ಯಾಪಿ. ಆಮೇಲೆ ಯಾವ ಪಕ್ಷಗಳಲ್ಲೂ ಏನು ಎಲ್ಲ ಯಾರು ಏನು ಸಾಚ ಏನಿಲ್ಲ, ಅದು BJP ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, ಮತ್ತೊಂದು ಪಕ್ಷ ಆಗ್ಬೋದು, ಎಲ್ಲರೂ ಕಳ್ರೆ, ಅದ್ರಲ್ಲಿ ಕಡಿಮೆ ಕಳ್ರನ್ನ ಹುಡುಕ್ಬೇಕು ಇವತ್ತು, ಆಯ್ತಾ? ಅವರವರು ಅವರ ಸ್ವಾರ್ಥಕ್ಕೋಸ್ಕರ, ಅವ್ರವ್ರ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಧರ್ಮಸ್ಥಳನ ಒಬ್ರು ತುಳಿಯಕ್ ನೋಡಿದ್ರು, ಇನ್ನೊಂದು ಧರ್ಮಸ್ಥಳನ ಹಿಡ್ಕೊಂಡು ಒಬ್ರು ಮೇಲೆ ಕೆತ್ತಳದ್ ನೋಡಿದ್ರು ವಿನಃ ಧರ್ಮಸ್ಥಳದ ಮೇಲೆ ಭಕ್ತಿಯಿಂದ ಯಾರೇನು ಹೋಗಿಲ್ಲ. ಒಂದಷ್ಟು ಜನ ಧರ್ಮಸ್ಥಳಕ್ಕೆ ಅಂತಿದ್ ಕಳಂಕ ತೊಳೆದು ಬಿಡ್ತೀವಿ ನಾವು ಅಂತ ಹೋದ್ರು, ಇನ್ನೊಂದಷ್ಟು ಜನ ಧರ್ಮಸ್ಥಳ ಕಳಂಕ ತರ್ತೀವಿ ಅಂತ. ಈ ತರ ಅವ್ರವ್ರ ಸ್ವಾರ್ಥಕ್ಕೆ ಅವರ ರಾಜಕಾರಣಿಗಳಿರೋದು. ರಾಜಕಾರಣಿಗಳಲ್ಲಿ ಮುಕ್ಕಾಲು ಆಲ್ಮೋಸ್ಟ್ ಎಲ್ಲ ಭ್ರಷ್ಟಾಚಾರಗಳೇ ತುಂಬಿಕೊಂಡಿದ್ದಾರೆ ವಿನಃ ಸಮಾಜಕ್ಕೆ ಅಥವಾ ಧರ್ಮಕ್ಕೆ ಒಳ್ಳೇದಾಗ್ಲಿಕ್ಕೆ ಇರೋಲ್ಲ. ಅದರಲ್ಲಿ ಈ ತನಿಖೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಹೇಳೋದೇ ಆದ್ರೆ, ನಾನು ಬಹಳ ಮುಖ್ಯವಾಗಿ ನೋಡಿ, ಇವತ್ತು 6 ಜನದ ವಿರುದ್ಧವಾಗಿ ಇವತ್ತು ಅವರು ಅವ್ರ ಮೇಲೆ ಒಂದು ಆಪಾದನೆಯನ್ನು ಹೊರಿಸಿ A1, A2, A3 ಅಂತ ಏನು ಮಾಡಿದ್ದಾರೆ. ಈವನ್ ನಾನು ಐ ಆಮ್ ನಾಟ್ ಹ್ಯಾಪಿ, ಬಿಕಾಸ್
ಇದ್ರಲ್ಲಿ ಹಲವಾರು ಜನ ಯೂಟ್ಯೂಬರ್ಸ್ ಇದ್ರು, ಸಮಾಜವನ್ನ ಸರಿಯಾಗಿ ದಾರಿಗೆ ತಗೊಂಡೋಗ್ದೆ ಸಾಮಾಜಿಕವಾದ ಬದ್ಧತೆ, ಒಬ್ಬ ವಕೀಲನಾಗಿ ನಂಗೆ ನ್ಯಾಯಾಲಯದಲ್ಲಿ ನ್ಯಾಯವನ್ನು ಮಂಡನೆ ಮಾಡೋದು ಎಷ್ಟು ಮುಖ್ಯನೋ ಸಮಾಜದಲ್ಲಿ ಸಾಮಾಜಿಕವಾದ ಜವಾಬ್ದಾರಿಗಳು ಇರುತ್ತದೆ. ಅದೇ ರೀತಿ ಮಾಧ್ಯಮಗಳಲ್ಲಿ, ಅದು ವೆದರ್ ಯೂಟ್ಯೂಬ್ ಆಗ್ಬೋದು ಅಥವಾ ಸ್ಯಾಟಲೈಟ್ ಚಾನಲ್ ಆಗ್ಬೋದು. ಯಾಕಂದ್ರೆ ಜನಗಳಿಗೆ ನಾವು ತಲುಪುವಂತದ್ದು, ಇವತ್ತು ಅವ್ರನ್ನ ಕರೆದು ವಿಚಾರಣೆ ಮಾಡಿದ್ರಲ್ಲ, ಯಾಕೆ ಅವರ ವಿರುದ್ಧವಾಗಿ ತಾವು ಯಾವುದೇ ತರ ಚಾರ್ಜ್ ಶೀಟ್ ಈ ಒಂದು ರಿಪೋರ್ಟ್ ನ ಸಲ್ಲಿಸಿಲ್ಲ, ಅಥವಾ ಒಂದು ಅವ್ರನ್ನು ಕರೆದು ವಿಚಾರಣೆ ಮಾಡಿದ್ರು, ಅಥವಾ ಮೇ ಬಿ ಅವ್ರ ಫೈನಲ್ ರಿಪೋರ್ಟ್ ಹಾಕ್ಬೇಕಾದ್ರೆ ಅವ್ರ ವಿರುದ್ಧವಾಗೂ ಹಾಕಬಹುದೇನೋ, ಅದು ನನಗೆ ಗೊತ್ತಿಲ್ಲ. ಆದ್ರೆ ಒಂದು ಈ ಷಡ್ಯಂತ್ರಗಳು ಮಾಡಿದಂಥ ಈ ವ್ಯಕ್ತಿಗಳ ವಿರುದ್ಧವಾಗಿ ಏನು ಇವತ್ತು ಈ ಪ್ರೆಸೆಂಟ್ ಸಿಚುವೇಶನ್ಗೆ 6 ಜನದ ವಿರುದ್ಧವಾಗಿ ಹಾಕಿದ್ದಾರೆ ಅಂತ ಏನು ಬಂದಿದೆ ರಿಪೋರ್ಟು, ಅದನ್ನ ಸ್ವಾಗತಿಸ್ತೀನಿ. ಆದರೆ ಅಟ್ ದ ಸೇಮ್ ಟೈಮ್ ಇವ್ರು ಏನಂದ್ರೆ ಎಷ್ಟೇ ಹೊಡೆದಂಗೆಲ್ಲ ರಕ್ತ ಬೀಜ ಸುಂತಾರೆ, ಇವರು ಹೊಡೆದಂಗೆಲ್ಲ ಎದ್ದೆದ್ದು ಬರ್ತಾರೆ ಅಂತ ಒಂದು ಕ್ಯಾರೆಕ್ಟರ್ಗೆ ಸಂಬಂಧಪಟ್ಟಂಥವ್ರು. ಇಂಥವ್ರು ಸಮಾಜಕ್ಕೆ ಒಂದು ಮಾರಕವಾದ ವ್ಯಕ್ತಿ. ಬಹಳ ಇಂಪಾರ್ಟೆಂಟ್ ಆಗಿ ನನಗೊಂದು ಬಹಳ ನೋವಿನ ಸಂಗತಿ ಏನಂದ್ರೆ, ಬರೀ ಮೇಲ್ನೋಟಕ್ಕೆ ಈ ಮಾಧ್ಯಮಗಳಲ್ಲಿ, ಅದರಲ್ಲೂ ಬಹಳ ಮುಖ್ಯವಾಗಿ ತಮ್ಮ ಮಾಧ್ಯಮದಲ್ಲೇ ಎಷ್ಟು ಸತ್ಯನ ಎತ್ತಿಡಿಬೇಕಾದ್ರೆ ತೋರಿಸಿದಂಥ ಒಂದಷ್ಟು ಹೆಸರುಗಳೇನಿತ್ತು ಅವ್ರುಗಳ ವಿರುದ್ಧವಾಗಿ ಅಷ್ಟೇ ರಿಪೋರ್ಟ್ ಇದೆ. ಆದರೆ ಕಾನ್ಸ್ಪಿರಸಿ ಮಾಡಿದವ್ರು ಯಾರು, ಇದ್ರ ವಿರುದ್ಧವಾಗಿ ಇವ್ರಿಗೆಲ್ಲ ಸಪೋರ್ಟ್ ಮಾಡಿದವ್ರು ಯಾರು, ಫಂಡ್ ಎಲ್ಲಿಂದ ಬಂತು, ಇವ್ರಿಗೆ ಈ ಒಂದು ಕಾನ್ಸ್ಪಿರಸಿ ಹಿಂದೆಗಡೆ ಯಾರ್ಯಾರೆಲ್ಲ ಇದ್ದಾರೆ ಅವರ ವಿರುದ್ಧವಾಗಿ ಏನ್ ತನಿಖೆ ಮಾಡಿದ್ರು ಅದು ಯಾರನ್ನು ಕೂಡ ತೋರಿಸಿಲ್ಲ. ಇವತ್ತು ಯಾರು ಕಾನ್ಸ್ಪಿರಸಿ ಮಾಡಿದ್ರು ಇವತ್ತು ಇವ್ರನ್ನ ಬಿಡ್ತಾರೆ, ನೆಕ್ಸ್ಟ್ ಇನ್ನೊಂದು 10 ಜನ ಹಿಡ್ಕೊಂಡು ಅವ್ರ ಮುಖಾಂತರ ಈ ತರ ಷಡ್ಯಂತ್ರಗಳು ಮಾಡ್ತಾರೆ. ಸೊ ಹಾಗಾಗಿ ನನಗೆ ಅನ್ಸುತ್ತ ಪ್ರಕಾರ SIT ಅವರು ಇನ್ನೂ ಸ್ಟ್ರಾಂಗ್ ಆಗಿ ತನಿಖೆ ಮಾಡಬಾರ್ದು. ಮುಂದೊಂದು ದಿವಸ ಎಗೇನ್ ತಿರ್ಗಾ ಜನಗಳ ಭಾವನೆಯಲ್ಲಿ ಧರ್ಮದ ವಿಚಾರವಾಗಿ ಅವ್ರು ತಿರ್ಗಾ ಬರೋದಿಲ್ಲ ಅಂತ ಅಲ್ಲ, ಹಂಗಾಗಿ ಸರಿಯಾದ ತನಿಖೆ ಇನ್ನೂ ಆಗಿಲ್ಲ, ಆಗ್ಬೇಕು ಅನ್ನೋದು ನನ್ನ ಉದ್ದೇಶ. ಒಂದೇ ನಿಮಿಷ ಸರ್, ನೀವು ಧರ್ಮದ ವಿಚಾರ ಪ್ರಸ್ತಾಪ ಮಾಡಿದ್ರೆ ನಮ್ಮ ಜೊತೆಯಲ್ಲಿ ಬಜರಂಗ ದಳದ ಮುಖಂಡರಾದ ಭಾಸ್ಕರನ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಂದೂ ಅಲ್ಲಿ ಏನು ನಡೀಲೇ ಇಲ್ಲ, ಧರ್ಮಸ್ಥಳದಲ್ಲಿ 20 ವರ್ಷಗಳಲ್ಲಿ ಏನು ನಡೀಲೇ ಇಲ್ಲ. ಏನ್ ನಡೀತು ದಿನೇಶ್ ಅವರೇ? ನೋಡಿ, ಜುಲೈನಿಂದ ನೀವು ಕೂಡ ಡಿಬೇಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಲೇ ಇದ್ದೀರಿ, ನಾನು ಕೂಡ ಪ್ರಶ್ನೆ ಕೇಳ್ತಾನೆ ಇದ್ದೀನಿ. ಏನು ನಡೆದಿಲ್ವಾ, ಏನ್ ನಡೀತಪ್ಪ? ಹೋಗ್ಲಿ, SIT ತನಿಖೆ ಮಾಡ್ಲೇ ಇಲ್ವಾ? ನೀವೇನೋ ನಡೆದಿದೆ ಅಂತ ಹೇಳ್ತಿದ್ದೀರಲ್ಲ, ಇದ್ರ ಬಗ್ಗೆ SIT ತನಿಖೆ ಮಾಡಿಲ್ವಾ? ಮಾಡಿದಿದ್ರೆ ಇಷ್ಟೊತ್ತಿಗೆ ಆಚೆ ಬರಬೇಕಾಗಿತ್ತು. ಎರಡೇ ವಿಷಯಗಳನ್ನು ಹೇಳ್ತೀನಿ. ಎರಡೇ ವಿಷಯಗಳನ್ನು SIT ಪೂರ್ತಿಯಾಗಿ ತನಿಖೆ ಮಾಡಿದೆ. SIT ಒಂದು ಯಾಕೆ ಸ್ವಾಮಿಗಳು ನಿರ್ಮಲಾನಂದ ಸ್ವಾಮಿಗಳ ಹತ್ರ ಇದೇ ಚಿನ್ನಯ್ಯ ಹೋಗಿದ್ದಾನೆ, ಇದೇ ಚಿನ್ನಯ್ಯ ಹೋಗಿ ಅವನೇ ಹೇಳಿರುವಂತ ಸತ್ಯ, ಅವನೇ ಹೇಳಿರುವಂತ ಸತ್ಯ CM ಅವರಿಗೆ ಸ್ವತಃ ಅವರು ಹೇಳಿದ್ದಾರೆ. CM ಅವ್ರ ಜೊತೆ ಮಾತಾಡಿ ನಾನು ನೀವು ನಿರ್ಮಲಾನಂದನಾಥ ಶ್ರೀಗಳನ್ನು ಆರೋಪಿ ಸ್ಥಾನದಲ್ಲಿ ಕಟಕಟೆಯಲ್ಲಿ ನಿಲ್ಲಿಸ್ತಿದ್ದೀರಾ? ಅಲ್ಲ, ಚಿನ್ನಯ್ಯ ತರದವರು, ಮಟ್ಟಣ್ಣ ತಿಮರೋಡಿ ತರದವರು 100 ಜನ 1000 ಜನ ಹೋಗ್ತಾರೆ ಪ್ರತಿದಿನ. ನಿಮಗ್ ಗೊತ್ತಿದೆ ಈ ವಿಚಾರ. ಸ್ವಾಮೀಜಿಗಳನ್ನ ಭೇಟಿ ಆಗ್ಲಿಕ್ಕೆ, ಕೇಳಿಸ್ಕೊಡಿ ದಿನೇಶ್ ಸರ್, ಕಾಮ್ ಡೌನ್ ದಿನೇಶ್ ಸರ್, ಕಾಮ್ ಡೌನ್, ಕೇಳಿಸ್ಕೊಳ್ಬೇಕು. ನಿರ್ಮಲಾನಂದನಾಥ ಶ್ರೀಗಳ ಹೆಸರು ಇವಾಗ ತರ್ತಿದ್ದೀರಲ್ಲ, ಅವ್ರ ಹತ್ರ ಹೋಗಿದ್ಯಾವಾಗ? ಇಷ್ಟ ದಿನ ಯಾಕೆ ಸುಮ್ನಿದ್ರಿ? ಈಗ ತರ್ತಿರೋದ್ರ ಹಿಂದಿನ ಉದ್ದೇಶ ಏನು? ಪ್ರಶ್ನೆ ನಾನು ಕೇಳ್ಬೋದು, ಬಟ್ ಮತ್ತೆ ಇದನ್ನ ನೀವು ಕೇಳಿಸ್ಕೊಂಬಿಡಿ ಪೂರ್ತಿ, ಕೇಳಿಸ್ಕೊಂಬಿಡಿ ಸರ್ ಪೂರ್ತಿ, ಸಮಾಧಾನವಾಗಿ ಕೇಳಿಸ್ಕೊಳ್ಳಿ ಸ್ವಾಮಿ, ಕೇಳಿಸ್ಕೊಳ್ಳಿ. ಸ್ವಾಮೀಜಿಗಳ ಬಳಿಯಲ್ಲಿ ಪ್ರತಿನಿತ್ಯ 100 ಸಂಖ್ಯೆಯಲ್ಲಿ ಜನ ಹೋಗ್ತಾರೆ. ಹಾಗಂದ ಮಾತ್ರಕ್ಕೆ 100 ಜನರಿಗೆ ಅವ್ರು ಏನೇ ತಪ್ಪು ಮಾಡಿದ್ರು ಕೂಡ ನಾನು ಬೆಂಬಲವಾಗಿ ನಿಂತಿದ್ದೀನಿ ಅಂತ ಹೇಳಿ ಸ್ವಾಮೀಜಿ ಆಶೀರ್ವಾದ ಮಾಡಿದ್ರು ಅಂತ ನೀವು ಹೇಳ್ಬಿಟ್ರೆ ನಂಬಿಡ್ತಾರ ಜನ? ಇಲ್ಲ, ಕೇಳಿ, ನಾವ್ ಹೇಳೋದೇನಂತ ಕೇಳಿ, ನೀವೇ ಅದನ್ನ ಉಲ್ಟಾ ಹೇಳಿ ಸರ್, ನಿಮ್ಗೆ ಕೇಳ್ತಿರೋದು ಹೇಳಿ. ಅವ್ರ ಮೇಲೆ ಆರೋಪ ಮಾಡ್ತಾ ಇಲ್ಲ, ಅವ್ರ ಮೇಲೆ ನಾವು ಆರೋಪ ಮಾಡ್ತಾ ಇಲ್ಲ, ಸ್ವಾಮಿಗಳ ಮೇಲೆ ಎಲ್ಲೂ ಆರೋಪ ಮಾಡ್ತಾ ಇಲ್ಲ. ಆದ್ರೆ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಿರುವಂತ ಒಂದು ದೊಡ್ಡ ತನಿಖಾ, ಯಾಕೆ ಸ್ವಾಮಿಯರ ಹತ್ರ ಹೋಗಿ ಆ ಬಗ್ಗೆ ವಿಶ್ಲೇಷಣೆ ಕೇಳಲಿಲ್ಲ, ಹೇಳಿದಾರಲ್ಲ. ಇವಾಗ SIT ಸ್ವಾಮೀಜಿನ ಕೂಡ ವಿಚಾರಣೆ ಮಾಡ್ಬೇಕಾಯ್ತು. ಸಾರಿ ಸರ್, ಬಸವರಾಜ್ ಮಾಲ್ಗತ್ತಿ ಸರ್ ಇದ್ದಾರೆ, ಮಾಲ್ಗತ್ತಿ ಸರ್ ಇದ್ದಾರೆ. ನನಗಿಂತ ನಿಮಗಿಂತ ಪೊಲೀಸರ ತನಿಖೆ ಹೆಂಗ್ ನಡಿಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಸರ್. ಒಂದ್ ನಿಮಿಷ ಕೇಳಿರೋಂತೆ ಸರ್, ಇದಕ್ಕೊಂದು ಕ್ಲಾರಿಫಿಕೇಶನ್ ಪಡ್ಕೊಂಡ್ಬಿಡೋಣ. ನಿಮ್ಮ ಪ್ರಕಾರ ವೀರೇಂದ್ರ ಹೆಗಡೆ ಅವ್ರನ್ನೂ ತನಿಖೆಗೆ ಒಳಪಡಿಸಬೇಕಾಗಿತ್ತು, ಅದಕ್ಕಾದ್ರೂ ಒಂದು ಲಾಜಿಕ್ ಇದೆ ಅಂತ ಅನ್ಕೊಳ್ಳೋಣ. ಮಾಲ್ಗತ್ತಿ ಸರ್, ನಿರ್ಮಲಾನಂದನಾಥ ಶ್ರೀಗಳ ಬಳಿ ಚಿನ್ನಯ್ಯ ಹೋಗಿದ್ದ, ಹಾಗಾಗಿ ನಿರ್ಮಲಾನಂದನಾಥ ಶ್ರೀಗಳನ್ನು ಕೂಡ ತನಿಖೆಗೆ ಒಳಪಡಿಸಬೇಕಿದ್ ಯಾವ ಲಾಜಿಕ್ ಸರ್? ಈ ಸ್ವಾಮಿಗಳಾಗ್ಲಿ, VIP-ಗಳಾಗ್ಲಿ, ನಾಯಕರಾಗಲಿ, ಇದು ಕಾಮನ್, ಅದು ಸಾರ್ವಜನಿಕರಿಗೆ ಭೇಟಿ ಆಗೋದು ಕಾಮನ್ನು. ಅವ್ರಿಗೆ ಗೊತ್ತಾಗೋದಲ್ಲ ಇವನೇ ಚಿನ್ನಯ್ಯ, ಇವನೇ ಮಹಾಪುರುಷ, ಇವನೇ ಬುರುಡೆ ಅಂತ ಯಾರಿಗೆ ಅವ್ರಿಗೆ ಹಂಗೆ ಗೊತ್ತಾಗಬೇಕು. VIP-ಗಳಿಗೆ ಅವ್ರೇನು ನೋಡಿರೋದಲ್ಲ ಬಿಡೋದಿಲ್ಲ, ಯಾವಾಗ TVಯಲ್ಲಿ ನೋಡಿರ್ಬೋದು ಆಕಸ್ಮಿಕವಾಗಿ. ಬಟ್ ಇವನೇ ಅಂತ ಐಡೆಂಟಿಫೈ ಹ್ಯಾಂಗ್ ಮಾಡ್ತಾರೆ? ಅದಕ್ಕೆ ಏನಾದರೂ ನೀನು ಸಪೋರ್ಟ್ ಮಾಡ್ತೀಯಪ್ಪ ಬೆನ್ನತ್ತಿ, ಏನಾದರೂ ಕ್ಲಿಪ್ ವಿಡಿಯೋ ಫುಟೇಜ್ ಏನಾದರೂ ಸಿಕ್ಕಿದೆ ಹಾಗಿದ್ರೆ ಅವರು ಕರೆಸಿ ವಿಚಾರಣೆ ಮಾಡ್ತಾರೆ. ಸುಮ್ಮನೆ ಯಾಕೆ ವಿಚಾರಣೆ ಮಾಡ್ತಾರೆ? ಇದು ಒಂದು ರೀತಿಯಲ್ಲಾದರೆ, ನಾನು ಹೇಳೋದು ಇದು ವರದಿನೋ
ಪ್ರಾವಿಷನಲ್ ರಿಪೋರ್ಟ್ ಅಂತ ಕೇಳಿದ್ದವ್ರು ಕೋರ್ಟ್ಲಿಂದ. ಪ್ರಾವಿಷನಲ್ ರಿಪೋರ್ಟ್ ಕೊಟ್ಟಿದ್ದಾರೋ ಅಥವಾ ಚಾರ್ಜ್ ಶೀಟ್ ಕೊಟ್ಟಿದ್ದಾರೋ? ಚಾರ್ಜ್ ಶೀಟ್ ಅಲ್ಲ. ಚಾರ್ಜ್ ಶೀಟ್ ಕೊಟ್ಟಿದ್ರೆ ಪ್ರಾವಿಷನಲ್ ರಿಪೋರ್ಟ್ ನಲ್ಲಿ ಇವರು 6 ಜನರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ರಿಪೋರ್ಟ್ ಕೊಟ್ಟಿದ್ದಾರೆ. ಬಟ್ ಉಳಿದು ಕೊಟ್ಟಂತ ಕಂಪ್ಲೇಂಟ್ಗಳನ್ನು ಬಗ್ಗೆ ಏನಾಯ್ತು ಕೇಸುಗಳು? ಅವು ಬಿ ರಿಪೋರ್ಟ್ ಮಾಡಿದ್ರು, ಸಿ ರಿಪೋರ್ಟ್ ಮಾಡಿದ್ರು, ಏನ್ ಮಾಡಿದ್ರು ಅನ್ನೋದು ಬೇಕಲ್ಲ. ತನಿಖೆಯಲ್ಲಿ ಏನಾಯ್ತು? SIT ಅವರು ಏನ್ ಕ್ರಮ ಕೈಗೊಂಡ್ರು? 4 ಕೇಸ್ ರಿಜಿಸ್ಟರ್ ಆಗಿದ್ದಾವೆ. ಅವು 4 ಕೇಸುಗಳು ಏನಾದವು? ಇವು ಬರೀ ವರದಿ ಕೊಟ್ಟಿದ್ದಾರೆ ಹೊರತಾಗಿ ವರದಿಯಲ್ಲಿ ಏನಿದೆ ಅನ್ನೋದು ಡಿಟೇಲ್ ಅನ್ನ ಒಂದು ರೀತಿಯಲ್ಲಿ ನಾವು ಇದನ್ನ SIT ಅವರು ತಾತ್ಪೂರ್ತಿಕವಾಗಿ ಒಂದು ಅಂತ್ಯ ಹಾಡಿದ್ದಾರೆ. ಇದಕ್ಕೆ ನಾವು SITಗೆ ಅಭಿನಂದನೆ ಸಲ್ಲಿಸಬೇಕು. ಯಾಕಂದ್ರೆ ಅವ್ರಿಗೆ ಕ್ಲೀನ್ ಚಿಟ್ನು ಒಂದು ಇಂಡೈರೆಕ್ಟ್ ಆಗಿ ಸಿಕ್ಕಂಗೆ ಒಂದು ಸ್ವಲ್ಪ. ಯಾರಿಗೆ? ಇವರಿಗೆ ಧರ್ಮಸ್ಥಳದ ಜನರಿಗೆ, ವೀರೇಂದ್ರ ಹೆಗಡೆ ಅವರಿಗೆ ಅಥವಾ ಪ್ರಭಾವಿಗಳು, ಅವರು ಇದಕ್ಕೆ ಸಂಬಂಧಪಟ್ಟವರಿಗೆ ಸರಿ ಸಿಕ್ಕಿ ತಾತ್ಕಾಲಿಕವಾಗಿ ಸಿಕ್ಕಿರಬಹುದು. ಆದ್ರೆ ಸಂಪೂರ್ಣವಾದಂತ ವರದಿ ಚಾರ್ಜ್ ಶೀಟ್ ಆದ್ಮೇಲೆ ಅಥವಾ ಬಿ ರಿಪೋರ್ಟ್ ಕೊಟ್ಟ ಮೇಲೆ, ಸಿ ರಿಪೋರ್ಟ್ ಕೊಟ್ಟ ಮೇಲೆ ಅದು ಏನು ಅನ್ನೋದು ಗೊತ್ತಾಗ್ತದೆ. ಅದರಲ್ಲಿ ಯಾರು ಆರೋಪಿಗಳು, ಪ್ರಮುಖ ಆರೋಪಿಗಳು ಯಾರು, ಇದರಲ್ಲಿ ಯಾರ್ದು ಕೈವಾಡ ಇತ್ತು, ಯಾರು ಉದ್ದೇಶದ ಪೂರ್ವಕವಾಗಿ ಇದಕ್ಕೆ ಚುನಾವಣೆ ಮಾಡಿದ್ರು, ಯಾರು ಇದಕ್ಕೆ ಕುಮ್ಮಕ್ಕು ಕೊಟ್ಟರು, ಅವರು ಆಮಿಷ ಒಡ್ಡಿದ್ರು ಅಥವಾ ಯಾರು ಆಸೆಯಿಂದ ಹೇಳಿದ್ರು, ಏನು ಸಂಪೂರ್ಣವಾದ ತನಿಖೆ ವರದಿಯನ್ನು ಅದರಲ್ಲಿ ಕೊಡ್ತಾರೆ. ಸರಿ, ಆ ವರದಿ ಸಿಕ್ಕ ಮೇಲೆ ಗೊತ್ತಾಗೋದು ಏನಂತ ಅನ್ನೋದು. ಮತ್ತೆ ನಾವು ಊಹಾಪೋಹದ ಮೇಲೆ ಡಿಸ್ಕಸ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಆ ವರದಿ ಸಿಕ್ಕ ಮೇಲೆ ಏನಂತ ಅನ್ನೋದು ಗೊತ್ತಾಗ್ತದೆ. ತನಿಖೆ ಮಾಡ್ತಿರುವ ತನಿಖಾಧಿಕಾರಿಗಳಲ್ಲಿ ಕೆಳಹಂತದ ಅಧಿಕಾರಿಗಳೆಲ್ಲ ಕರಪ್ಟ್ ಆಗ್ಬಿಟ್ಟಿದ್ದಾರೆ. ಅವರಿಂದಾಗಿಯೇ ಪ್ರಕರಣದಲ್ಲಿ ಯಾರು ದೂರ ತಗೊಂಡ್ ಬಂದಿದ್ರು ಅವರೇ ಆರೋಪಿಗಳಾಗ್ಬಿಟ್ಟಿದ್ದಾರೆ. ಸರ್, ನನ್ಗೆ ಇದೊಂದು ಲಾಜಿಕ್ ಇವತ್ತವರೆಗೂ ಅರ್ಥ ಆಗದೆ ಇರೋದು. ಮೊಹಂತಿ ಅಂತ ಒಬ್ಬ ವರಿಷ್ಠಾಧಿಕಾರಿ ಅಲ್ಲಿರುವಾಗ ಕೆಳಹಂತದ ಅಧಿಕಾರಿಗಳು ಕರಪ್ಟ್ ಆಗಿದ್ರೆ ಮೊಹಂತಿ ಅವ್ರ ಕಣ್ಣಿಗೆ ಪಟ್ಟಿ ಕಟ್ಕೊಂಡಿರ್ತಾರೆ. ಇದು ಹೇಳ್ತೇನೆ, ಇಂಥ ಸೆನ್ಸಿಟಿವ್ ಕೇಸ್ ಧರ್ಮಸ್ಥಳದ ಪರವಾಗಿ ನಿಂತಿಲ್ಲ, ಕೇವಲ ಒಂದು ರ್ಯಾಲಿ ಅಂತ ಮಾಡಿದ್ರೆ ಹೊರತು ಅವರೇನು ಧರ್ಮಸ್ಥಳದ ಪರವಾಗಿ ಇದ್ದೇವೆ ಅಂತ ಹೇಳಿ ಈ ದಿನದವರೆಗೂ ಏನು ಎಲ್ಲೂ ಕೂಡ ಸಾಬೀತು ಮಾಡಲೂ ಇಲ್ಲ, ಪ್ರಯತ್ನ ಕೂಡ ಮಾಡ್ತಾ ಇಲ್ಲ. ಕೇವಲ ವಿಜಯೇಂದ್ರ ಅವರು ಆಗ ಮುನ್ನೆಲೆಯಲ್ಲಿದ್ದ ಬಣ ಬಡಿದಾಟವನ್ನ ತೇಪೆ ಹೆಚ್ಚು ಪ್ರಯತ್ನವಾಗಿ ಅದೊಂದು ರ್ಯಾಲಿ ಮಾಡಿದ್ರು, ಅಲ್ಲಿಗೆ ಮುಗಿದೋಯ್ತು ಬಿಜೆಪಿಯದು. ಕಾಂಗ್ರೆಸ್ನವರ ಆರೋಪ ಆಯ್ತು, ನಾವು ರ್ಯಾಲಿ ಮಾಡಿದ್ವಿ, ಧರ್ಮಸ್ಥಳದ ಪರವಾಗಿ ನಿಂತ್ಕೊಂಡು ಹೋರಾಡಿದ್ವಿ. ನೀವು ಯಾವುದಕ್ಕೆ ಕೆಲಸ ಕೊಟ್ಟಿದ್ರಿ? ನೀವು ಆ ಧರ್ಮಸ್ಥಳ ದೇವಸ್ಥಾನವನ್ನು ನಾಶ ಮಾಡೋಕ್ಕೆ ತಾನೇ ನೀವು ಹೊರಟಿದ್ದು. ಯಾವ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯವರು SIT ಫಾರಂ ಮಾಡಿದ್ರು? ಯಾರ ಒತ್ತಾಯಕ್ಕೆ ಫಾರಂ ಮಾಡಿದ್ರು? ಯಾವ ಏನು ಅರ್ಬನ್ ನಕ್ಸಲ್ ಒತ್ತಾಯಕ್ಕೆ ಫಾರಂ ಮಾಡಿದ್ರು? ಆಫೀಸರ್ಗಳನ್ನ ಯಾರ ಒತ್ತಾಯದ ಮೇಲೆ ಆಫೀಸರ್ಗಳನ್ನೆಲ್ಲ ಫಿಕ್ಸ್ ಮಾಡಿದ್ರು? ನೋಡಿ, ನೀವಾಗಲೇ ಒಂದು ಪದ ಯೂಸ್ ಮಾಡಿದ್ರಿ ಸ್ಮಿತಾ, ನವರಂಗಿ ಆಟ ಅಂತೇಳಿ. ನವರಂಗಿ ಆಟ ನಿಜವಾಗ್ಲೂ ಆಡ್ತಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಸರ್ಕಾರ. ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಬೇಕಿತ್ತು, ಧರ್ಮಸ್ಥಳವನ್ನು ಹೇಗಾರು ಮಾಡಿ ಸರ್ಕಾರದ ವಶಕ್ಕೆ ತಗೋಬೇಕಿತ್ತು, ವೀರೇಂದ್ರ ಹೆಗಡೆ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಮೂಲೆ ಗುಂಪು ಮಾಡಬೇಕಿತ್ತು. ಯಾವಾಗ SIT ಫಾರಂ ಆಗಿ ಒಂದು ನಿಮಿಷ, ಯಾವಾಗ SIT ಫಾರಂ ಆಗಿ ಇವ್ರು ಏನೇನೋ ಮಾಡ್ಲಿಕ್ಕೆ ಹೋದ್ರು, ಎಲ್ಲವೂ ಉಲ್ಟಾ ಹೊಡೆದು ಬಿಡ್ತು. ಆಗ ಈ 5-6 ಜನಕ್ಕೆ ಬಲಿ ಹಾಕ್ಲೇಬೇಕಾಗಿತ್ತು. ಅದರೊಳಗಡೆಗೆ ಪಾಪ ಈ ಸುಜಾತ ಅವರನ್ನು ಕೂಡ ಹೋಗಿದ್ರೆ ಬಲಿಪಶು ಆಗ್ಬಿಟ್ಟಿದ್ದಾರೆ. ಆದ್ರೆ ಈಗಲಾದ್ರೂ ಸರ್ಕಾರ ತನ್ನ ಕೆಟ್ಟ ಬುದ್ಧಿಯನ್ನ ಬಿಡ್ತಾ? ಇನ್ನೂ ಬಿಟ್ಟಿಲ್ಲ. ನೋಡಿ, ಇದು ಹಿಂದೆ ಇರ್ತಕ್ಕಂಥ ದೊಡ್ಡ ಹುನ್ನಾರ ಯಾವುದು? ಆ ಹುನ್ನಾರವನ್ನು ಹಿಡಿತಕ್ಕಂಥ ಪ್ರಯತ್ನ ಆಗಿದೆಯಾ? ಇದೆಲ್ಲವೂ ಶುರುವಾಗಿದ್ದಲ್ಲಿಂದ ಅವನು ಸಮೀರನ ಮುಟ್ತಕ್ಕಂಥ ಪ್ರಶ್ನೆ ಆಗಿದೆಯಾ? ನೋಡಿ, ಇದು DG IGPಗೆ ಡಾಕ್ಟರ್ ಯಾರೋ IPS ಸಲೀಂ ಅವರಿಗೆ ಆಗಸ್ಟ್ 20ನೇ ತಾರೀಕು ತೇಜಸ್ ಗೌಡ ಅವ್ರು ಕೊಟ್ಟಿದ್ದು. ಯಾವುದು? ಒಂದು ಸಲೀಂ ಮೇಲೆ, ಯಾರೋ ಒಂದು ಸಮೀರನ್ ಮೇಲೆ. ಅದಾದ್ಮೇಲೆ ಮನಿ ಟ್ರಯಲ್ ಮೇಲೆ ಅವತ್ತಿನ ಆಗಸ್ಟ್ 20ನೇ ತಾರೀಕು ಕೊಟ್ಟಿದ್ದು. ಅದಾದ್ಮೇಲೆ ಸೆಪ್ಟೆಂಬರ್ 26ನೇ ತಾರೀಕು ಮತ್ತೆ ಕೊಟ್ಟರು. ಯಾರ ಮೇಲೆ? ಧನಂಜಯ್ ಮೇಲೆ, ಮತ್ತೆ ಓಜಸ್ವಿ ಗೌಡನ್ ಮೇಲೆ, ಮತ್ತೆ ಸಚಿನ್ ಮೇಲೆ, ಅಡ್ವೊಕೇಟ್ಗಳ ಮೇಲೆ. ಯಾರ ಮೇಲಾದ್ರೂ ಇಲ್ಲಿವರೆಗೂ ಒಂದು ಆಕ್ಷನ್ ಆದ್ರೂ ಆಗಿದೆಯಾ? ನೋಡಿ, ಸಮೀರ ಅವನು ಇರ್ತಕ್ಕಂಥದ್ದು ಆಂಟಿಸಿಪೇಟರಿ ಬೇಲ್ ಮೇಲೆ. ಇಲ್ಲಿವರೆಗೂ ಸರ್ಕಾರದ ಕಡೆಯಿಂದ ಬೇಲ್ಗೆ ಅವ್ರು ಇದನ್ನ ಹಾಕ್ಬೇಕಲ್ಲ, ಏನು ಅಬ್ಜೆಕ್ಷನ್ ಹಾಕ್ಬೇಕಲ್ಲ, ಅಬ್ಜೆಕ್ಷನ್ ಫೈಲ್ ಮಾಡಿಲ್ಲ ಇಲ್ಲಿವರೆಗೂ. ಅದ್ರ ಅರ್ಥ ಏನು ಅಂತ ಹೇಳಿದ್ರೆ, ಈಗ ಯಾರು ಸಿಗಾಕೊಂಡಿದ್ದಾರೆ ಅವ್ರು ಸಿಗಾಕೊಂಡ್ಬಿಟ್ಟಿದ್ದಾರೆ, ಇವ್ರು ಉಳ್ಸಕ್ಕಾಗ್ಲಿಲ್ಲ, ಉಳ್ಸಕ್ ಹೋದ್ರು ಅವ್ರು ಉಳ್ಸಕ್ಕಾಗ್ಲಿಲ್ಲ. ಆದ್ರೆ ನಿಜವಾದ ಕಲ್ಪ್ರಿಟ್ಗಳು ಯಾರಿದ್ದಾರೆ? ಇದು ಹಿಂದೆ ಇರ್ತಕ್ಕಂಥ ಏನು ದೊಡ್ಡ ಫಂಡಿಂಗ್ ಏನಿದೆ. SIT ರಚನೆ, ಚಂದ್ರಶೇಖರ್ ಅವರೇ, SIT ರಚನೆ ಆಗ್ದಲೇ ಹೋಗಿದ್ದಿದ್ರೆ ಇದು ಹಿಂಗೆ ಮುಂದುವರಿತಾ ಇತ್ತು, ಆರೋಪಗಳು ಬರ್ತಾನೆ ಇರ್ತಿತ್ತು, ಸರ್ಕಾರ ಸರಿ ಇಲ್ಲ, ತನಿಖಾ ಸಂಸ್ಥೆಗಳು ಸರಿ ಇಲ್ಲ, ನ್ಯಾಯಾಂಗ ವ್ಯವಸ್ಥೆ ಸರಿ ಇರ್ತಿರ್ಲಿಲ್ಲ. ಇದು ಹಿಂದಿನಿಂದಲೂ ಕೇಳ್ಕೊಂಡು ಬಂದಿದ್ದೀವಿ, ಮುಂದೆ ಕೂಡ ಕೇಳುವ ಅನಿವಾರ್ಯತೆ ಇರ್ತಿತ್ತು. ವೀರೇಂದ್ರ ಹೆಗಡೆ ಅವರೇ, ಕೇಳಿಸ್ಕೊಂಬಿಡಿ ಸರ್, ವೀರೇಂದ್ರ ಹೆಗಡೆ ಅವರೇ ಸ್ವಾಗತಿಸಿದ್ದಾರೆ. ಬರ್ಲಿ SIT ಏನಿದೆ ಕ್ಲಿಯರ್ ಆಗೋಗ್ಲಿ. ಕ್ಲಿಯರ್ ಆಗ್ತಾ ಇದೆ. ಬಿಜೆಪಿ ಅವರು ಸ್ವಾಗತ ಮಾಡಿದ್ದಾರೆ, ನಮ್ಮ ಅಧ್ಯಕ್ಷರಿಂದ ಹಿಡ್ಕೊಂಡು ಎಲ್ಲರೂ ಸ್ವಾಗತ ಮಾಡಿದ್ದಾರೆ. SIT ಸ್ವಾಗತ ಮಾಡಲೇಬೇಕಾಯ್ತು. ಆದ್ರೆ SIT ಉದ್ದೇಶ ಏನಿತ್ತು? ಆಯ್ತು, SIT ಫಾರಂ ಮಾಡಿದ್ರೆ ತಾನೆ ಕಂಪ್ಲೀಟ್ ಪವರ್ಸ್ ನೀವು SITಗೆ ಕೊಟ್ಬಿಟ್ಟು ಇವೆಲ್ಲವೂ ತನಿಖೆ ಆಗ್ಬೇಕಾಯ್ತಾನೆ. ಆಗಸ್ಟ್ ಇಂದ ಸಮೀರನ್ ಮೇಲೆ ಕಂಪ್ಲೇಂಟ್ ಆಗಿದೆ, ಸಮೀರನ್ ಇಲ್ಲಿವರೆಗೂ ಮಾತಾಡ್ತಿಲ್ಲ. ಆಗಸ್ಟ್ ಇಂದ ಏನು ಫಂಡ್ ಟ್ರಯಲ್ ಬಗ್ಗೆ ಕೇಳಿದೆ, ಅದಾಗ್ತಿಲ್ಲ. ಆಗಸ್ಟ್ ಇಂದ ಈಚೆ ಕಡೆವರೆಗೂ ಇವ್ರು ಯಾರ್ಯಾರು ಮೇಲೆ ಇವತ್ತು ಇದಾಗಿದೆಯಲ್ಲ, ಯಾರು ಮಹೇಶ್ ತಿಮ್ರೋಡಿ ಇರ್ಬೋದು, ಒಂದು ಗಿರೀಶ್ ಮಟ್ಟಣ್ಣನವರಾಗಿರ್ಬೋದು, ಬೀಡಾಡಿ ದನಗಳ ತರ ಆಚೆ ಕಡೆ ಓಡಾಡ್ಕೊಂಡಿದ್ದಾರೆ. ಒಂದೇ ಒಂದು ದಿವಸ ಅರೆಸ್ಟ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಹೇಳ್ತೀರ ಸರಿ, ಪಾಪ ಬೀಡಾಡಿ ದನಗಳಿಗೆ ಅವಮಾನ ಆಗುತ್ತೆ. ಇವ್ರನ್ನ ಕಂಪೇರ್ ಮಾಡಿದ್ರೆ ಇವ್ರು ಇವತ್ತು ಕೂಡ ಆಚೆ ಕಡೆ ಓಡಾಡ್ತಿದ್ದಾರೆ ಅಂತ ಹೇಳಿದ್ರೆ ಯಾರ ಕುಮ್ಮಕ್ಕಿಂದ?
ಯಾವ್ದಾದ್ರು ಬೇರೆ ಕೇಸಲ್ಲಿ ಈ ತರ ಬಿಡ್ತಾರಾ? ಹಾಗಾಗಿ ಇವರು ವಿಧಿ ಇಲ್ದೇನೆ ಇವೆಲ್ಲ ನಾಟಕದಲ್ಲಿ ಸರ್, ದಿನೇಶ್ ಗಾಣಿಗ ಅವರು ಕೃಪೆ ತೋರಿ ನಮ್ಮ ಜೊತೆಯಲ್ಲಿ ಲೈವ್ ಅಲ್ಲಿ ಕನೆಕ್ಟೆಡ್ ಇದ್ದಾರೆ. ನಾನು ಕಾರ್ಯಕ್ರಮಕ್ಕೆ ಮುಂಚೆ ಹೇಳ್ತಿದ್ದೆ, ಅನೇಕರನ್ನ ನಾವು ಸಂಪರ್ಕ ಮಾಡಿದ್ವಿ, ಆದ್ರೆ ಯಾರು ಕೂಡ ಚರ್ಚೆಯಲ್ಲಿ ಭಾಗಿಯಾಗ್ಲಿಕ್ಕೆ ಸಿದ್ಧರಿರ್ಲಿಲ್ಲ ಅಂತ ಹೇಳಿ. ದಿನೇಶ್ ಗಾಣಿಗ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಒನ್ ಸೈಡೆಡ್ ಡಿಬೇಟ್ ಆಗೋದಿನ್ನ ತಪ್ಪಿಸಿದ್ದೀರಿ, ಹಾಗಾಗಿ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಬಟ್ ನನ್ನ ನೇರ ಪ್ರಶ್ನೆ, ಇದು ಷಡ್ಯಂತರ ಅಂತ ಹೇಳಿದ್ರೆ ಮಾಧ್ಯಮಗಳು ಅತ್ಯಾಚಾರಿಗಳ ಪರ, ಇವ್ರು ಹೇಳ್ತಾ ಇರೋದು ಕಟ್ಟುಕತೆ ಅಂತ ಹೇಳಿದ್ರೆ ಮಾಧ್ಯಮಗಳಿಗೆ ಸಾಕ್ಷಿ ಕೊಟ್ಟವ್ರು ಯಾರು, ಇಲ್ಲೊಂದು ಷಡ್ಯಂತ್ರ ಇದೆ ಅಂತ ಹೇಳಿದ್ರೆ ಏನು SIT ಅವರೇ ಹೇಳ್ಬಿಟ್ರ ಮಾಧ್ಯಮಗಳಿಗೆ? ಹಿಂಗೆ ಪ್ರಶ್ನೆಗಳು ಬರ್ತಿದ್ದ ಸಂದರ್ಭದಲ್ಲಿ ಇವತ್ತು SIT ಇಂದ ಸಲ್ಲಿಕೆ ಆಗಿರತಕ್ಕಂಥ ಈ ಪ್ರಾಥಮಿಕ ತನಿಖಾ ವರದಿ ಏನು ಹೇಳ್ತೀರಿ? ಮಾಧ್ಯಮಗಳು ಮಾಡಿದ ಎಲ್ಲಾ ವರದಿಗಳು ಕೂಡ ಸತ್ಯ ಅನ್ನೋದನ್ನ SITಯ ಈ ಸಮರಿನೇ ಸಾಬೀತು ಮಾಡ್ತಾ ಇದೆ. ಈಗೇನು ಹೇಳ್ತೀರಿ? ಇರ್ಲಿ ಮೇಡಮ್, ನೀವು ಸೇರುವ ಒಂದು ವಿಷಯಕ್ಕೆ ನಾವು ಧನ್ಯವಾದವನ್ನು ಸಮರ್ಪಿಸ್ತೇವೆ. SIT ಅವರು ಈಗ ಏನು ವರದಿ ಕೊಟ್ಟಿದ್ದಾರೋ ಅದನ್ನು ಕೂಡ ನಾವು ಸ್ವಾಗತ ಮಾಡ್ತೇವೆ. ಆದ್ರೆ ಸ್ವಲ್ಪ ದಿನ ಕಾಯಿರಿ. SIT ಕೊಟ್ಟಿರೋದು ವರದಿ ಮಾತ್ರ, ಚಾರ್ಜ್ ಶೀಟ್ ಅಲ್ಲಲ್ಲ. ನಿಮ್ಗೆ SIT ಅವ್ರು ಏನೇನ್ ಮಾಡಿದ ಅಲ್ಲ, SIT ಅವರು ಮಾಡಿರುವ ತನಿಖೆಯನ್ನ ಮುಂದಿನ ದಿನಗಳಲ್ಲಿ ಜನರ ಮುಂದೆ ಇಡೋಣ. SIT ಯಲ್ಲಿ ಯಾವ ರೀತಿಯಲ್ಲಿ ತನಿಖೆ ಮಾಡಿದ್ದಾರೆ, ಯಾರು ಷಡ್ಯಂತ್ರ ಮಾಡಿದ್ದಾರೆ, ಯಾರು ಯಾವ ರೀತಿಯಲ್ಲಿ ಆರೋಪ ಮಾಡಿದ್ದಾರೆ, ಎಲ್ಲವೂ ಕೂಡ ಬಹಿರಂಗ ಆಗ್ತದೆ. ನೀವ್ ಇವತ್ತು ಹೇಳುವ ಎಲ್ಲಾ ಒಂದು ವಿರೋಧವನ್ನು ಕೂಡ ನಾವು ಸ್ವಾಗತ ಮಾಡ್ತೇವೆ. ಯಾವತ್ತೂ ಕೂಡ ನಾವು ಹಿಂದಡಿ ಹಾಕೋದಿಲ್ಲ ಹೋರಾಟಗಾರರು. ಮುಂದೊಂದು ದಿನ ಸತ್ಯ ಹೊರಗ್ ಬರ್ತದೆ, ಖಂಡಿತ ಸತ್ಯ ಹೊರಗ್ ಬರ್ತದೆ. ಆರೋಪಿಗಳ ಅಂತೇಳಿ ಯಾರನ್ನು ಬಿಂಬಿಸ್ತಾರೋ, ಯಾರ ಆರೋಪಿಗಳಾಗಿ ಒಳಗಿರ್ತಾರೋ ಸ್ವಲ್ಪ ದಿನ ಕಾಯುವಲ್ಲ. ಈ ವರದಿ ಮೇಲೆ ನೀವು ಇಷ್ಟೊಂದು ಖುಷಿ ಪಟ್ಕೊಂಡು ಮಾತಾಡ್ತಾರಲ್ಲ, ಕೆಲವೊಂದು ಮಾಧ್ಯಮದಲ್ಲಿ ಕೆಲವರು ಮಾತಾಡ್ತಿದ್ದಾರಲ್ಲ, ಗಂಟು ಕಟ್ಟಿಕೋ. ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ. MDH ದಮ್ ಆಲು, ದಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್.